ಯು ಇಡಿಯಟ್, ನೋಡ್ಕೊಂಡ್ ಬರಕ್ಕಾಗಲ್ವಾ? ನನ್ ಬ್ರ್ಯಾಂಡ್ ನ್ಯೂ ಕಾರ್ನ ಹಾಳ್ ಮಾಡ್ಬಿಟ್ಟಿಯಲ್ಲ. ಯಾದ್ವಿಕಾ ಕನ್ನಡದ ಹೆಸರಾಂತ ಚಲನಚಿತ್ರ ನಟಿ ಇವತ್ತು ಒಂದು ಫಿಲ್ಮ್ ನ ಕಾಂಟ್ರಾಕ್ಟ್ ಸಹಿ ಮಾಡ್ಲಿಕ್ಕೆ ದ ಫೇಮಸ್ ಅರಸು ಗ್ರೂಪ್ ಆಫ್ ಮೀಡಿಯಾದ ಹೆಡ್ ಆಫೀಸ್ಗೆ ಬಂದಿದ್ದಾಳೆ. ಇಂತಹ ದೊಡ್ಡ ಆಫೀಸ್ ಮುಂದೆ ಬ್ಯೂಟಿಫುಲ್ ಸ್ಪೋರ್ಟ್ಸ್ ಕಾರ್ಗೆ ಆಕ್ಸಿಡೆಂಟ್ ಮಾಡಿದ್ದು ಒಂದು ಹಳೆಯ ಮಾಡೆಲ್ ನ ಸ್ಕೂಟರ್. ಆ ಸ್ಕೂಟರ್ ಮೇಲೆ ಹೋಗ್ತಿದ್ದವನು ಅಮೋಘ ಎನ್ನುವ ಒಬ್ಬ ಸಾಮಾನ್ಯ ಪ್ರಜೆ. ಅಮೋಘ್ ನೋಡ್ಲಿಕ್ಕೇನೋ ಹ್ಯಾಂಡ್ಸಮ್ ಇದ್ದ, ಆದ್ರೆ ಅವನ ಬಟ್ಟೆ ನೋಡಿದ್ರೆ ಆತ ತುಂಬಾ ಬಡವನೇನೋ ಅನಿಸ್ತಿದ್ದ. ತನ್ನ ಗಾಡಿ ಸ್ಕ್ರಾಪ್ ಆಗಿದ್ದನ್ನು ನೋಡಿ ಯಾದ್ವಿಕಾಗೆ ತುಂಬಾ ಸಿಟ್ಟು ಬಂದಿತ್ತು. ಅದೇ ಸಮಯಕ್ಕೆ ಅರಸು ಗ್ರೂಪ್ ಆ ಮೀಡಿಯಾದಲ್ಲಿ ವರ್ಕ್ ಮಾಡೋ ಒಬ್ಬ ಸೀನಿಯರ್ ಮ್ಯಾನೇಜರ್ ಯಾದ್ವಿಕಾ ಸಿಟ್ ಆಗಿದ್ದನ್ನ ಕಂಡು ಬಂದು ಕೇಳ್ದ. ಯದ್ವಿಕಾ ಮ್ಯಾಮ್, ಐ ಆಮ್ ಸಾರಿ, ನಿಮ್ಗೆ ಯಾರು ಹೀಗ್ ಮಾಡಿದ್ದು? ಸೀನಿಯರ್ ಮ್ಯಾನೇಜರ್ ಹೇಳಿದ್ದನ್ನ ಕೇಳಿ ಯಾದ್ವಿಕಾ ಅಮೋಘನನ್ನ ಕೋಪದಲ್ಲಿ ನೋಡತೊಡಗಿದ್ದು. ಅಮೋಘನನ್ನ ನೋಡಿ ಸೀನಿಯರ್ ಮ್ಯಾನೇಜರ್ ಕೋಪದಲ್ಲಿ ಹೇಳಿದ್ರು, ಯಾರೋ ನೀನು? ನನ್ನ ಹೆಸರು ಅಮೋಘ್ ಅಂತ, ಅರಸು ಮೀಡಿಯಾಗೆ ಜಾಬ್ ಸೇರ್ಕೊಳಕ್ ಬಂದಿದ್ದೀನಿ. ಅಮೋಘ್ ಮಾತಾಡೋದನ್ನ ಕೇಳಿ ಸೀನಿಯರ್ ಮ್ಯಾನೇಜರ್ ಇವತ್ತೊಬ್ರು ಸೆಕ್ಯೂರಿಟಿ ಗಾರ್ಡ್ ಪೋಸ್ಟ್ ಗೆ ಜಾಯಿನ್ ಆಗೋರಿದ್ರು. ಆ ವ್ಯಕ್ತಿ ಇವನೇ ಇರ್ಬೇಕೇನೋ ಅಂತ ಅಂದ್ಕೊಂಡು ಕೋಪದಲ್ಲಿ ಹುಚ್ಚುಂತರ ಆಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಅರಸು ಮೀಡಿಯಾದ ಸಿಇಒ ಕಾರ್ ಬಂದು ಆಕ್ಸಿಡೆಂಟ್ ಆದ ಜಾಗದಲ್ಲಿ ನಿಲ್ತದೆ. ಅದರಿಂದ ಇಳಿದ ವ್ಯಕ್ತಿಯೊಬ್ಬ, ಇಲ್ಲಿ ಏನ್ ಗಲಾಟೆ ಆಗ್ತಿದೆ? ಮತ್ತೆ ಯದ್ವಿಕಾಳ ಕಾರ್ಗೆ ಏನಾಯ್ತು? ಸಿಇಒ ಮಾತ್ ಕೇಳಿದ ಕೂಡ್ಲೆ ಸೀನಿಯರ್ ಮ್ಯಾನೇಜರ್ ಹೇಳ್ತಾನೆ, ಅದು ಸರ್, ಇಲ್ಲಿ ನೋಡಿ, ಇಲ್ಲಿರೋ ಈ ಬಿಕಾರಿ ಮನುಷ್ಯ ತನ್ನ ಸ್ಕೂಟರ್ ತಂದು ಯದ್ವಿಕಾ ಕಾರ್ಗೆ ಗುದ್ದಿದ್ದಾನೆ. ಮ್ಯಾನೇಜರ್ ಹಿಂಗೆ ಹೇಳಿದ ತಕ್ಷಣ ಸಿಇಒ ಅಮೋಘನನ್ನ ಸೀರಿಯಸ್ ಆಗಿ ನೋಡ್ತಾರೆ. ಸಿಇಒಗೆ ಅಲ್ಲಿರೋ ವ್ಯಕ್ತಿ ಯಾರು ಅಂತ ಗೊತ್ತಾದ ಕೂಡಲೇ ಅವನಿಗೆ ಅವರು ನಿಂತಿರೋ ಭೂಮಿ ಒಂದೇ ಬಾರಿ ಬಿರುಕು ಬಿಟ್ಟ ಹಾಗೆ ಆಗಿತ್ತು. ಸಿಇಒ ಮುಖದಲ್ಲಿ ಒಂದೇ ಬಾರಿಗೆ ಆದ ಬದಲಾವಣೆಯನ್ನು ಕಂಡ ಅಲ್ಲಿರೋ ಮ್ಯಾನೇಜರ್, ಯಾದ್ವಿಕಾ ಹಾಗೂ ಅಲ್ಲಿ ಸೇರಿರೋ ಅರಸು ಮೀಡಿಯಾದ ಕೆಲಸದವರ ಮುಖ ಸಹ ಒಂದೇ ಬಾರಿಗೆ ಕಳೆಗುಂದುತ್ತೆ. ಆಗ ಸಿಇಒ ಒಂಥರ ಭಯದಲ್ಲಿ ಕೈ ಮುಗಿದು ನಡುಗುತ್ತಾ ಹೇಳ್ದ, ಅರೆ ಅಮೋಘ್ ಸರ್, ನೀವಿಲ್ಲಿ ಇಲ್ಲೇ ನಡೀತಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಹಾಗಾದ್ರೆ ಈ ಸಿಇಒ ನನ್ನು ಭಯದಲ್ಲಿ ನಡುಗಿಸಿದ ಅಮೋಘ್ ಅಂದ್ರೆ ಯಾರು? ಅಮೋಘ್ ಅರಸು ಗ್ರೂಪ್ ಆಫ್ ಮೀಡಿಯಾದ ಯಾವ ದೊಡ್ಡ ಪೋಸ್ಟ್ ಗೆ ಜಾಯಿನ್ ಆಗೋಕೆ ಬಂದಿದ್ದಾನೆ? ಅತಿ ದೊಡ್ಡ ಪೊಸಿಷನ್ ಅಲ್ಲಿ ಅಮೋಘ್ ಯಾಕೆ ಈ ತರ ಡ್ರೆಸ್ ಮಾಡ್ಕೊಂಡಿದ್ದಾರೆ? ಯಾಕೆ ಅಮೋಘ್ನ ಯಾರು ಕಂಡು ಹಿಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ? ಹಾಗಾದ್ರೆ ಯಾರಿಗೂ ತಿಳಿಯದ ಅಮೋಘ್ನ ಸತ್ಯವಾದ್ರೂ ಏನು? ಯಾರೇ ಅಮೋಘ್? ಅವನ ಬದುಕಿನ ಬಗ್ಗೆ ಕುತೂಹಲ ಇದ್ದಲ್ಲಿ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ವಾಟ್? ಹೌದಾ? ಅದ್ ಹೇಗ್ ಸಾಧ್ಯ? ನೀವ್ ನಿಜ ಹೇಳ್ತಿದ್ದೀರಾ ಅಂತ ಅಮೋಘ್ ಶಾಕ್ ನಿಂದ ಕೇಳ್ದ. ಕಿವಿಗ್ ಫೋನ್ ಹಿಡ್ಕೊಂಡಿರೋ ಅವನ ಕೈ ಸಣ್ಣಗ್ ನಡುಗ್ತಿತ್ತು. ಅದಕ್ಕೆ ಆ ಕಡೆಯಿಂದ ಅಮೋಘ್ನ ಬ್ಯಾಂಕರ್, ಎಸ್ ಸರ್, ನೀವು ಮತ್ತೆ ಶ್ರೀಮಂತರಾಗ್ತಾ ಇದ್ದೀರಾ ಅಂದ್ರು. ಅಮೋಘ್ ಕನ್ಫ್ಯೂಷನ್ ನಿಂದ, ಆದ್ರೆ ಹೇಗೆ ಅಂತ ಕೇಳ್ದ. ಆ ಕಡೆಯಿಂದ ಬ್ಯಾಂಕರ್ ಮುಗುಳ್ನಗುತ್ತಾ, ಸಹಾರಾ ಗ್ರೂಪ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದು ಈಗ ಫಲ ಕೊಟ್ಟಿದೆ ಸರ್. ನಿಮ್ ಇಡೀ ಅರಸು ಫ್ಯಾಮಿಲಿ ಆಸ್ತಿನ ಒಟ್ಟುಗೂಡ್ಸಿದ್ರು ಈಗ ನಿಮ್ ಹತ್ರ ಇರೋ ದುಡ್ಡಿನ ಹತ್ರನೂ ರೀಚ್ ಆಗಲ್ಲ ಸರ್. ನಿಮ್ ಪಿತ್ರಾರ್ಜಿತ ಆಸ್ತಿನ ನೀವು ಸರಿಯಾದ ಕಡೆ ಇನ್ವೆಸ್ಟ್ ಮಾಡಿದ್ರಿ. ನಿಮ್ಮ ಒಂದು ಸ್ಮಾರ್ಟ್ ಮೂವ್ ನೋಡಿ ನಿಮ್ಮ ಇಡೀ ಫ್ಯಾಮಿಲಿ, ಅದರಲ್ಲೂ ನಿಮ್ ತಾತ ಅಂತೂ ತುಂಬಾ ಹೆಮ್ಮೆ ಪಡ್ತಾರೆ ಅಂದ. ಅಮೋಘ್ಗೆ ಒಂದು ಕ್ಷಣ ಇದು ನಿಜಾನೋ ಸುಳ್ಳೋ ಅಂತ ಅರ್ಥನೇ ಆಗ್ಲಿಲ್ಲ. ಅವನು ತನ್ನ 2 ವರ್ಷದ ಹಿಂದಿನ ಇನ್ಸಿಡೆಂಟ್ನ ನೆನೆಸ್ಕೊಂಡು, ಐ ಡೋಂಟ್ ನೋ ಅಬೌಟ್ ದಟ್. 2 ವರ್ಷಗಳ ಹಿಂದೆ ಇದೇ ಇನ್ವೆಸ್ಟ್ಮೆಂಟಿಂದ ನಾನು ಎಲ್ಲದನ್ನೂ ಕಳ್ಕೊಂಡಾಗ ನನ್ನ ತಾತ ನನ್ನನ್ನು ಫ್ಯಾಮಿಲಿಯಿಂದ ಹೇಗೆ ಹೊರಗೆ ಹಾಕಿದ್ರು ಅಂತ ನಿಮ್ಗೆ ನೆನಪಿದೆ ಅಲ್ವಾ ಅಂತ ಕೇಳ್ದ. ಅದಕ್ಕೆ ಅವನು, ಅದಕ್ಕೆ ಸರ್, ಸ್ಟಾಕ್ಸ್ ಅನ್ನೋದು ಇದೊಂಥರ ರೋಲರ್ ಕೋಸ್ಟರ್ ಇದ್ದ ಹಾಗೆ. ನೀವು ಲಾಂಗ್ ಟೈಮ್ ಇದ್ರಲ್ಲಿ ಉಳ್ಕೊಂಡ್ರೆ ನೀವು ಎಷ್ಟು ಡ್ರಾಪ್ ಆಗ್ತಿರೋ ಅದಕ್ಕಿಂತ ಎತ್ತರಕ್ಕೆ ಇರ್ಬೋದು. ಒಂದೇ ದಿವಸದಲ್ಲಿ ಅರಸ್ ಆಗ್ಬಿಡ್ಬೋದು ಅಂದ. ಅಮೋಘ್ ತಕ್ಷಣ, ಈ ವಿಷಯ ಹೊರಗೇನಾದ್ರೂ ಸ್ಪ್ರೆಡ್ ಆಗಿದೆಯಾ ಅಂತ ಕೇಳ್ದ. ಇನ್ನೂ ಇಲ್ಲ, ಆದ್ರೆ ನಿಮ್ ತಾತನ್ಗೆ ವಿಷಯ ಗೊತ್ತಾದ್ರೆ ಅವ್ರು ಖಂಡಿತ ನಿಮ್ಮನ್ನ ಮನೆಗೆ ಮತ್ತೆ ವೆಲ್ಕಮ್ ಮಾಡ್ತಾರೆ. ನೀವೀಗ ಅಫಿಷಿಯಲಿ ದಿ ಅಮೋಘ್ ಅರಸ್, ಇಂಡಿಯಾದ ಟಾಪ್ ಶ್ರೀಮಂತರಲ್ಲಿ ಒಬ್ರು ಸರ್ ಅಂದ. ಅಮೋಘ್ ಮುಗುಳ್ನಗುತ್ತಾ, ಅದನ್ನೆಲ್ಲ ಆಮೇಲೆ ನೋಡೋಣ. ಸರಿ, ನನ್ನ ಹತ್ರ ಈಗ ಎಷ್ಟು ದುಡ್ಡಿದೆ ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ದ. ಅಷ್ಟರಲ್ಲಿ ಲಿವಿಂಗ್ ರೂಮಿಂದ, ಅಮೋಘ ಎಲ್ಲಿದ್ಯಾ? ಅಲ್ಲಿ ಅವನ ಅತ್ತೆ ಸರೋಜಾ ಸೊಂಟದ ಮೇಲೆ ಕೈ ಇಟ್ಕೊಂಡು ಕೋಪದಿಂದ ಬುಸ್ಗುಡ್ತಾ ನಿಂತಿದ್ಲು. ಅದನ್ನ ಕೇಳಿ ಅಮೋಘ್, ಹಾ ಬಂದೆ ಅಂತ ಅಲ್ಲಿಂದಾನೆ ಕೂಗ್ ಹೇಳಿ ಬ್ಯಾಂಕರ್ಗೆ, ಸರಿ ನಾನು ಹೋಗ್ಬೇಕು, ಒಂದು ವಿಷಯ, ಈ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡಿ, ನಾನು ಸದ್ಯಕ್ಕೆ ಇದನ್ನ ಸೀಕ್ರೆಟ್ ಆಗಿ ಇಡಬೇಕು ಅನ್ಕೊಂಡಿದ್ದೀನಿ ಅಂತ ಅಮೋಘ್ ಅಂದ.
ಬ್ಯಾಂಕರ್ ಗಾಡ್ ಇಟ್ ಸರ್ ಅಂದ. 2 ವರ್ಷದ ಹಿಂದೆ ಅಮೋಘ್ ಅರಸ್ ಏನ್ ಕಳ್ಕೊಂಡಿದ್ನೋ ಈಗ ಅದು ಅವನ ಲೈಫಲ್ಲಿ ಡಬಲ್ ಆಗಿ ಬಂದಿತ್ತು. ಅರಸ್ ಅನ್ನೋ ಫ್ಯಾಮಿಲಿ ಹೆಸರಿಗೆ ತಕ್ಕನಾಗೆ ಅವನ ಸ್ಟೇಟಸ್ ಕೂಡ ಏರಿತ್ತು. ಆದ್ರೂ ಅಮೋಘ್ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಕಾಲ್ ಡಿಸ್ಕನೆಕ್ಟ್ ಮಾಡಿ ಅಡಿಗೆ ಮನೆ ಕಡೆ ಹೋದ. ಪಾತ್ರೆ ತೊಳೆಯೋ ಸಿಂಕ್ ಹತ್ರ ಸರೋಜಾ ಮುಖ ಗಂಟಿಟ್ಕೊಂಡು ಅಮೋಘ್ನ ನುಂಗ್ ಹಾಕೋ ಹಾಗೆ ನೋಡ್ತಾ ನಿಂತಿದ್ಲು. ಯಾಕತೆ ಏನಾಯ್ತು ಅಂತ ಅಮೋಘ್ ಕೇಳಿದ್ದಕ್ಕೆ, ಬರೀ ಅಡಿಗೆ ಮಾಡ್ಬಿಟ್ರೆ ಕೆಲ್ಸ ಮುಗಿದೋಯ್ತಾ? ಸಿಂಕಲ್ಲಿರೋ ಪ್ಲೇಟ್ ತೊಳಿಬೇಕು ತಾನೆ, ಅವೇನು ಅವಾಗವೇ ತೊಳ್ಕೋತಾವ? ಆಗಲ್ಲ ಅಂದ್ರೆ ಹೇಳ್ಬಿಡು, ನಾನೇ ಎಲ್ಲ ಮಾಡ್ಕೋತೀನಿ ಅಂತ ಸರೋಜಾ ಕಣ್ಣಲ್ಲೇ ಅವನನ್ನ ನುಂಗೋ ತರ ಹೇಳಿದ್ಲು. ಅಮೋಘ್ ಆರ್ಟಿಫಿಷಿಯಲ್ ಆಗಿ ನಗ್ತಾ, ಸಾರಿ ಅತ್ತೆ, ಅದು ಪ್ಲೇಟ್ಸ್ ತೊಳೆನ ಅಂತ ಹೋದಾಗ ಸಾಂಬಾರ್ ಶರ್ಟ್ ಮೇಲೆ ಚೆಲ್ತು, ಬಟ್ಟೆ ಬದಲಾಯಿಸ್ಕೊಂಬರೋಣ ಅಂತ ಹೋಗಿದ್ದೆ ಅಂದ. ಸರೋಜನ್ಗೆ ಅಮೋಘ್ನ ನೋಡಿದ್ರೇನೆ ಮೈಯೆಲ್ಲ ಉರಿತಿತ್ತು. ಅವನೇನೇ ಅಂದ್ರೂ ಅದಕ್ಕೆ ಮತ್ತೊಂದೇನೋ ತಂದು ಬೈದು ಆಡ್ಕೊಳ್ದೆ ಇದ್ರೆ ಅವಳಿಗೆ ಸಮಾಧಾನನೇ ಇರ್ತಿರ್ಲಿಲ್ಲ. ಅದೇ ಅಸಮಾಧಾನದಲ್ಲಿ, ಏನಿದು ನಿನ್ ಜೀವನ, ನಿನಗೂ ನನ್ನ ಮಗಳಿಗೂ ಮದುವೆ ಆಗಿ 2 ವರ್ಷ ಆಯ್ತು, ಆದ್ರೆ ಇವತ್ತಿನವರೆಗೂ ನಿನ್ನಿಂದ ಒಂದು ಗುಡ್ ನ್ಯೂಸ್ ಕೊಡಕ್ಕಾಗಿಲ್ಲ. ನೀನ್ ನಿಜವಾಗ್ಲೂ ಗಂಡ್ಸ ಅಥವಾ ಏನಾದ್ರೂ ರೋಗ ಇದೆಯಾ ಅಂತ ಸರೋಜಾ ಹುಬ್ಬು ಗಂಟಿಕ್ಕೊಂಡು ಕೇಳಿದ್ಲು. ಅಡಿಗೆ ಮನೆ ಸಿಂಕಲ್ಲಿ ಪ್ಲೇಟ್ಸ್ ತೊಳೆಕ್ ರೆಡಿ ಆಗ್ತಿದ್ದ ಅಮೋಘ್ ಸರೋಜಾ ಮಾತು ಕೇಳಿ ಗಂಟ್ಲಲ್ಲಿ ಏನೋ ಸಿಗಾಕೊಂಡ್ ಹಾಗೆ ಕೆಮ್ತ, ನೋ ಇಲ್ಲ ಅತ್ತೆ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂದ. ನಿಜವಾಗ್ಲು ಯಾವುದಕ್ಕೂ ಒಂದು ಟೆಸ್ಟ್ ಅಂತ ಸರೋಜಾ ಏನೋ ಹೇಳಕ್ ಹೊರಟ್ಲು. ಅಷ್ಟರಲ್ಲಿ ಅಮೋಘ್ ಆಕ್ವರ್ಡ್ ಆಗಿ ತನ್ನ ಅತ್ತೆನ ನೋಡ್ತಾ, ಅದ್ರ ಅವಶ್ಯಕತೆ ಇಲ್ಲ ಅತ್ತೆ, ಇಂಥದಕ್ಕೆಲ್ಲ ನಾನು ದುಡ್ಡು ವೇಸ್ಟ್ ಮಾಡಕ್ ಇಷ್ಟಪಡಲ್ಲ ಅಂದ. ಅದಕ್ಕೆ ಸರೋಜಾ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ, ಸರಿ ಬೇಗ ಬೇಗ ಕೆಲಸ ಮುಗಿಸು, ಕಳೆದ 2 ವರ್ಷದಿಂದ ನಮ್ಮನೆಯಲ್ಲೇ ಗೆಸ್ಟ್ ಥರ ಉಳ್ಕೊಂಡಿದ್ಯಾ, ಸದ್ಯ ಅದ್ರ ಋಣಕ್ಕಾದ್ರೂ ಚೆನ್ನಾಗಿ ಕೆಲಸ ಮಾಡು ಅಂತ ಹೇಳಿದ್ಲು. ಅಮೋಘ್ಗೆ ಅದನ್ನ ಕೇಳಿ ತುಂಬಾ ಹರ್ಟ್ ಆಯ್ತು. ಆದ್ರೂ ತೋರಿಸ್ಕೊಳ್ದೆ ಮನ್ಸಲ್ಲೇ, ನಾನಿಲ್ಲಿ ಗೆಸ್ಟ್ ಥರ ಇಲ್ಲ, ಬಾಡಿಗೆ ಮನೇಲಿದ್ದ ಹಾಗೆ ಪ್ರತಿ ತಿಂಗಳು ದುಡ್ಡು ಕೊಡ್ತಾ ಇದ್ದೀನಿ, ಜೊತೆಗೆ ನನ್ನ ಅತ್ತೆಗೆ ಆಳಾಗಿ ದುಡಿತಾ ಇದ್ದೀನಿ. ಐ ಮೀನ್ ಕಳೆದ 2 ವರ್ಷಗಳಿಂದ ನಾನು ಈ ಮನೆನ ಲಿಟ್ರಲಿ ರಿನೋವೇಟ್ ಮಾಡಿದ್ದೀನಿ. ಆದರೆ ನಾನು ಆ ಸತ್ಯನೆಲ್ಲ ಹೇಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದರಿಂದ ನನ್ನ ಲೀಲಾ ಅಪ್ಸೆಟ್ ಆಗ್ಬೋದು. ನನಗೆ ಈ ಮನೆಯಲ್ಲಿ ಮತ್ತೆ ಹೊರಗಿನ ಸಮಾಜದಲ್ಲಿ ಆಗ್ತಿರೋ ಅವಮಾನದಿಂದ ಲೀಲಾ ಮತ್ತು ನಾನು ಗಂಡ ಹೆಂಡ್ತಿರ್ ಥರ ಬದುಕೋಕ್ ಇದುವರೆಗೂ ಸಾಧ್ಯ ಆಗಿಲ್ಲ ಅಂತ ಯೋಚಿಸಿ ಅಮೋಘ್ ತನ್ನ ಅತ್ತೆ ಕಡೆ ತಿರುಗಿ, ಎಸ್ ಅಫ್ಕೋರ್ಸ್ ಅತ್ತೆ, ನೀವು ತುಂಬಾ ಒಳ್ಳೆಯವರು, ಅದಕ್ಕೆ ನೀವು ನನಗಾಗ್ಲಿ ಅಥವಾ ಲೀಲಿಂಗಾಗ್ಲಿ ಏನೂ ಮಾತಾಡಲ್ಲ. ನಾನು ಈಗಲೇ ಪ್ಲೇಟ್ಸ್ಗಳನ್ನ ತೊಳೆದಿರ್ತೀನಿ, ಬೇರೆ ಏನಾದರೂ ಕೆಲಸ ಇದ್ರೆ ಹೇಳಿ, ಇದು ಮುಗಿಸಿದ ನಂತರ ಅದನ್ನ ಮಾಡ್ತೀನಿ ಅಂದ. ಅದಕ್ಕೆ ಸರೋಜಾ ಹುಬ್ಬು ಗಂಟಿಕ್ಕೊಂಡು, ನೀನು ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋ ದಾರಿ ಹುಡುಕು, ನಿನಗೆ ಗೊತ್ತು ನನ್ನ ಮಗಳು ಶ್ರೀಲೀಲಾ ಮನಸ್ಸು ಮಾಡಿದ್ರೆ ಎಂತೆಂಥ ದೊಡ್ಡ ಶ್ರೀಮಂತರನ್ನ ಮದುವೆ ಆಗ್ಬೋದಿತ್ತು, ಆದ್ರೆ ಅವಳು ಅದೇನು ಕಂಡು ನಿನ್ನನ್ನ ಇಷ್ಟಪಟ್ಟು ಮದುವೆ ಆದ್ಲೋ ಆ ದೇವರೇ ಬಲ್ಲ ಅಂತ ಮತ್ತೆ ಅವನ ಮನಸ್ಸು ನೋಯಿಸೋ ಹಾಗೆ ಹೇಳಿದ್ಲು. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಒಂದಲ್ಲ ಒಂದಿನ ನಾನು ಲೀಲಾಗ್ ತಕ್ಕ ಜೋಡಿ ಅಂತ ನೀವೇ ಅಂತೀರಾ ಅಂದ. ಸರೋಜಾ ತನ್ನ ಕೈಗಳನ್ನ ಒಣಗಿಸ್ಕೋತಾ, ನನಗಂತೂ ಅದು ಡೌಟ್ ಅನ್ನಿಸ್ತಿದೆ, ನಾನು ಲೀಲನ್ಗೆ ನಿನ್ ಜೊತೆ ಯಾವಾಗ್ಲೂ ಡಿವರ್ಸ್ ಮಾಡಿಸ್ತಿದ್ದೆ, ಆದ್ರೆ ಅವಳು ಒಪ್ಬೇಕಲ್ಲ, ಲೀಲಾ ಈಗ ದೊಡ್ಡ ಕಾರ್ಪೊರೇಷನ್ ಚೇರ್ಮನ್, ನೀನು ಸಣ್ಣ ಪುಟ್ಟ ಸಂಬಳಕ್ಕೆಲ್ಲ ಹೊರಗೆ ಹೋಗಿ ಅವಳು ಮರ್ಯಾದೆ ತೆಗೆಯುವಂತ ಕೆಲಸ ಮಾಡೋದು ನನಗಿಷ್ಟ ಇಲ್ಲ ಅಂದ್ಲು. ಅದಕ್ಕೆ ಅಮೋಘ್, ನಾನು ಆ ಥರ ಕೆಲಸ ಯಾವತ್ತೂ ಮಾಡಲ್ಲ ಆತೆ, ನಾನು ನಿಮ್ಮ ಮಗಳನ್ನ ತುಂಬಾ ಪ್ರೀತಿಸ್ತೀನಿ, ಈಗ ಅದು ನಿಮ್ಗೆ ಅರ್ಥ ಆಗಲ್ಲ ಅಂತ ನನಗೆ ಗೊತ್ತು, ಆದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ ಅವಳು ಇನ್ನು ಮುಂದೆ ಖುಷಿಯಾಗಿರ್ತಾಳೆ ಅಂದ. ಸರೋಜನ್ ಮುಖ ಇವಾಗ ಸ್ವಲ್ಪ ಸಾಫ್ಟ್ ಆಯ್ತು. ಇದನ್ನೆಲ್ಲ ಹೇಳಿದೆ ಅಂತ ನಿಮ್ಮ ಮಾವನ ಹತ್ರ ಹೇಳ್ಬೇಡ, ಆದರೆ ನಾನು ನಿನ್ನ ಮಾತನ್ನು ನಂಬ್ತೀನಿ, ನೋಡೋಣ ಅದೇನು ಮಾಡ್ತೀಯಾ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಸ್ವಲ್ಪ ಹೊತ್ತಿನ ನಂತರ ಅಮೋಘ್ ಎಲ್ಲ ಕ್ಲೀನ್ ಮಾಡಿದ ಮೇಲೆ, ಟೈಮ್ ಆಗಲೇ 5 ಗಂಟೆ ಆಗೋಯ್ತು, ಲೀಲಾ ಮನೆಗೆ ಬಂದಿದ್ದಾಳೆ ಅನ್ಸುತ್ತೆ ಅನ್ಕೊಂಡು ಹಾಲ್ ಕಡೆ ಹೋದ. ಅಲ್ಲಿ ಟಿವಿ ಆನ್ ಆಗಿರೋ ಶಬ್ದ ಅಮೋಘ್ಗೆ ಕೇಳಿಸ್ತು. ಶ್ರೀಲೀಲಾ ತನ್ನ ಫ್ರೆಂಡ್ ಜೊತೆ ಸೋಫಾ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿರೋದನ್ನ ನೋಡ್ದ. ಅಮೋಘ್ ಸ್ಮೈಲ್ ಮಾಡ್ತಾ, ವೆಲ್ಕಮ್ ಹೋಮ್ ಲೀಲಾ ಅಂತ ಎದುರುಗಡೆ ಇರೋ ಸೋಫಾ ಮೇಲೆ ಬಂದು ಕೂತ್ಕೊಂಡ. ಲೀಲಾ ಜಸ್ಟ್ ತನ್ನ ಕೈ ಎತ್ತಿ ಹಾಯ್ ಮಾಡಿದ್ಲು. ಅವಳು ಬೆಳಗ್ಗೆ ಹೋಗಿ ಸಂಜೆ ಬಂದಿದ್ರು, ಅವಳ ಫೇಸ್ ಇನ್ನೂ ಫ್ರೆಶ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ಅವನು ಅವಳ ಕಣ್ಣು ನೋಡ್ತಾ, ಎಷ್ಟು ಇನ್ನೋಸೆಂಟ್ ಬ್ಯೂಟಿ ನನ್ನ ಹೆಂಡತಿ, ಆದ್ರೆ ಅಷ್ಟೇ ಹಾರ್ಡ್ ವರ್ಕರ್. ಅವಳ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡು ಅದೇ ಕಂಪ್ನಿಗೆ ಈಗ ಚೇರ್ಮನ್ ಆಗಿದ್ದಾಳೆ ಅಂದ್ರೆ ಶಿ ಇಸ್ ಇನ್ಕ್ರೆಡಿಬಲ್ ಅಂತ ಮನ್ಸಲ್ಲೇ ಯೋಚಿಸ್ತಿರ್ಬೇಕಾದ್ರೆ, ಹಾಯ್ ಅಮೋಘ್, ನೈಸ್ ಶರ್ಟ್ ಅಂತ ಹೇಳಿ ಲೀಲಾ ಪಕ್ಕದಲ್ಲಿ ಕೂತಿದ್ದ ಅವಳ ಫ್ರೆಂಡ್ ಭಾನು ಕಿಸಕ್ಕಂತ ನಕ್ಕದ್ಲು. ಅಮೋಘ್ ಕೆಳಗ್ ಬಗ್ಗಿ ತನ್ನ ಟೀ ಶರ್ಟ್ ನೋಡ್ಕೊಂಡ. ಅವನು ಪಾತ್ರೆ ತೊಳಿಬೇಕಾದ್ರೆ ಮತ್ತೆ ತನ್ನ ಟೀ ಶರ್ಟ್ ಗಲೀಜ್ ಮಾಡ್ಕೊಂಡಿದ್ದ. ಅಮೋಘ್ ತುಟಿ ಹೆಂಚಲಿ ನಕ್ಕು, ನಾನು ಕೆಲಸ ಮಾಡ್ತಿದ್ದೆ ಅವಾಗ ಆಗಿರ್ಬೇಕು ಅಂದ. ದ್ಯಾಟ್ಸ್ ಸೋ ಕ್ಯೂಟ್,
ನಮ್ಮ ಮನೆಯಲ್ಲಿ ಇಂಥ ಕೆಲಸ ಮಾಡೋದಕ್ಕೆ ನಾವು ಸರ್ವೆಂಟ್ಸ್ ಇಟ್ಕೊಂಡಿರ್ತೀವಿ ಅಂತ ಭಾನು ರೇಗ್ಸೋ ಹಾಗೆ ಹೇಳಿದ್ಲು. ಲೀಲಾ ಭಾನು ಕಡೆ ತಿರುಗಿ, ಎಲ್ಲರೂ ನಿಮ್ಮ ಥರ ಶ್ರೀಮಂತರ ಮನೇಲಿ ಹುಟ್ಟಕ್ಕಾಗಲ್ವಲ್ಲ ಭಾನು, ನಮ್ಮಲ್ಲಿ ಕೆಲವರು ದುಡ್ಡುಗಾಗಿ ಕೆಲಸ ಮಾಡಬೇಕು, ಇನ್ನೂ ಕೆಲವರು ಅದಕ್ಕೋಸ್ಕರ ಕಷ್ಟಪಟ್ಟು ಟ್ರೈ ಮಾಡಬೇಕು. ಯಾವಾಗ ಹಾರ್ಡ್ ವರ್ಕ್ ಫಲ ಕೊಡುತ್ತೋ ಅವಾಗ ಅದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಅಮೋಘ್ ನೋಡಿ ಕಣ್ಮಿಟಕ್ಸಿದ್ಲು. ಅವನು ಕೂಡ ಅದಕ್ಕೆ ಕಣ್ಮಿಟಕ್ಸ್ದ. ಯಾವಾಗಲೂ ಹೀಗೆ ಲೀಲಾ ಬೇರೆಯವ್ರ ಮುಂದೆ ತನ್ನ ಪರವಾಗಿ ನಿಂದು ಸಪೋರ್ಟ್ ಮಾಡೋದು ನೋಡಿ ಅವನು ಖುಷಿ ಆಯ್ತು. ಲೀಲಾನ ಫಸ್ಟ್ ಟೈಮ್ ನೋಡಿದಾಗ ಅವಳಿಗೆ ತನ್ನ ಶ್ರೀಮಂತಿಕೆ ನೋಡಿ ತಾನು ಇಷ್ಟ ಆಗ್ಬಾರ್ದು, ಮನಸ್ಸು ನೋಡಿ ಇಷ್ಟ ಆಗ್ಬೇಕು ಅಂತ ಅಮೋಘ್ ಆಸೆ ಪಟ್ಟಿದ್ದ. ಹಾಗೆ ಆಗಿತ್ತು ಕೂಡ. ಅಮೋಘ್ ಇಂಡಿಯಾದ ರಿಚೆಸ್ಟ್ ಫ್ಯಾಮಿಲಿ, ಅರಸು ಕುಟುಂಬದ ಮಗ ಅಂತ ಗೊತ್ತಿಲ್ಲದೆ ಅವನು ಜಾಬ್ ಕೂಡ ಇಲ್ಲದೆ ಇರೋ ಸೀದಾ ಸಾದಾ ಹುಡುಗ ಅನ್ಕೊಂಡೆ ಲೀಲಾ ಪ್ರೀತಿಸಿದ್ಲು. ಎಂಗೇಜ್ಮೆಂಟ್ ಆದ್ಮೇಲೆ ಎಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದ ಅಮೋಘ್ ಅದೇ ದಿನಾನೇ ತನ್ನ ಶ್ರೀಮಂತಿಕೆ ಕಳ್ಕೊಂಡ್ಬಿಟ್ಟಿದ್ದ. ಅಮೋಘ್ ತನ್ನ ತಾತನ ಹತ್ರ ಎಂಗೇಜ್ ಆಗಿರೋ ವಿಚಾರನ ಹೇಳ್ಬೇಕು ಅಂತ ಖುಷಿಯಾಗಿ ಮನೆಗೆ ಬಂದಿದ್ದ. ಆದ್ರೆ ಅಲ್ಲಿ ಅವನ ಮಾತಿಗೆ ಯಾರು ಅವಕಾಶನೇ ಕೊಡದೆ ತನ್ನ ಹೆಸರಲ್ಲಿರೋ ಫಂಡ್ಸ್ನೆಲ್ಲ ಸಹಾರಾ ಗ್ರೂಪ್ ಮೇಲೆ ಹಾಕಿದ್ಕೆ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಅಮೋಘ್ಗೆ ಬಾಯ್ ಬಂದಾಗ ಬೈದ್ರು. ಸ್ಟಾಕ್ಸ್ ವ್ಯಾಲ್ಯೂ ಕುಸಿದು ಅಮೋಘ್ ಹಾಕಿದ ಇನ್ವೆಸ್ಟ್ಮೆಂಟ್ ನೀರಲ್ಲಿ ಮಾಡಿದ ಹೋಮದ ಥರ ಆಗೋಯ್ತು. ಅದಕ್ಕೆ ತಾತ, ನಿನಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ, ನೀನ್ ಮೊದಲು ಅದನ್ನ ಕಲಿ ಅಂತ ಹೇಳಿ ಅಮೋಘ್ನ ಫ್ಯಾಮಿಲಿಯಿಂದ ಹೊರಗೆ ಹಾಕಿದ್ರು. ಹಳೇದೆಲ್ಲ ನೆನೆಸ್ಕೊಂಡು ಅಮೋಘ್ ನಿಟ್ಟಿಸರು ಬಿಡ್ತಾ, ನಾನಿವತ್ತು ಇಂಡಿಯಾದ ಟಾಪ್ ಶ್ರೀಮಂತ ವ್ಯಕ್ತಿಗಳಲ್ಲೊಬ್ಬ, ಆದ್ರೆ ನಾನು ನನ್ನ ಹೆಂಡತಿಗೆ ಈ ಸತ್ಯನ ಹೇಗೆ ಹೇಳಿ? ನಾನೊಬ್ಬ ಕೆಲಸ ಇಲ್ದಿರೋ ವೇಸ್ಟ್ ಬಾಡಿ ಅಂತ ಅವಳು ತಿಳ್ಕೊಂಡಿದ್ದಾಳೆ. ನಾನು ಬಡವ ಅಲ್ಲ ಅನ್ನೋ ಸೀಕ್ರೆಟನ್ನ ರಿವೀಲ್ ಮಾಡೋ ಮೊದಲು ನಾನು ಅವಳ ನಂಬಿಕೆನ ಗಳಿಸ್ಕೋಬೇಕು ಅಂತ ಮನ್ಸಲ್ಲೇ ಅನ್ಕೊಂಡ. ಲೀಲಾ ಸೋಫಾಯಿಂದ ಎದ್ದು, ಅಮೋಘ್, ನೋ ಅಫೆನ್ಸ್, ಬಟ್ ಭಾನು ಹೇಳ್ತಿರೋದು ಸರಿ, ನೀನು ಹೋಗಿ ಮೊದಲು ಫ್ರೆಶ್ ಅಪ್ ಆಗು ಅಂತ ಹೇಳಿ ಅವನ ಕಿವಿ ಹತ್ರ ಬಂದು ಸೋಫಾದಲ್ಲಿ ಕೂತಿರೋ ಭಾನು ಕಡೆ ನೋಡಿ, ಅವಳೀಗ ನನ್ಗೆಸ್ಟ್, ಅವಳೆದ್ರು ನಿನಗೆ ಅವಮಾನ ಆದ್ರೆ ನನಗೂ ಅವಮಾನ ಆದ ಹಾಗೆ ಅಂದ್ಲು. ಅಮೋಘ್ ಲೀಲಾ ಮಾತನ್ನ ಅರ್ಥ ಮಾಡ್ಕೊಂಡು, ಅಫ್ ಕೋರ್ಸ್, ನಾನು ಈಗಲೇ ಬಟ್ಟೆ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಎದ್ದು ಹೋದ. ಅಲ್ಲ ಕಣೆ ಲೀಲಾ, ನೀನು ಈ ಅಮೋಘ್ನ ಹೇಗೆ ಸಹಿಸ್ಕೊಂಡಿದ್ಯಾ? ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಅವನು ಡಿವೋರ್ಸ್ ಕೊಟ್ಬಿಡ್ತಾ ಇದ್ದೆ. ನೀನ್ ಇನ್ನೂ ಯಾಕೊಂದ್ ಜೊತೆ ಇದೆಯಾ ಅಂತ ಕೇಳಿದ್ಲು. ಲೀಲಾ ಒಂದ್ಸಲ ಡೀಪಾಗಿ ಉಸಿರು ತಗೊಂಡು, ಅವನು ಯಾವಾಗಲೂ ಹೀಗಿರಲಿಲ್ಲ. ನಾನು ಮೊದಲು ಭೇಟಿಯಾದಾಗ ಅವನು ತುಂಬ ಚಾರ್ಮಿಂಗ್ ಮತ್ತೆ ಕಾನ್ಫಿಡೆಂಟ್ ಆಗಿದ್ದ. ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ, ಅಮೋಘ್ ಡಲ್ ಆಗ್ಬಿಟ್ಟ. ಆದರೆ ಅವನು ಮತ್ತೆ ಮೊದಲಿನ ಥರ ಆಗ್ತಾನೆ ಅನ್ನೋ ಹೋಪಿಂದ ನಾನು ಇನ್ನೂ ಕಾಯ್ತಾ ಇದ್ದೀನಿ, ಯಾಕಂದ್ರೆ ನಾನು ಅವನನ್ನು ತುಂಬ ಪ್ರೀತಿಸ್ತಿದ್ದೆ ಅಂತ ಹೇಳಿ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೋತಾ ಅಂದ್ಲು. ನೀನು ಈಗಲೂ ಅವನನ್ನು ಪ್ರೀತಿಸ್ತಾ ಇದೆಯಾ? ಭಾನು ಕೇಳಿದ್ಲು. ಅದಕ್ಕೆ ಲೀಲಾ, ನನಗೆ ಗೊತ್ತಿಲ್ಲ ಕಣೆ, ಅವನನ್ನು ನೋಡ್ತಿದ್ರೆ ನನ್ನ ಕೇರ್ ಟೇಕರ್ ಅಷ್ಟೇ ಅಂತ ಭಾವನೆ ಬರ್ತಾ ಇದೆ. ಯಾಕಂದ್ರೆ ಅವನು ನನ್ನ ಜೊತೆ ಮೊದಲಿನ ಥರ ಮನಸ್ಸು ಬಿಚ್ಚಿ ಮಾತಾಡಲ್ಲ, ರೊಮ್ಯಾನ್ಸ್ ಗಿಮ್ಯಾನ್ಸ್ ಎಲ್ಲ ಮರ್ತೇ ಬಿಟ್ಟಿದ್ದಾನೆ. ಅವನ ಹತ್ರ ನೇರವಾಗಿ ಮಾತಾಡಿ ಯಾಕೆ ಹೀಗಿದ್ಯಾ, ಏನಾಯ್ತು ಅಂತ ಕೇಳೋಣ ಅಂದ್ರೆ ಎಲ್ಲವನು ಬೇಜಾರು ಮಾಡಿಕೊಂಡು ನನ್ನಿಂದ ದೂರ ಆಗ್ಬಿಡ್ತಾನೋ ಅನ್ನೋ ಭಯದಲ್ಲಿ ನಾನು ಅವನ ಹತ್ರ ಮಾತಾಡ್ತಿಲ್ಲ. 2 ವರ್ಷದ ಹಿಂದೆ ಹೇಗಿದ್ನೋ ಅದಕ್ಕೆ ವಿರುದ್ಧವಾಗಿದ್ದಾನೆ. ಹಾಗಾಗಿ ನಾನು ಅವನ್ನ ಈಗಲೂ ಪ್ರೀತಿಸ್ತಿದ್ದೀನೋ ಇಲ್ವೋ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂದ್ಲು. ಭಾನು ತಲೆ ಆಡಿಸ್ತಾ, ನೀನ್ ಅವನ ಜೊತೆ ಸಂಸಾರ ಮಾಡಿಲ್ಲ ಅಂದ್ರೆ ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ನಿನ್ನ ಬ್ಯೂಟಿಗೆ ಮತ್ತೆ ನಿನ್ನ ಪೊಸಿಷನ್ಗೆ ಈಗಲೂ ನಿನ್ನ ಹಿಂದೆ ದೊಡ್ಡ ಶ್ರೀಮಂತರು ಕ್ಯೂ ನಿಂತ್ಕೋತಾರೆ. ನೀನು ಸುಮ್ಮನೆ ಡಿವೋರ್ಸ್ ಮಾಡಿ ಬೇರೆ ಯಾರನ್ನಾದ್ರೂ ಮದುವೆ ಆಗೋದು ಒಳ್ಳೇದು. ಯಾಕಂದ್ರೆ ನೀನು ಅವನನ್ನ ಪ್ರೀತಿಸ್ತಿಲ್ಲ, ನೀನು ಅವನ ಮೇಲೆ ಕರುಣೆ ತೋರಿಸ್ತಿದ್ಯಾ ಅಷ್ಟೇ ಅಂದ್ಲು. ಅದಕ್ಕೆ ಲೀಲಾ, ನಾನು ಅವನಿಗೆ ಕರುಣೆ ತೋರಿಸ್ತಿಲ್ಲ, ಅವನು ಮೊದಲಿನ ಥರ ಬದಲಾಗಬಹುದು ಅಂತ ಕಾಯ್ತಾ ಇದ್ದೀನಿ. ನನಗೀಗ ಅದ್ರ ಬಗ್ಗೆ ಮಾತಾಡಕ್ಕೆ ಮನಸ್ಸಿಲ್ಲ ಭಾನು ಅಂತ ಬೇಜಾರಿಂದ ಹೇಳಿದ್ಲು. ರೂಮಿಂದ ಶರ್ಟ್ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದ ಅಮೋಘ್ಗೆ ಇಷ್ಟೊತ್ತು ಲೀಲಾ ಮತ್ತೆ ಭಾನು ಅವನ ಬಗ್ಗೆ ಮಾತಾಡ್ತಾ ಇರೋದು ಕೇಳಿಸಿ ಶಾಕ್ ಆಗಿ ನಿಂತಲ್ಲೇ ನಿಂತುಬಿಟ್ಟ. ಲೀಲಾ ಹೇಳಿದ ಪ್ರತಿಯೊಂದು ಮಾತು ಅಮೋಘ್ ಎದೆಗೆ ಚುಚ್ಚಿದ ಹಾಗನ್ಸ್ತು. ಅವನಿಗವನೇ ಸಮಾಧಾನ ಮಾಡ್ಕೋತಾ, ಇಲ್ಲ ಲೀಲಾ, ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಗಿದೆ, ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತು ನನ್ನಿಂದ ನೀನು ತುಂಬ ಅವಮಾನ ಅನುಭವಿಸ್ತಾ ಇದೆಯಾ ಅಂತ, ಬಟ್ ಇವತ್ತಿಂದ ನಾನು ಎಲ್ಲಾನು ಸರಿ ಮಾಡ್ತೀನಿ, ಎಲ್ಲ ನೀನು ಅನ್ಕೊಂಡಾಗ ಆಗುತ್ತೆ. ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಿ ಅಂತ ಅಮೋಘ್ ಹೇಳ್ದ. ಈ ಕಡೆ ಭಾನು ಸುಮ್ಮನಾಗದೆ ಮತ್ತೆ ಲೀಲಾ ಹತ್ರ ಅಮೋಘ್ಗೆ ಡಿವೋರ್ಸ್ ಮಾಡಿಬಿಡು ಅಂತ ಏನೋ ಸಜೆಸ್ಟ್ ಮಾಡಕ್ ಶುರು ಮಾಡಿದ್ಲು. ಬಟ್ ಲೀಲಾ ಸಡನ್ ಆಗಿ ಅವಳು ಕಿವಿ ಮುಚ್ಕೋತಾ, ಸಾಕ್ ನಿಲ್ಸು ಭಾನು, ನನಗೆ ಇದೇ ವಿಷಯನ ಮಾತಾಡಕ್ ಇಷ್ಟ ಇಲ್ಲ, ಮೊದಲು ನಾನೀಗ ಆಫೀಸಲ್ಲಿ ಹೊತ್ಕೊಂಡಿರೋ ಬೆಂಕಿನ ಆರಿಸ್ಬೇಕಿದೆ ಅಂತ ಹೇಳಿದ್ಲು. ಭಾನು ತಕ್ಷಣ, ಯಾಕೆ, ಏನಾಯ್ತು ಆಫೀಸಲ್ಲಿ, ತುಂಬಾ ಟೆನ್ಷನ್ ಇರೋ ಹಾಗಿದ್ಯಾ ಅಂತ ಕೇಳಿದ್ಲು. ಲೀಲಾ ಕಣ್ ಕೆಳಗಿಳಿಸಿ, ಲಾಸ್ಟ್ ಮಂತ್ ನಮ್ಮ ಕಂಪ್ನಿಗೆ ಹೊಸ ಕಾಂಟ್ರಾಕ್ಟ್ ಸಿಕ್ಕಿತ್ತು,
ಡೇಟಾ ಕ್ಯಾಲ್ಕುಲೇಷನ್ನಲ್ಲಿ ಎರರ್ ಆಗಿಬಿಟ್ಟಿದೆ. ನಮ್ಮ ಪ್ರಾಡಕ್ಟ್ಸ್ ರಿಕ್ವೈರ್ಮೆಂಟ್ಸ್ನ ಪೂರೈಸ್ತಿಲ್ಲ. ಸೊ ನಾವು ಅವ್ರಿಗೀಗ 50 ಕೋಟಿ ಕಾಂಪನ್ಸೇಷನ್ ಕೊಡಬೇಕಾಗಿದೆ. ನನ್ನ ಕಂಪ್ನಿ ಫಂಡಲ್ಲೂ ಅಷ್ಟೊಂದು ದುಡ್ಡಿಲ್ಲ. ಈಗ ಅಟ್ಲೀಸ್ಟ್ 1 ವಾರದೊಳಗೆ ನನ್ನ ಕಂಪ್ನಿಗೆ ಯಾರಾದರೂ 50 ಕೋಟಿನಾದರೂ ಇನ್ವೆಸ್ಟ್ ಮಾಡಲೇಬೇಕು. ಇಲ್ಲ ಅಂದರೆ ನನ್ನ ಕಂಪ್ನಿ ದಿವಾಳಿ ಆಗೋ ಚಾನ್ಸಸ್ ಇದೆ. ನನ್ನ ಎಂಪ್ಲಾಯೀಸ್ ಜೀವನನ ಬೀದಿಗೆ ತಳಕ್ಕೆ ನನಗಿಷ್ಟ ಇಲ್ಲ. ನಾನು ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಭಾನು ಅಂತ ಮುಖ ಮಂಕ್ ಮಾಡ್ಕೊಂಡು ಹೇಳಿದ್ಲು. ಭಾನು ಶಾಕಿಂದ, ವಾಟ್, 1 ವಾರದಲ್ಲಿ 50 ಕೋಟಿ ಇನ್ವೆಸ್ಟ್ ಮಾಡೋರ್ನ ನೀನೆಲ್ಲಿ ಹುಡುಕ್ತೀಯಾ ಅಂತ ಕೇಳಿದ್ಲು. ಅಷ್ಟರಲ್ಲಿ ಲೀಲಾ ಅಮೋಘ್ ಬಂದು ನಿಂತಿರೋದನ್ನ ನೋಡಿದ್ಲು. ಹಾಗೆ ತಕ್ಷಣ ತನ್ನ ಕೆನ್ನೆ ಮೇಲೆ ಹರಿತಿದ್ದ ಕಣ್ಣೀರು ಒರೆಸ್ಕೊಂಡ್ಲು. ಅಮೋಘ್ ಲೀಲಾನ ನೋಡಿ, ಸಾರಿ, ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತೆ, ನಾನು ರೂಮಿಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ರೂಮಿಗೆ ಬಂದ. ಇಷ್ಟು ದಿನ ಆಗಿದ್ದೇನೋ ಆಗೋಯ್ತು, ಬಟ್ ಇನ್ಮೇಲೆ ನನ್ನ ಲೀಲಾಗೆ ಯಾವ ತೊಂದರೆ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ಅಮೋಘ್ ಮನ್ಸಲ್ಲೇ ಅಂದ್ಕೊಂಡ. ಲೀಲಾಗ್ ನಾನು ಹೆಲ್ಪ್ ಮಾಡಬೇಕು, ಆದರೆ ನಾನು ಏನೇ ಸಹಾಯ ಮಾಡಿದ್ರು ಅವಳಿಗೆ ಗೊತ್ತಾಗಬಾರ್ದು. ಯಾಕಂದ್ರೆ ಅವಳಿಗೆ ನಾನು ಯಾರು ಅಂತ ಗೊತ್ತಾದ್ರೆ ಇಷ್ಟು ವರ್ಷ ನಾನು ಸುಳ್ಳು ಹೇಳಿ ಅವಳ ಜೊತೆ ಇದ್ದೆ ಅಂತ ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ನನ್ನಿಂದ ದೂರ ಆಗ್ಬಿಟ್ರೆ ಬೇಡ. ಯಾವ ಕಾರಣಕ್ಕೂ ಅವಳಿಗೆ ನನ್ನ ರಿಯಲ್ ಐಡೆಂಟಿಟಿ ಗೊತ್ತಾಗಬಾರ್ದು ಅಂತ ಅನ್ಕೊಂಡು ತನ್ನ ಫೋನ್ ತೆಗೆದು ನೋಡಿ ಇದ್ದಕ್ಕಿದ್ದ ಹಾಗೆ ಶಾಕ್ ಆಗ್ಬಿಟ್ಟ. ಯಾಕಂದ್ರೆ ಅವನ ಫೋನ್ನಲ್ಲಿ ತಾತಂದು 10 ಮಿಸ್ ಕಾಲ್ಸ್ ಇತ್ತು. ತಾತ ಯಾಕೆ ಇಷ್ಟು ಸಲ ಕಾಲ್ ಮಾಡಿದ್ದಾರೆ? ನಾನು ಅವ್ರ ಹತ್ರ ಮಾತಾಡಿ 2 ವರ್ಷ ಆಯಿತು. ಅವರು ಕೊನೆ ಸಲ ನನ್ನ ಜೊತೆ ಮಾತಾಡಿದಾಗ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಇವಾಗ ಕಾಲ್ ಮಾಡಿದ್ದಾರೆ ಅಂದರೆ ಅವರಿಗೇನಾದರೂ ನಾನು ರಿಚ್ ಆಗಿರೋ ವಿಷಯ ಗೊತ್ತಾಗಿರ್ಬೋದಾ ಅನ್ಕೊಂಡು ಸ್ಕ್ರೀನ್ ಓಪನ್ ಮಾಡ್ತಿದ್ದ ಹಾಗೆ ತಾತ ಏನೋ ಮೆಸೇಜ್ ಮಾಡಿರೋದು ನೋಡಿ ತಕ್ಷಣ ಓಪನ್ ಮಾಡಿ ನೋಡ್ದ. ಅಮೋಘ್, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಫ್ಯಾಮ್ಲಿಗೆ ನೀನು ಬೇಕು. ನೀನು ಸಹಾರಾ ಗ್ರೂಪ್ನಲ್ಲಿ ಹಾಕಿದ ಇನ್ವೆಸ್ಟ್ಮೆಂಟ್ ಸಕ್ಸಸ್ ಆಗಿರೋ ವಿಷಯ ನನಗೆ ಗೊತ್ತಾಯ್ತು. ಈಗ ನಮ್ಮ ಫ್ಯಾಮ್ಲಿನ ಸೇವ್ ಮಾಡೋದಕ್ಕೆ ಆ ದುಡ್ಡಿನ ಅಗತ್ಯ ಇದೆ. ನೀನು ನಮಗೆ ಸಹಾಯ ಮಾಡದೇ ಇದ್ರೆ ಅರಸು ಫ್ಯಾಮ್ಲಿ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅಮೋಘ್ ಮೆಸೇಜ್ ಓದಿ 1 ಕ್ಷಣ ಶಾಕ್ ಆಗ್ಬಿಟ್ಟ. ಜಸ್ಟ್ 2 ವರ್ಷದ ಹಿಂದೆ ಇದೇ ಪರಿಸ್ಥಿತಿ ಅವನಿಗೆ ಬಂದಾಗ ಇಡೀ ಫ್ಯಾಮ್ಲಿ ಅವನನ್ನ ಮನೆಯಿಂದ ಹೊರಗೆ ಹಾಕಿತ್ತು. ಆಗ ಅವನ ಮದುವೆಗೆ ಇನ್ನು 2 ದಿನ ಇತ್ತು. ಆ ಟೈಮಲ್ಲಿ ಅವನು ಬರಿಗೈಯಲ್ಲಿ ಮನೆಯಿಂದ ಹೊರಗೆ ಬಂದಿದ್ದ. ಈಗ ಅದೇ ತಾತ ಅರಸು ಫ್ಯಾಮ್ಲಿ ಉಳಿಸು ಅಂತ ಕೇಳ್ಕೊತಾ ಇದ್ರು. ಅಮೋಘ್ ಆ ಟೈಮ್ ಮತ್ತೆ ಇವಾಗಿನ ಸ್ಥಿತಿ ನೋಡಿಕೊಂಡು 1 ಸಲ ಸಣ್ಣದಾಗಿ ನಗ್ತ. ಅಷ್ಟರಲ್ಲಿ ಇನ್ನೊಂದು ಮೆಸೇಜ್ ಬಂತು. ಅಮೋಘ್, ನಾವೆಲ್ಲ ಕಳ್ಕೊಂಡಿದ್ದೀವಿ. ಕೆಲವು ಬ್ಯಾಡ್ ಇನ್ವೆಸ್ಟ್ಮೆಂಟಿಂದ ನಾವು ದಿವಾಳಿ ಆಗ್ತಾ ಇದ್ದೀವಿ. ನಿನಗೆ ಬಂದಿರೋ ದುಡ್ಡಿಂದ ಪ್ಲೀಸ್ ನಮ್ಮನ್ನು ಸೇವ್ ಮಾಡು. ನೀನು ಹಾಗೆ ಮಾಡಿದ್ರೆ ಅದಕ್ಕೆ ಮ್ಯಾಚ್ ಅಪ್ ಆಗೋ ಹಾಗೆ ನಾನು ಒಂದು ದಾರಿ ಹುಡುಕ್ತೀನಿ. ನೀನು ಮತ್ತೆ ಅರಸು ಫ್ಯಾಮಿಲಿ ಮೆಂಬರ್ ಆಗ್ತೀಯ. ನಿನಗೆ ಮೊದಲಿದ್ದ ಹಾಗೆ ಇರೋಕೆ ಇಷ್ಟ ಇಲ್ವಾ? ಅಮೋಘ್ ತಾತನ್ನ ನೆನೆಸ್ಕೊಂಡು ಅಳಬೇಕೋ ನಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. 2 ವರ್ಷದಿಂದ ಬದುಕಿದಿನ ಸತ್ತಿದಿನ ಅಂತ ಕೇಳೋರ್ ಗತಿ ಇರಲಿಲ್ಲ. ಈಗ ರಿಚ್ ಆಗಿದ ತಕ್ಷಣ ಸಂಬಂಧಗಳು ಹುಡ್ಕೊಂಬಂದಿತ್ತು. ಅವನು ತಾತಂಗೆ ಮೆಸೇಜ್ ಮಾಡ್ತಾ, ನಾನು ನಿಮ್ಮನ್ನ ನಾಳೆ ಮೀಟ್ ಮಾಡ್ತೀನಿ, ಮತ್ತೆ ತಾತ ನಿಮ್ಮ ಜೊತೆ ಮಾತಾಡೋಕೆ ತುಂಬ ಇದೆ ಅಂತ ಕಳಿಸಿ, ಇದನ್ನೇ ಕಾಲಚಕ್ರ ಅನ್ನೋದು. ಈಗ ಮೊದಲು ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ತಿಳ್ಕೋಬೇಕು ಅನ್ಕೊಂಡು ಪರ್ಸಲ್ಲಿದ್ದ ಬ್ಲ್ಯಾಕ್ ಕಾರ್ಡ್ ತಗೊಂಡ. ಅದನ್ನ ಮುಟ್ಟಿ ಅವನು 2 ವರ್ಷ ಆಗಿತ್ತು. ಅವನು ಕಾರ್ಡನ್ನ ಹಿಂದೆ ತಿರುಗಿಸಿ ತಕ್ಷಣ ಅದ್ರ ಹಿಂದೆ ಇರೋ VIP ನಂಬರ್ನ ಡಯಲ್ ಮಾಡ್ದ. ಆ ಕಡೆ ಕಸ್ಟಮರ್ ಕೇರ್ ರಿಸೀವ್ ಮಾಡ್ತಿದ್ದ ಹಾಗೆ ತನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಡೀಟೇಲ್ಸ್ ಕೇಳ್ದ. ಕಸ್ಟಮರ್ ಕೇರ್ ಓಕೆ ಲೈನಲ್ಲಿರಿ ಅಂತ ಹೇಳಿ ಸ್ವಲ್ಪ ಹೊತ್ತಾದ್ಮೇಲೆ, ಸರ್ ಐ ಆಮ್ ರಿಯಲಿ ಸಾರಿ, ನೀವು ದಯವಿಟ್ಟು ನನ್ನ VIP ಆಫೀಸಿಗೆ ಬಂದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ತಿಳ್ಕೊಬೋದು. ಯಾಕಂದರೆ ನಿಮ್ಮ ಬ್ಲ್ಯಾಕ್ ಕಾರ್ಡಲ್ಲಿರೋ ಬ್ಯಾಲೆನ್ಸ್ ನನ್ನ ಕಂಪ್ಯೂಟ್ರಲ್ಲಿ ಡಿಸ್ಪ್ಲೇನೇ ಆಗ್ತಿಲ್ಲ. ಬಟ್ ಸರ್, ನೀವು ಖಂಡಿತ ಇಂಡಿಯಾದ ಟಾಪ್ ಶ್ರೀಮಂತರಲ್ಲಿ ಒಬ್ಬರಾಗಿರ್ತೀರಾ, ಅದನ್ನು ಮಾತ್ರ ನಾನು ಹೇಳಬಲ್ಲೆ ಅಂದ್ಲು. ಅಮೋಘ್ ಅದನ್ನು ಕೇಳಿ 1 ಸಲ ನಕ್ಕಿ ಸರಿ ಅಂತ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಅಷ್ಟರಲ್ಲಿ ಭಾನು ಲೀಲಾ ಜೊತೆ ರೂಮಿಗೆ ಬಂದು, ಏನ್ ಮಿಸ್ಟರ್ ಅಮೋಘ್, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಕೇಳ್ತಾ ಇದ್ರಿ? ನಿಮ್ಮನ್ನ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ ಅಂದ್ಲು. ಆಗ ಅಮೋಘ್ ಲೀಲಾ ಹತ್ರ ಬಂದು, ಲೀಲಾ ಸಾರಿ, ಆಗ್ಲೇ ನೀನು ನಿನ್ನ ಕಂಪ್ನಿ 50 ಕೋಟಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಇಲ್ಲಾಂದ್ರೆ ಕಂಪ್ನಿ ದಿವಾಳಿ ಆಗುತ್ತೆ ಅನ್ನೋದನ್ನ ನಾನು ಕೇಳಿಸ್ಕೊಂಡೆ. ಆಕ್ಚುಲಿ ನಾನು ಬೇಕು ಅಂತ ಕೇಳಿಸ್ಕೊಂಡಿಲ್ಲ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾನು ನಿನ್ಗೆ ಹೆಲ್ಪ್ ಮಾಡ್ಬೋದು ಅಂದ. ಅದಕ್ಕೆ ಭಾನು ನಗ್ತಾ, ವಾಟ್ ಅಮೋಘ್, ಆರ್ ಯು ಜೋಕಿಂಗ್ ಅಂದ್ಲು. ಅಮೋಘ್, ಓಹ್ ಅಂದ್ರೆ ನನ್ನ ಮಾತಲ್ಲಿ ನಿಮಗೆ ನಂಬಿಕೆ ಇಲ್ವಾ ಅಂತ ಕೇಳ್ದ. ಲೀಲಾ ಅವರಿಬ್ಬರನ್ನು ತಡೆದು, ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್ ಅಮೋಘ್, ಇಟ್ಸ್ ನಾಟ್ ಅ ಜೋಕ್, ನೀವಿಬ್ರು ಇದನ್ನ ತಮಾಷೆ ಅಂತ ಅನ್ಕೋಬೇಡಿ ಅಂತ ಹೇಳಿ ಅಮೋಘ್ ಮುಖನ 1 ಸಲ ನೋಡಿ ಅಲ್ಲಿಂದ ತನ್ನ ರೂಮಿಗೆ ಹೊರಟು ಹೋದ್ಲು. ಮಾರನೇ ದಿನ ಬೆಳಗ್ಗೆ ತನ್ನ ಅತ್ತೆ ಸರೋಜಾ ಮಾಡ್ತಿರೋ ಶಬ್ದಕ್ಕೆ ಬಾಂಬ್ ಬ್ಲಾಸ್ಟ್ ಆಯ್ತೇನೋ ಅನ್ನೋ ತರ ಮಲಗಿದವನು ಎದ್ದು ಕೂತ್ಕೊಂಡ. ಸರೋಜಾ ಬೆಳಗ್ಗೆನೆ ಕಣ್ ಅಗ್ಲ ಮಾಡ್ಕೊಂಡು ಅಮೋಘ್ನ ಕೋಪದಿಂದ ನೋಡ್ತಾ, ಲೀಲಾ ಆಫೀಸಿಗೆ ಹೋಗಕ್ಕೆ ರೆಡಿ ಆಗಿದ್ದಾಳೆ, ನನಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ನಾನು ಅವಳು ಕಾರ್ ತಗೊಂಡು ಹೋಗ್ತಾ ಇದ್ದೀನಿ, ನೀನು ಅವಳಿಗೆ ಹೇಳ್ಬಿಡು
ಮತ್ತೆ ಅವಳನ್ನ ಸ್ವಲ್ಪ ಆಫೀಸ್ಗೆ ಹಾಗೆ ಡ್ರಾಪ್ ಮಾಡ್ಬಿಡು ಅಂತ ಹೇಳಿದ್ಲು. ಅಮೋಘ್ ಅದನ್ನ ಕೇಳಿ, ಆದ್ರೆ ಅತ್ತೆ ನನ್ನ ಹತ್ರ ಕಾರಿಲ್ಲ, ನನ್ನ ಹಳೆ ಬೈಕ್ ಮಾತ್ರ ಇರೋದು ಅಂದ. ಅದಕ್ಕೆ ಸರೋಜಾ, ಅದೇ ಸಾಕು, ಇನ್ನೇನಕ್ಕೆ ವೇಟ್ ಮಾಡ್ತಾ ಇದೀಯಾ, ಬೇಗ ರೆಡಿಯಾಗಿ ನಿನ್ನ ಹೆಂಡತಿನ ಕರ್ಕೊಂಡು ಹೋಗು ಅಂತ ಹೇಳಿ ಹೋಗೇ ಬಿಟ್ಲು. ಅಮೋಘ್ ತಕ್ಷಣ, ಲೀಲಾ ನಿಮ್ಮಮ್ಮ ನಿನ್ನ ಕಾರ್ ತಗೊಂಡು ಹೋಗಿದ್ದಾರೆ, ಸೊ ನಾನು ನಿನ್ನ ಆಫೀಸಿಗೆ ಡ್ರಾಪ್ ಮಾಡ್ತೀನಿ ಅಂದ. ಅದನ್ನ ಕೇಳಿ ಲೀಲಾ ಸಡನ್ ಆಗಿ ಬಾಗಿಲು ತೆಗೆದ್ಲು. ಅಮೋಘ್ ಅವಳು ಹಾಕೊಂಡಿದ್ದ ಡ್ರೆಸ್ ನೋಡಿ ಒಂದು ಕ್ಷಣ ಸ್ಟನ್ ಆಗ್ಬಿಟ್ಟ. ಅವಳು ಆ ಡ್ರೆಸ್ ಅಲ್ಲಿ ಅಪ್ಸರೆ ತರ ಕಾಣಿಸ್ತಾ ಇದ್ಲು. ಅವನು ಅವಳನ್ನ ನೋಡಿ, ಲೀಲಾ ನೀನ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ ಅಂದ. ಲೀಲಾ ತನ್ನ ಮುಂಗುರನ್ನ ಸರಿಸ್ಕೊಳ್ತಾ, ಥ್ಯಾಂಕ್ ಯು, ಆದ್ರೆ ನಾವು ಕಾನ್ವರ್ಸೇಷನ್ ದಾರಿಲಿ ಹೋಗ್ತಾ ಮುಂದುವರ್ಸೋಣ, ಯಾಕಂದ್ರೆ ನಂಗೆ ಲೇಟ್ ಆಗ್ತಿದೆ ಅಂದ್ಲು. ತಕ್ಷಣ ಇಬ್ರು ಮನೆಯಿಂದ ಹೊರಟ್ರು. ಲೀಲಾ ಅವನ್ ಬೈಕ್ ಹಿಂದೆ ಅವನ್ ಸೊಂಟನ ಹಿಂದೆಯಿಂದ ಬಳಸ್ಕೊಂಡು ಕೂತಿದ್ಲು. ಹಾಗಿಬ್ರು ಜೊತೆಯಾಗಿ ಹೋಗಿ ವರ್ಷಗಟ್ಲೆ ಆಗ್ಬಿಟ್ಟಿತ್ತು. ಲೀಲಾ ದಾರಿಲಿ ಹೋಗ್ತಾ ಅಮೋಘ್ಗೆ ತನ್ನ ಆಫೀಸಲ್ಲಿರೋ ಪ್ರೆಷರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ಲು. ಸ್ವಲ್ಪ ಹೊತ್ತಲ್ಲೇ ಇಬ್ರು ಆಫೀಸ್ ಗೇಟ್ ಹತ್ರ ಬಂದ್ರು. ಲೀಲಾ ಅಮೋಘ್ ಸೊಂಟನ ಬಿಟ್ಟು ಮುಗುಳ್ನಗುತ್ತಾ, ನೀನ್ ನನ್ನನ್ನ ಬೈಕಲ್ಲಿ ಎಷ್ಟು ಬೇಗ ಕರ್ಕೊಂಡ್ ಬರ್ತೀಯಾ ಅಂತ ನಿಜ ನಂಗೆ ನಂಬಕ್ ಆಗ್ತಿಲ್ಲ, ನಂಗೆ ಮೊದಲೇ ಗೊತ್ತಿದ್ರೆ ದಿನ ನಿನ್ ಕೈಯಲ್ಲೇ ಡ್ರಾಪ್ ಮಾಡಿಸ್ಕೊತಿದ್ದೆ ಅಂದ್ಲು. ಅಮೋಘ್ ಅದಕ್ಕೆ ರೆಸ್ಪಾಂಡ್ ಮಾಡೋ ಮುಂಚೆನೆ ಅವ್ರ ಪಕ್ಕದಲ್ಲೇ ಒಂದು ವೈಟ್ ಕಲರ್ BMW ಕಾರ್ ಸೌಂಡ್ ಮಾಡ್ತಾ ಬಂದ್ ನಿಂತ್ಕೋತು. ಕಾರಿಂದ ಒಬ್ಬ 6 ಅಡಿ ವ್ಯಕ್ತಿ ಇಳಿದು ಅವ್ರ ಹತ್ರ ಬಂದ. ಲೀಲಾ ಅವನನ್ನ ನೋಡಿದ ತಕ್ಷಣ, ಹಾಯ್ ಬಾಲಾ ಅಂತ ಮುಗುಳ್ನಕ್ಕು ವಿಶ್ ಮಾಡಿದ್ಲು. ಅಮೋಘಲ್ ನಿಂತಿದ್ರೂನು ಬಾಲಾ ಅವನು ಕ್ಯಾರೆ ಅಂದೆ ಮುಂದೆ ಬಂದು ಲೀಲಾನ ಲೈಟ್ ಆಗಿ ತಪ್ಕೊಂಡು, ಗುಡ್ ಮಾರ್ನಿಂಗ್ ಲೀಲಾ, ಇಟ್ಸ್ ಸೋ ಗುಡ್ ಟು ಸಿ ಯು ಅಂದ. ಬಾಲಾ ಸುಬ್ರಹ್ಮಣಿ ಅಮೋಘ್ ಕಡೆ ತಿರುಗಿ ಸಣ್ಣದಾಗ್ ನಕ್ಕು, ಈ ಲೀಲಾ ನೀವು ವರ್ಲ್ಡ್ ಅಲ್ಲೇ ಕೆಟ್ಟದಾಗಿರೋ ಬಾಳ್ಗೆ ವೆಹಿಕಲ್ ಬಂದಿದ್ದೀರಾ ಅನ್ಸುತ್ತೆ, ನಿಮ್ಗೆ ರೈಡ್ ಬೇಕು ಅಂದಿದ್ರೆ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತಿದ್ದೆ ಅಂದ. ಅಮೋಘ್ ಅದಕ್ಕೆ ನಗ್ತಾ, ನಾನ್ ಡ್ರೈವರ್ ಅಲ್ಲ, ಆಕ್ಚುಲಿ ನಾನು ಅವಳ ಹಸ್ಬೆಂಡ್ ಅಂದ. ಬಾಲಾ ಅದನ್ನ ಕೇಳಿ ಶಾಕ್ ಆದ. ಅಮೋಘ್ ತನ್ನ ಕೈನ ಮುಂದೆ ಚಾಚಿ ಸ್ಮೈಲ್ ಮಾಡ್ತಾ, ನನ್ನ ಹೆಸರು ಅಮೋಘ್, ಇಟ್ಸ್ ನೈಸ್ ಟು ಮೀಟ್ ಯು ಅಂದ. ಬಾಲಾ ಶೇಕ್ ಹ್ಯಾಂಡ್ ಮಾಡ್ತಾ, ಓ ದಿ ಗ್ರೇಟ್ ಅಮೋಘ್, ನಾನ್ ನಿಮ್ ಬಗ್ಗೆ ತುಂಬಾ ಕೇಳಿದೀನಿ. ಶ್ರೀಲೀಲಾ ಅವ್ರ ಫ್ರೆಂಡ್ ಭಾನು ಯಾವಾಗ್ಲೂ ನಿಮ್ ಗುಣಗಾನನ ಮಾಡ್ತಾನೆ ಇರ್ತಾರೆ, ನಿಮ್ಮನ್ನ ನೋಡಿದ್ಮೇಲೆ ಅವ್ರು ಹೇಳಿದ್ ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ ಅಂತ ತುಟಿ ಅಂಚಲಿ ನಗ್ತಾ ಅಂದ. ಲೀಲಾಗದನ್ನ ಕೇಳಿ ಲೈಟ್ ಆಗಿ ಕೋಪ ಬಂತು. ಬಾಲಾ, ದಟ್ ಇಸ್ ಔಟ್ ಆಫ್ ಲೈನ್ ಅಂದ್ಲು. ಬಾಲಾ, ಆಫ್ ಕೋರ್ಸ್, ಬಟ್ ನಾನ್ ಜಸ್ಟ್ ಜೋಕ್ ಮಾಡಿದೆ, ನೀನ್ ನನ್ನ ಮಾತನ್ನ ಜೋಕ್ ಅಂತ ತಗೊಳ್ಳಿಲ್ವಾ ಅಮೋಘ್ ಅಂತ ಕೇಳ್ದ. ಅಮೋಘ್ ಏನೋ ಮಾತಾಡೋಷ್ಟ್ರಲ್ಲಿ ಲೀಲಾ ಅವನ ಕೈನ ಪ್ರೆಸ್ ಮಾಡಿ ಸುಮ್ನಿರು ಅನ್ನೋ ರೀತಿ ಸನ್ನೆ ಮಾಡಿದ್ಲು. ಸರಿ ಬಾಲಾ, ನಂಗೆ ಟೈಮ್ ಆಗ್ತಿದೆ, ನಾನು ಹೋಗ್ಬೇಕು ಅಂದ್ಲು. ಆಗ ಬಾಲಾ, ಹೇ ವೇಟ್ ಅ ಮಿನಿಟ್ ಅಂತ ಹೇಳಿ ತನ್ನ ಕಾರ್ ಹತ್ರ ಹೋಗಿ ಒಂದು ಗಿಫ್ಟ್ ಬಾಕ್ಸ್ ತಗೊಂಡ್ಬಂದ. ಲೀಲಾ ಏನು ಅಂತ ನೋಡೋಷ್ಟರಲ್ಲಿ ಬಾಲಾ ಆ ಗಿಫ್ಟ್ ಬಾಕ್ಸ್ ನ ಲೀಲಾ ಕೈ ಕೊಟ್ಟು, ಓಪನ್ ಮಾಡಿ ನೋಡಿ, ನಿಮಗ್ ಖಂಡಿತ ಇಷ್ಟ ಆಗುತ್ತೆ ಅಂದ. ಲೀಲಾ ಬಾಕ್ಸ್ ತೆಗೆದು ನೋಡಿದ ಹಾಗೆ, ಓ ಮೈ ಗುಡ್ನೆಸ್, ಈ ನೆಕ್ಲೆಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಬಾಲಾ, ತುಂಬಾ ಥ್ಯಾಂಕ್ಸ್, ಈ ಗಿಫ್ಟ್ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ಲು. ಬಾಲಾ ಅದಕ್ಕೆ ಮುಗುಳ್ನಕ್ಕು, ಐ ನ್ಯೂ ಇಟ್ ಅಂದ. ಅಮೋಘ್ಗೆ ಬಾಲನ್ ನೋಟ ಸರಿ ಇಲ್ಲ ಅಂತ ಅನ್ನಿಸ್ತು. ನಾನ್ ಲೀಲಾ ಕಂಪ್ನಿನ ಸೇವ್ ಮಾಡ್ಬೇಕು, ಆದ್ರೆ ಅದಕ್ಕೂ ಮೊದಲು ಈ ಬಾಲನ ಹ್ಯಾಂಡಲ್ ಮಾಡ್ಲೇಬೇಕು, ಅವನ್ ಒಳ್ಳೆಯವನಲ್ಲ ಅಂತ ಮನ್ಸಲ್ಲೇ ಅನ್ಕೊಂಡ. ಅಷ್ಟರಲ್ಲಿ ಬಾಲಾ, ಅ ಬ್ಯೂಟಿಫುಲ್ ವುಮನ್ ಡಿಸರ್ವ್ಸ್ ಅ ಬ್ಯೂಟಿಫುಲ್ ನೆಕ್ಲೆಸ್ ಅಲ್ವಾ ಅಮೋಘ್ ಅಂತ ಹೇಳಿ ಸಣ್ಣದಾಗಿ ನಗ್ದ. ಅಮೋಘ್ ಹತ್ರ ಹೋಗಿ ಬಾಲಾ ತಂದಿರೋ ನೆಕ್ಲೆಸ್ ಗಮನಿಸ್ತಾ. ಆ ನೆಕ್ಲೆಸ್ ತುಂಬಾ ಬರೀ ಸ್ಟೋನ್ಸ್ ಇದ್ವು. ಅಮೋಘ್ ಅದನ್ನ ಸೂಕ್ಷ್ಮವಾಗಿ ನೋಡ್ತಾ, ಡ್ರೀಮ್ ಲವರ್ ನೆಕ್ಲೆಸ್ ಅಂದ. ಬಾಲಾ ಅದನ್ನ ಕೇಳಿ, ಏನಂದ್ರಿ ಅಂತ ಕೇಳ್ದ. ಅಮೋಘ್, ದಟ್ಸ್ ಇಂಪಾಸಿಬಲ್, ಇದು ರಿಯಲ್ ಆಗಕ್ ಚಾನ್ಸೇ ಇಲ್ಲ. ಡ್ರೀಮ್ ಲವರ್ ನೆಕ್ಲೆಸ್ ತಯಾರಿಸಿರೋದು ಫೇಮಸ್ ಫ್ರೆಂಚ್ ಜ್ಯುವೆಲರಿ ಡಿಸೈನರ್. ಅದರಲ್ಲಿ 180 ಸ್ಟೋನ್ಸ್ ಮತ್ತೆ 3 ಕ್ಯಾರೆಟ್ ಡೈಮಂಡ್ ಇರುತ್ತೆ. ಇಡೀ ಪ್ರಪಂಚದಲ್ಲಿ ಆ ನೆಕ್ಲೆಸ್ ನ ಕೇವಲ 10 ವರ್ಷಗಳು ಮಾತ್ರ ಇರೋದು. ಸೊ ಇದು ಪಕ್ಕ ಡೂಪ್ಲಿಕೇಟ್ ಅಂದ. ಅದನ್ನ ಕೇಳಿ ಬಾಲಾ ಮುಖ ಕೋಪದಿಂದ ಕೆಂಪಾಗಿ ಹೋಯ್ತು. ತಕ್ಷಣ ಬಾಲಾ ರೈಸ್ ಆಗಿ, ಏನೋ ಡೂಪ್ಲಿಕೇಟಾ? ಇಲ್ಲ, ಇದು ಟಾಪ್ ನೆಕ್ಲೆಸ್ ಕಾಪಿ ಅಷ್ಟೇ. ಶ್ರೀಲೀಲಾ, ನೀವು ಡ್ರೀಮ್ ಲವರ್ ನೆಕ್ಲೆಸ್ ನ ಎಷ್ಟು ಇಷ್ಟ ಪಡ್ತೀರಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಜವಾದ ನೆಕ್ಲೆಸ್ ನ ಬೈ ಮಾಡಕ್ ಆಗಲ್ಲ, ಅದಕ್ಕೆ 80 ಲಕ್ಷ ಖರ್ಚು ಮಾಡಿ ನಾನು ನಿಮಗೋಸ್ಕರ ಅದ್ರ ಕಾಪಿ ಮಾಡಿಸಿದೀನಿ. ನೀವು ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಗ್ಯಾರಂಟಿ ಡ್ರೀಮ್ ಲವರ್ ನೆಕ್ಲೆಸ್ ನ ನಿಮ್ಗೋಸ್ಕರ ಹುಡುಕ್ತೀನಿ ಅಂದ. ಲೀಲಾ ಫಟ್ ಅಂತ ಆ ಗಿಫ್ಟ್ ಬಾಕ್ಸ್ ನ ಮುಚ್ಚಿ, ನೀವದನ್ನ ಬೈ ಮಾಡಕ್ ಸಾಧ್ಯ ಇಲ್ಲ. ಅಮೋಘ್ ಹೇಳ್ದಾಗೆ ಇಡೀ ಜಗತ್ತಲ್ಲಿ 10 ನಿಜವಾದ ಡ್ರೀಮ್ ಲವರ್ ನೆಕ್ಲೆಸ್ ಮಾತ್ರ ಇರೋದು. ಲಾಸ್ಟ್ ಟೈಮ್ ಅಂದ್ರೆ 2 ವರ್ಷಗಳ ಹಿಂದೆ ಹರಾಜಲ್ಲಿ ಒಂದು ಡ್ರೀಮ್ ಲವರ್ ನೆಕ್ಲೆಸ್ 23 ಕೋಟಿಗೆ ಬಿದ್ದಾಗಿತ್ತು. ಇನ್ನು ಇವಾಗಿನ ರೇಟ್ನ ಕೇಳಿದ್ರೆ ಮೂರ್ಛೆಯಾಗಿ ಬೀಳ್ಬೇಕಾಗತ್ತಷ್ಟೇ. ಸೊ ನೀವು ಡ್ರೀಮ್ ಲವರ್ ಹುಡುಕೋದಿದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಆದ್ರೂ ಈ ಡೂಪ್ಲಿಕೇಟ್ ಚೆನ್ನಾಗಿದೆ, ಐ ಲವ್ ಇಟ್.
ಥ್ಯಾಂಕ್ ಯು ಅಂದ್ಲು. ಲೀಲಾ ಮಾತುಗಳನ್ನ ಕೇಳಿ ಬಾಲ ಒಂದು ಕ್ಷಣ ತಂಗಾಗ್ಬಿಟ್ಟ. ಅವನು ತನ್ನ ಮನಸ್ಸಲ್ಲಿ 23 ಕೋಟಿನ, ನನ್ನ ಎಂಟೈರ್ ನೆಟ್ವರ್ತೆ 25 ಕೋಟಿ, ಇನ್ನೂ ಆ ನೆಕ್ಲೆಸ್ ತಗೊಂಡು ನಾನು ಬೀದಿಗೆ ಬಂದು ಬೀಳ ಅಂತ ಅನ್ಕೋತಾ, ಈ ಡ್ರೀಮ್ ಲವರ್ ತುಂಬಾ ಪಾಪ್ಯುಲರ್ ಅನ್ಸುತ್ತೆ ಅಲ್ವಾ ಅಂತ ಆಕ್ವರ್ಡ್ ಆಗಿ ಸ್ಮೈಲ್ ಮಾಡ್ತಾ ಕೇಳ್ದ. ಆಗ ಅಮೋಘ್ ಮುಂದೆ ಬಂದು, ಲೀಲಾ, ನಿನಗೆ ಆ ಡ್ರೀಮ್ ಲವರ್ ನೆಕ್ಲೆಸ್ ಅಂದ್ರೆ ಅಷ್ಟೊಂದು ಇಷ್ಟನಾ? ಓಕೆ, ನಾನು ಅದನ್ನ ನಿಂಗೆ ಗಿಫ್ಟ್ ಮಾಡ್ತೀನಿ. ಆಫ್ಟರ್ ಆಲ್ ನಾನು ನಿನ್ನ ಹಸ್ಬೆಂಡ್, ಅಟ್ಲೀಸ್ಟ್ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಅಂದ. ಲೀಲಾ ತನ್ನ ಮನ್ಸಲ್ಲಿ ಅದ್ ಆಗದೆ ಇರೋ ಕೆಲಸ ಅನ್ಕೊಂಡು ಥ್ಯಾಂಕ್ ಯು ಅಮೋಘ್ ಅಂದ್ಲು. ಅಮೋಘ್ ಬಾಲ ತಂದಿರೋ ಆ ನೆಕ್ಲೆಸ್ ನ ಹಿಡ್ಕೊಂಡು ಸುಮ್ನೆ ಹಾಗೆ ನೋಡ್ತಿರ್ಬೇಕಾದ್ರೆ ಆ ನೆಕ್ಲೆಸ್ ಮಿಸ್ ಆಗಿ ಕೆಳಗಡೆ ಬಿದ್ದು ಹೋಯ್ತು. ಅದು ಬೀಳ್ತಿದ್ದಾಗೆ ಅಮೋಘ್ ಶಾಕ್ ಆದೊಂಥರ ನಾಟಕ ಮಾಡಕ್ ಶುರು ಮಾಡ್ದ. ಬಾಲ ಅದನ್ನ ನೋಡಿ, ಅಯ್ಯೋ ಅಮೋಘ್, ಏನ್ ಮಾಡಿದ್ರಿ ನೀವು? ಬೇಕು ಅಂತ ಯಾಕೆ ಅದನ್ನ ಕೆಳಗೆ ಬೀಳ್ಸಿದ್ರಿ? ಆ ನೆಕ್ಲೆಸ್ ಶ್ರೀಲೀಲಾಗೋಸ್ಕರ ತಂದಿದ್ದು, ಯಾಕೆ ಈ ತರ ಮಾಡಿದ್ರಿ ಅಂತ ಕೋಪದಿಂದ ಕೇಳ್ದ. ಅಷ್ಟರಲ್ಲಿ ಅಲ್ಲಿ ಆಫೀಸ್ ಸ್ಟಾಫ್ ಎಲ್ಲ ಜಮಾಯಿಸಕ್ ಶುರು ಮಾಡಿದ್ರು. ಮತ್ತೆ ಎಲ್ಲರೂ ಗುಸುಗುಸು ಮಾತಾಡ್ಕೊಳಕ್ ಆರಂಭಿಸಿದ್ರು. ನೆಕ್ಲೆಸ್ ಕೆಳಗ್ ಬಿದ್ದಿರೋದನ್ನ ನೋಡಿ ಲೀಲಾ ತಕ್ಷಣ, ಐ ಆಮ್ ಶ್ಯೂರ್ ಇದು ಬೈ ಆಕ್ಸಿಡೆಂಟ್ ಆಗಿದ್ದು ಅಲ್ವಾ ಅಮೋಘ್ ಅಂದ್ಲು. ಬಾಲ ಮುಖದಲ್ಲಿ ಕೋಪ ಕೊದಿತಿರೋದ್ ನೋಡಿ ಅಮೋಘ್, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ನಿಸ್ತಾ ಇದೆ ಲೀಲಾ, ಯಾಕಂದ್ರೆ ಯು ಡಿಸರ್ವ್ ದ ಒರಿಜಿನಲ್, ಈ ಡೂಪ್ಲಿಕೇಟ್ ಅಲ್ಲ ಅಂದ. ಅದಕ್ಕೆ ಲೀಲಾ ಅಮೋಘ್ ಹತ್ರ ಬಂದು ಅವನ್ ಕಿವಿಲಿ, ಅಮೋಘ್ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಬಾಲ ಹತ್ರ ಸಾರಿ ಕೇಳು, ಯಾಕಂದ್ರೆ ಅವ್ನು ನಂಗೆ ಹೆಲ್ಪ್ ಮಾಡಕ್ ಬಂದಿದ್ದಾನೆ. ಈ ಟೈಮಲ್ಲಿ ಈ ಥರ ಡ್ರಾಮಾ ಎಲ್ಲ ಬೇಡ, ಎಸ್ಪೆಷಲಿ ಈ ವಾರ ಅಂತೂ ದಯವಿಟ್ಟು ಬೇಡವೇ ಬೇಡ ಅಂದ್ಲು. ಅಮೋಘ್ ಒಂದು ಸಲ ಡೀಪಾಗಿ ಉಸಿರು ಹೇಳ್ಕೊಂಡು ಬಾಲ ಕಡೆ ತಿರುಗಿ, ಓಕೆ, ನನ್ನ ಹೆಂಡತಿಗೋಸ್ಕರ ನೀವು ತಂದಿದ್ದ ನೆಕ್ಲೆಸ್ನ ಕೆಳಗೆ ಬೀಳ್ಸಿದ್ದಕ್ಕೆ ಸಾರಿ ಅಂದ. ಲೀಲಾ ಅಮೋಘ್ಗೆ ಥ್ಯಾಂಕ್ ಯು ಅಂತ, ಓಕೆ, ನಂಗೆ ಈಗಾಗಲೇ ತುಂಬ ಲೇಟ್ ಆಗಿದೆ, ನಾನು ಹೋಗಬೇಕು, ಇಬ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಫಾಸ್ಟ್ ಆಗಿ ಹೆಜ್ಜೆ ಹಾಕ್ತಾ ಎಲಿವೇಟರ್ ಕಡೆ ಹೊರಟು ಹೋದ್ಲು. ಲೀಲಾ ಹೋಗಿದ ತಕ್ಷಣ ಅಮೋಘ್ ಕೆಳಗ್ ಬಾಗಿ ಆ ನೆಕ್ಲೆಸ್ ತಗೊಂಡು ಬಾಲ ಮುಖದ ಮೇಲೆ ಬಿಸಾಕ್ದ. ಆದ್ರೆ ಬಾಲ ಆ ನೆಕ್ಲೆಸ್ ತನ್ನ ಮುಖಕ್ಕೆ ಬೀಳೋ ಮೊದಲೇ ಅದರಿಂದ ತಪ್ಪಿಸ್ಕೊಂಡ. ಆದ್ರೆ ಆ ನೆಕ್ಲೆಸ್ ಈಗ ಮತ್ತೆ ಕೆಳಗ್ ಬಿದ್ದಿತ್ತು. ಈ ಸಲ ಅದು ಬಿದ್ದಿದ್ದ ಫೋರ್ಸಿಗೆ ಆ ನೆಕ್ಲೆಸ್ ಅಲ್ಲಿ ಇದ್ದ ನಕಲಿ ವಜ್ರ ಹೊರಗೆ ಬಂದು ನೆಲದ ಮೇಲೆ ಬಿತ್ತು. ಬಾಲ ಕೆಳಗ್ ಬಿದ್ದಿದ್ದ ಆ ನೆಕ್ಲೆಸ್ ನ ನೋಡಿ ಕೋಪದಿಂದ ಹಲ್ ಕಡಿತಾ ಅಮೋಘ್ ಕಡೆ ತಿರುಗಿ ನೋಡ್ದ. ಆದ್ರೆ ಅಮೋಘ್ ಅಷ್ಟೊತ್ತಿಗಾಗ್ಲೇ ತನ್ನ ಬೈಕ್ ಹತ್ರ ಹೋಗಿದ್ದ. ಅಮೋಘ್ ತನ್ನ ಬೈಕ್ ಮೇಲೆ ಕೂತ್ಕೊಂಡು ಅವನ ಕಡೆ ತಿರುಗಿ, ಲೀಲಾ ನನ್ನ ಹೆಂಡತಿ, ನೀನ್ ಅವಳಿಂದ ದೂರ ಇದ್ದಷ್ಟು ನಿನಗೆ ಒಳ್ಳೇದು. ಆಮೇಲೆ ನನ್ನ ಹೆಂಡತಿಗೆ ಗಿಫ್ಟ್ ಕೊಡೋದು ನನ್ನ ಕೆಲಸ. ಸೊ ಇವತ್ ರಾತ್ರಿನೇ ನಾನು ಅವಳಿಗೆ ನಿಜವಾದ ಡ್ರೀಮ್ ಲವರ್ ನೆಕ್ಲೆಸ್ ಕೊಡ್ತೀನಿ. ಅವಳ ರೇಂಜ್ ಏನಿದ್ರು ಅದು, ಅಂಡ್ ಶಿ ಡಿಸರ್ವ್ಸ್ ಇಟ್ ಫ್ರಮ್ ಹರ್ ಹಸ್ಬೆಂಡ್, ನಾಟ್ ಫ್ರಮ್ ಯು ಅಂತ ಹೇಳಿ ಬೈಕ್ ಸ್ಟಾರ್ಟ್ ಮಾಡ್ದ. ಬಾಲ ಸಿಟ್ ತಡ್ಕೊಳಕ್ ಆಗದೆ ಆ ಕಡೆ ಈ ಕಡೆ ನೋಡಿ ಒಂದ್ ಕಲ್ ತಗೊಂಡು ತನ್ನ ಶಕ್ತಿನೆಲ್ಲ ಉಪಯೋಗಿಸಿ ಅಮೋಘ್ ಬೈಕ್ ಹಿಂಭಾಗ ಜೋರಾಗೆಸ್ತ. ಕಲ್ಲು ಬೈಕ್ ಇಂಡಿಕೇಟರ್ ಮೇಲೆ ಬಿದ್ದು ಅದು ಮುರಿದು ನೇತಾಡಕ್ ಶುರುವಾಯ್ತು. ಅಮೋಘ್ ಅದನ್ನ ಗಮನಿಸಲಿಲ್ಲ, ಹಾಗಾಗಿ ಬೈಕ್ ಓಡಿಸ್ಕೊಂಡು ಅಲ್ಲಿಂದ ಹೊರಟು ಹೋದ. ಆದ್ರೆ ಅಮೋಘ್ ಹಾಗೆ ಹೋಗ್ತಿರೋದನ್ನ ಲೀಲಾ ಆಫೀಸ್ನ ಒಂದಿಬ್ರು ಸ್ಟಾಫ್ಸ್ ಫೋಟೋ ಮತ್ತೆ ವಿಡಿಯೋ ಮಾಡ್ಕೊಂಡ್ರು. ಅಷ್ಟೊತ್ತಿಗಾಗ್ಲೇ ಲೀಲಾ ತನ್ನ ಚೇಂಬರ್ ಕಿಟಕಿಯಿಂದ ಹೊರಗೆ ನಡೀತಿದ್ನೆಲ್ಲ ನೋಡಿದ್ಲು. ಅವಳಿಗೆ ಈಗ ಅಮೋಘ್ ಮೇಲೆ ಸಖತ್ ಕೋಪ ಬಂದಿತ್ತು. ಅಮೋಘ್ಗೆ ಅಷ್ಟು ಹೇಳಿದ್ರು ಕೊನೆಗೂ ಬಾಲ ಜೊತೆ ಜಗಳ ಮಾಡ್ಕೊಂಡೇ ಹೋಗಿದ್ದಾನೆ. ಬಾಲ ಬುದ್ಧಿ ಸರಿ ಇಲ್ಲ ಅಂತ ನನಗೆ ಗೊತ್ತು, ಆದ್ರೆ ಈಗ ನಾನಿರೋ ಪರಿಸ್ಥಿತಿಲಿ ಬಾಲ ಖಂಡಿತ ಹೆಲ್ಪ್ ಮಾಡ್ತಿದ್ದ. ಅರಸು ಕಂಪ್ನಿಲಿ ಕೆಲಸ ಮಾಡ್ತಿರೋ ಬಾಲಂಗೆ ಹೇಗಾದ್ರೂ ಮಾಡಿ ನಿಮ್ ಬಾಸ್ ಜೊತೆ ಮಾತಾಡಿ ನಮ್ ಕಂಪ್ನಿಗೆ 50 ಕೋಟಿ ಇನ್ವೆಸ್ಟ್ ಮಾಡೋಕೆ ಒಪ್ಸು ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಅಮೋಘ್ ನೋಡಿದ್ರೆ ಅವನ ಜೊತೆ ಜಗಳ ಆಡ್ಕೊಂಡಿದ್ದಾನೆ. ಈಗ ಬಾಲ ನಂಗೆ ಹೆಲ್ಪ್ ಮಾಡಕ್ ಹೇಗ್ ಸಾಧ್ಯ ಅಂತ ಮನ್ಸಲ್ಲ ಯೋಚಿಸಿದ್ಲು. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯ್ತು. ಅವಳ ಫೋನ್ ನಲ್ಲಿ ಅಮೋಘ್ ಹೆಸರನ್ನ ನೋಡಿ ಕೋಪದಿಂದ ರಿಸೀವ್ ಮಾಡಿದ ತಕ್ಷಣ, ನಾನೀಗ ಮಾತಾಡಕ್ಕಾಗಲ್ಲ ಅಂದ್ಲು. ಅದಕ್ಕೆ ಅಮೋಘ್, ಲೀಲಾ, ಅಲ್ಲಿ ನಡೆದಿದ್ದಕ್ಕೆ ಸಾರಿ, ನೀನ್ ಎಷ್ಟು ಸ್ಟ್ರೆಸ್ ಅಲ್ಲಿ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು, ಬಟ್ ಆ ಬಾಲನ್ ಅಹಂಕಾರದ ಮಾತುಗಳನ್ನ ಕೇಳ್ಕೊಂಡು ನಾನು ಸುಮ್ಮನೆ ಹೋಗಕ್ಕಾಗ್ಲಿಲ್ಲ ಅಂದ. ಅದಕ್ಕೆ ಲೀಲಾ, ಅವನು ನನ್ನ ಕಂಪ್ನಿನ ಉಳಿಸೋ ಬೆಸ್ಟ್ ಚಾನ್ಸ್ ಆಗಿದ್ದ. ಅವನು ಅರಸು ಕಂಪ್ನಿಲಿ ಕೆಲಸ ಮಾಡ್ತಾನೆ, ಅವನು ನೇರವಾಗಿ ಅರಸು ಫ್ಯಾಮಿಲಿಗೆ ರಿಪೋರ್ಟ್ ಮಾಡ್ತಾನೆ. ನಿಂಗೆ ಅರಸು ಫ್ಯಾಮಿಲಿ ಯಾರು ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅವರು ಇಂಡಿಯಾದ ರಿಚೆಸ್ಟ್ ಫ್ಯಾಮಿಲಿಗಳಲ್ಲಿ ಒಬ್ರು. ಅವ್ರು ಏನಾದರೂ ನಮ್ಮ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರೆ ನನ್ನ ಕಂಪ್ನಿನ ನಾನು ಉಳಿಸ್ಕೋತಿದ್ದೆ ಅಂದ್ಲು. ಅಮೋಘ್ ತನ್ನಷ್ಟಕ್ಕೆ ತಾನೇ ಮನ್ಸಲ್ಲಿ ನಗ್ತಾ, ಇಷ್ಟು ವರ್ಷಗಳಾದರೂ ನಾನು ಬರೀ ಅಮೋಘ್ ಅಲ್ಲ, ಅಮೋಘ್ ಅರಸ್ ಅಂತ ನಿನಗೆ ಗೊತ್ತಾಗಿಲ್ಲ ಅಲ್ವಾ ಲೀಲಾ? ನನಗೆ ಆಶ್ಚರ್ಯ ಆಗ್ತಿದೆ. ಇದು ಕೋಇನ್ಸಿಡೆನ್ಸ್, ಬಟ್ ಅರಸು ಫ್ಯಾಮಿಲಿ ದಿವಾಳಿ ಆಗಿರೋ ವಿಚಾರ ಹೊರಗೆಲ್ಲೂ ಗೊತ್ತಿಲ್ಲ. ಮತ್ತೆ ಈಗ ಅರಸು ಫ್ಯಾಮಿಲಿ ಮೆಂಬರ್ ಒಬ್ರು ಇಂಡಿಯಾದ ಟಾಪ್ ರಿಚೆಸ್ಟ್ ಪರ್ಸನ್ ಆಗಿದ್ದಾರೆ ಅನ್ನೋ ವಿಚಾರನೂ ಯಾರಿಗೂ ಗೊತ್ತಿಲ್ಲ. ಈ ಸಿಚುವೇಶನ್ ಸಖತ್ತಾಗಿದೆ. ನಾನು ಲೀಲಾ ಕಂಪ್ನಿನ ಉಳ್ಸಕ್ ಹೋಗ್ತಿದ್ದೀನಿ, ಆದ್ರೂ ನಾನು ಅವಳಿಗೆ ಸತ್ಯನ ಈಗಲೇ ಹೇಳಕ್ಕಾಗಲ್ಲ.
ಯಾಕಂದ್ರೆ ನನ್ನ ಫ್ಯಾಮಿಲಿ ಬಗ್ಗೆ ಅವಳಿಗೆ ಈ ಹಿಂದೆನೆ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ನಾನು ಅವಳ ಜೊತೆ ಹಾನೆಸ್ಟ್ ಆಗಿದ್ದು ಸರಿಯಾದ ಟೈಮ್ ನೋಡ್ಕೊಂಡು ಎಲ್ಲ ಹೇಳ್ಬೇಕು, ಇಲ್ದಿದ್ರೆ ನಾನು ಅವಳನ್ನ ಪರ್ಮನೆಂಟ್ ಆಗಿ ಕಳ್ಕೋಬೇಕಾಗತ್ತೆ ಅಂತ ಯೋಚಿಸ್ತಾ, ಲೀಲಾ ಏನು ಯೋಚನೆ ಮಾಡ್ಬೇಡ, ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ ಎಲ್ಲ ಸರಿ ಹೋಗುತ್ತೆ. ನೀನು ಬ್ಯುಸಿ ಇದೆಯಾ ಅನ್ಸುತ್ತೆ, ನಾನು ನಿನಗೆ ತೊಂದರೆ ಕೊಡಲ್ಲ, ಬಟ್ ಐ ಲವ್ ಯು ಸೋ ಮಚ್ ಲೀಲಾ ಅಂದ. ಲೀಲಾ ಕಣ್ಣಲ್ಲಿ ಬರ್ತಾ ಇರೋ ನೀರನ್ನು ಒರೆಸ್ಕೊಂಡು ಐ ನೋ ಯು ಡೂ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಲು. ಅಮೋಘ್ ಆಳವಾದ ಉಸಿರು ತಗೊಂಡು ತನ್ನ ಫೋನ್ ನೋಡ್ತಾ ತನ್ನನ್ನು ಅರಸು ಫ್ಯಾಮಿಲಿಯಿಂದ ಗಡೀಪಾರ್ ಮಾಡಿದ್ದ ವ್ಯಕ್ತಿ ಹೆಸರನ್ನ ಓಪನ್ ಮಾಡಿ ಕಾಲ್ ಮಾಡ್ದ. ಅವನ ತಾತ ಒಂದೇ ರಿಂಗಿಗೆ ಫೋನ್ ರಿಸೀವ್ ಮಾಡಿ, ನೀನು ಫೋನ್ ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು ಅಂತ ಓಲ್ಡ್ ರಫ್ ವಾಯ್ಸಲ್ಲಿ ಅಂದರು. ಹಲೋ ತಾತ, ಈ ಥರ ಫೇಕ್ ಫಾರ್ಮಾಲಿಟೀಸಿಂದ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ನನ್ನ ಹತ್ರ ಇರೋ ದುಡ್ಡಿಂದ ಅರಸು ಫ್ಯಾಮಿಲಿನ ಸೇವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಆದರೆ ಅದಕ್ಕೆ ನಂದು 2 ಕಂಡೀಷನ್ ಇದೆ. ನಂಬರ್ 1, ಇವತ್ತು ಸಂಜೆ 6 ಗಂಟೆ ಒಳಗೆ ನೀವು ನನಗೆ ಡ್ರೀಮ್ ಲವರ್ ನೆಕ್ಲೆಸ್ನ ಕೊಡಬೇಕು. ನಂಬರ್ 2, ನಿಮ್ಮ ಆಫೀಸ್ ಜಯನಗರ್ ಬ್ರಾಂಚಲ್ಲಿ ಬಾಲ ಅನ್ನೋ ವ್ಯಕ್ತಿ ಇದ್ದಾನೆ, ಅವನನ್ನು ತಕ್ಷಣ ಕೆಲಸದಿಂದ ಒದ್ದು ಹೊರಗೆ ಹಾಕಬೇಕು ಅಂತ ಹೇಳಿ ಅವ್ರ ರಿಪ್ಲೈಗೂ ವೇಟ್ ಮಾಡಿದೆ. ಕಾಲ್ ಡಿಸ್ಕನೆಕ್ಟ್ ಮಾಡ್ದೆ. ಅಷ್ಟರಲ್ಲಿ ಲೀಲಾಯಿಂದ ಅಮೋಘ್ಗೆ ಒಂದು ಮೆಸೇಜ್ ಬಂತು. ಐ ಆಮ್ ಸಾರಿ ಅಮೋಘ್, ಆಗಲೇ ಬೇಜಾರಲ್ಲಿ ಏನೇನೋ ಅಂದ್ಬಿಟ್ಟೆ. ಅಂದ ಹಾಗೆ ಇವತ್ತು ನೈಟ್ ನಮ್ಮ ಫ್ಯಾಮಿಲಿ ಗ್ಯಾದರಿಂಗ್ ಇದೆ, ನಿನಗೆ ನೆನಪಿಸೋಕ್ಕೋಸ್ಕರ ಮೆಸೇಜ್ ಮಾಡಿದೆ. ಅದಕ್ಕೆ ಪ್ಲೀಸ್ ನೀವು ಹೊಸ ಡ್ರೆಸ್ ತೊಗೊಳ್ಳಿ, ನನ್ನ ಫ್ಯಾಮಿಲಿ ಎಂಥ ಜಡ್ಜ್ಮೆಂಟಲ್ ಅಂತ ನಿಂಗೆ ಚೆನ್ನಾಗಿ ಗೊತ್ತು ಅಂತ ಕಳಿಸಿದ್ಲು. ಅದಕ್ಕೆ ಅಮೋಘ್ ತಾನು ಮೆಸೇಜ್ ಟೈಪ್ ಮಾಡ್ತಾ, ಆಫ್ ಕೋರ್ಸ್ ಎನಿಥಿಂಗ್ ಫಾರ್ ಯು ಡಾರ್ಲಿಂಗ್, ಇವತ್ತು ರಾತ್ರಿ ನೀನು ಮತ್ತೆ ನಿಮ್ಮ ಫ್ಯಾಮಿಲಿ ಖಂಡಿತ ಹೆಮ್ಮೆ ಪಡೋವಾಗಿರ್ತೀನಿ. ಐ ಪ್ರಾಮಿಸ್, ಐ ಲವ್ ಯು ಅಂತ ಕಳಿಸಿ ತನ್ನ ಹೆಲ್ಮೆಟ್ ತೆಗೆದು ಬೈಕ್ ಮೇಲೆ ಇಟ್ಟು ಸೀದಾ ಎದುರುಗಡೆ ಇದ್ದ ಹೋಟೆಲ್ ಹತ್ರ ಬಂದ. ಅದು ಬೆಂಗಳೂರಿನ ಮೋಸ್ಟ್ ಲಕ್ಸುರಿಯಸ್ ಹೋಟೆಲ್ ಅಂತ ಕರೆಯೋ ಗೋಲ್ಡನ್ ಡೊಮೇನ್ಗೆ ಅಮೋಘ್ ಬಂದಿದ್ದ. ಅದು ಒಂದು ತಾತನ ಹೋಟೆಲ್ ಆಗಿದ್ರಿಂದ ಡೈರೆಕ್ಟ್ ಆಗಿ ತಾತನ ಕ್ಯಾಬಿನ್ಗೆ ಹೋದ. ಆದ್ರೆ ಅಲ್ಲಿ ಅವನ ತಾತ ಇರ್ಲಿಲ್ಲ. ಅಮೋಘ್ ಆ ಕ್ಯಾಬಿನ್ ನಲ್ಲಿದ್ದ ಸೋಫಾ ಮೇಲೆ ಹೋಗಿ ಕೂತ್ಕೊಂಡ. 1-2 ನಿಮಿಷಗಳ ನಂತರ ಆ ಕ್ಯಾಬಿನ್ ಎದುರುಗಡೆ ಇದ್ದ ಮತ್ತೊಂದು ರೂಮಿಂದ ಅಮೋಘ್ ಚಿಕ್ಕಪ್ಪ ಧೀರಜ್ ಅರಸ್ ಸರ್ ಸರ್ ಅಂತ ನಡ್ಕೊಂಡು ಅಮೋಘ್ ಕೂತಿದ್ದ ಸೋಫಾ ಹತ್ರ ಬಂದ. ಅಮೋಘ್ ಹೇಗಿದ್ಯಾ, ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ, ನಿನ್ ತಾತ ಹೊರಗೆ ಹೋಗಿದ್ದಾರೆ, ನೀನ್ ಬಂದಿದ್ ವಿಚಾರ ಗೊತ್ತಾಯ್ತು, ತಾತ ಫೋನ್ ಮಾಡಿದ್ರು, ಅದಕ್ಕೆ ನಾನೇ ನಿನ್ ಹತ್ರ ಮಾತಾಡೋಣ ಅಂತ ಬಂದೆ ಅಂತ ಎಕ್ಸ್ಟ್ರಾ ಲವ್ ಅಂಡ್ ಕೇರ್ ಇಂದ ಮಾತಾಡ್ತಾ ಅಮೋಘ್ ಪಕ್ಕ ಬಂದು ಕೂತ್ಕೊಂಡ. ಧೀರಜ್ ಮತ್ತೆ ತನ್ನ ಮಾತು ಮುಂದುವರಿಸ್ತಾ, ನಿನ್ನ ನೋಡಿ ತುಂಬಾ ಖುಷಿ ಆಯ್ತು ಅಮೋಘ್, ನಾನ್ ಲಾಸ್ಟ್ ಟೈಮ್ ನೋಡಿದಕ್ಕಿಂತ ನೀನ್ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ಯಾ, ನಿನ್ನ ನೋಡ್ತಾ ಇದ್ರೆ 2 ವರ್ಷದಲ್ಲಿ ನಿನ್ನ ಫ್ರೀಡಮ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಯಾ ಅಂತ ಅನಿಸ್ತಿದೆ ಅಂತ ಹೇಳಿ ನಕ್ಕ. ಅಮೋಘ್ ತಕ್ಷಣ ತನ್ನ ಚಿಕ್ಕಪ್ಪನ ಕಡೆ ನೋಡ್ತಾ, ಫ್ಯಾಮಿಲಿಯಿಂದ ಹೊರಗೆ ಓಡಿಸಿದ್ದನ್ನ ನೀವು ಫ್ರೀಡಮ್ ಅಂತ ಕರಿತೀರಾ ಅಂತ ಕೇಳ್ದ. ಹಾಗೆ ಮಾಡ್ಬೇಕು ಅನ್ನೋ ಉದ್ದೇಶ ಯಾರಿಗೂ ಇರ್ಲಿಲ್ಲ ಅಮೋಘ್, ಅದು ಅನ್ಫಾರ್ಚುನೇಟ್ ಆಗಾಯ್ತು ಅಂದ್ರು. ಅಮೋಘ್ ತಕ್ಷಣ ಮಧ್ಯ ಮಾತಾಡ್ತಾ, ನಾನು ಪಾಸ್ಟ್ ಬಗ್ಗೆ ಆರ್ಗ್ಯೂ ಮಾಡಕ್ಕೆ ಇಲ್ಲಿ ಬಂದಿಲ್ಲ, ಸೊ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅರಸು ಫ್ಯಾಮಿಲಿಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳ್ದ. ಎಲ್ಲ ಟೈಮಲ್ಲೂ ಉಸ್ತುವಾರಿ ವಹಿಸ್ತಿದ್ದ ಧೀರಜ್ ತಲೆ ತಗ್ಸಿ, ಆಕ್ಚುಲಿ ದೊಡ್ಡ ಅಮೌಂಟ್ ಏನಲ್ಲ ಅಂದ. ಅಮೋಘ್ ತನ್ನ ಹುಬ್ಬುಗಳನ್ನ ಮೇಲಕ್ಕೆತ್ತಿ, ಅಷ್ಟೊಂದಲ್ಲ ಅಂದ್ರೆ ಎಷ್ಟು ಅಂತ ಕೇಳ್ದ. ಧೀರಜ್ 60,000 ಕೋಟಿ ಅಂದ್ರು. ಅಮೋಘದನ್ನ ಕೇಳಿ ನಗ್ತಾ, ವಾಟ್ 60,000 ಕೋಟಿ, ನಿಮ್ಗೆ ಅಷ್ಟೊಂದು ದುಡ್ಡು ಅಲ್ವಾ, ನಾನ್ ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನನ್ನ ಫ್ಯಾಮಿಲಿಯಿಂದಾನೇ ಓಡಿಸ್ಬಿಟ್ರಿ ಅಂದ. ಧೀರಜ್ ಅವನನ್ನ ಸಮಾಧಾನ ಮಾಡ್ತಾ, ವೆಲ್ ನಾವು ತಪ್ಪು ಮಾಡಿದೀವಿ, ಈಗ ನಮ್ಮ ಫ್ಯಾಮಿಲಿನ ಉಳಿಸೋದು ನಿನ್ ಕೈಯಲ್ಲಿದೆ, ಹಳೇದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ, ಸೊ ವಾಟ್ ಡು ಯು ಸೇ, ನೀನ್ ನಮ್ಗೆ 60,000 ಕೋಟಿ ಕೊಡ್ತೀಯಾ ಅಂತ ಕೇಳ್ದ. ಚಿಕ್ಕಪ್ಪ, ನಂಗೆ ಸಡನ್ ಆಗಿ ಇವಾಗ ನೆನಪಾಯ್ತು, ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಡೋಂಟ್ ವರಿ, ನಾನೇನು ಹೊರಡ್ತೀನಿ ಅಂದ. ಧೀರಜ್ ಕೂಡ ಎದ್ದು ನಿಂತ್ಕೊಂಡು, ನೀನ್ ನಮ್ಗೆ 60,000 ಕೋಟಿ ದುಡ್ಡು ಕೊಡದೇ ಇದ್ರೆ ಅರಸು ಫ್ಯಾಮಿಲಿ ಪರಂಪರೆನೇ ನಾಶ ಆಗ್ಬಿಡುತ್ತೆ. ಅಮೋಘ್ ಪ್ಲೀಸ್, ನಾನು ನಿನ್ನನ್ನು ಕೇಳ್ಕೊತಾ ಇದ್ದೀನಿ, ನಮ್ಮ ಫ್ಯಾಮಿಲಿ ಸಾಮ್ರಾಜ್ಯನ ನೀನು ಒಬ್ಬನ ಕೈಯಲ್ಲಿ ಮಾತ್ರ ಉಳ್ಸೋಕ್ಕಾಗೋದು. ನಿನ್ನ 2 ರಿಕ್ವೆಸ್ಟ್ ಕಂಪ್ಲೀಟ್ ಮಾಡೋದಕ್ಕೆ ನಾನು ಆಗಲೇ ಜನರನ್ನು ಕಳಿಸಿದ್ದೀನಿ, ಪ್ಲೀಸ್ ನೀನು ಹೋಗ್ಬೇಡ, ನೀನು ಬೇರೆ ಏನಾದರೂ ಬೇಡಿಕೆ ಇದ್ರೆ ಹೇಳು, ನಾನು ಬೇಕಿದ್ರು ಮಾಡ್ತೀನಿ ಅಂದ. ಅಮೋಘ್ ಅದಕ್ಕೆ ಕಾಮಾಗಿ ರಿಪ್ಲೈ ಕೊಡ್ತಾ, ಚಿಕ್ಕಪ್ಪ, ನಾನು ಅರಸು ಫ್ಯಾಮಿಲಿಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಾನು ಆನೆಸ್ಟ್ ಆಗಿ ಹೇಳ್ಬೇಕು ಅಂದರೆ ನಿಮಗೆ ಕೊಡೋದಕ್ಕೆ ನನ್ನ ಹತ್ರ 60,000 ಕೋಟಿ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂದ. ಅದಕ್ಕೆ ಧೀರಜ್, ಅಮೋಘ್ ಡ್ರಾಮಾ ಬೇಡ, ನಿನ್ನ ಸ್ಟಾಕ್ ವ್ಯಾಲ್ಯೂನ ನೀನು ಚೆಕ್ ಮಾಡಿಲ್ವಾ, ನೀನೀಗ 2 ಲಕ್ಷ ಕೋಟಿ ಒಡೆಯ ಅಂತ ನನಗೆ ಮತ್ತೆ ನಿನ್ನ ತಾತಂಗೆ ಗೊತ್ತು, ಅದು ನಿನ್ನೆ, ಇವಾಗ ಹೇಳಕ್ಕಾಗಲ್ಲ, ಇನ್ನೂ ಜಾಸ್ತಿ ಆಗಿರ್ಬೋದು ಅಂದ. ಅಮೋಘ್ಗೆ ಈಗ ತನ್ನ ಹತ್ರ ದುಡ್ಡು ಎಷ್ಟಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಧೀರಜ್ ಮತ್ತೆ ಸಾಫ್ಟ್ ಆಗಿ ಮಾತಾಡ್ತಾ, ಅಮೋಘ್ ನಿಂಗೆ ಆತ್ಮಸಾಕ್ಷಿ ಇದ್ರೆ ನೀನು ಕೂಡ ಅರಸು ಫ್ಯಾಮಿಲಿ ಮೆಂಬರ್ ಅನ್ನೋದನ್ನ ಮರೆಯೋದಿಲ್ಲ, ನಿನ್ ಪರಂಪರೆನ ನೀನು ಉಳಿಸ್ಕೊ ಅಂದ್ರು. ಧೀರಜ್ ತನ್ನ ಮಾತು ಮುಗಿಸಿದ ಮೇಲೆ
ಅಮೋಘ್ ಸಣ್ಣದಾಗಿ ನಕ್ಕು, ಚಿಕ್ಕಪ್ಪ ನೀವ್2 ವರ್ಷಗಳ ಹಿಂದೆ ನನ್ನ ಫ್ಯಾಮಿಲಿಯಿಂದ ಹೊರಗೆ ಹಾಕಿದಾಗ ನಿಮಗೆ ಪರಂಪರೆ ಬಗ್ಗೆ ಕೇರ್ ಇರ್ಲಿಲ್ವಾ? ಈಗ ಅದ್ರ ಬಗ್ಗೆ ನಾನು ಯಾಕೆ ಕೇರ್ ಮಾಡ್ಬೇಕು? ನನಗೆ ಈಗ ಹೆಂಡತಿ ಇದ್ದಾಳೆ, ಸಂಸಾರ ಇದೆ. ಯಾಕೆ ನಿಮಗೆ ಗೊತ್ತಿಲ್ವಾ? ನಾನೀಗ ಬೇರೆ ಫ್ಯಾಮಿಲಿಗೆ ಅಳಿಯ. ನಾನ್ಯಾಕೆ ನಿಮ್ಗೆ ಲಾಯಲ್ಟಿ ತೋರಿಸ್ಬೇಕು? ನೀವೆಲ್ಲ ಬೀದಿಗೆ ಬರ್ತಾ ಇದ್ದೀರಾ ಅಂತ ನನ್ನ ಹತ್ರ ಬಂದಿದ್ದೀರಾ. ನಾನು ಅವತ್ತು ಬೀದಿಗೆ ಬಂದಾಗ ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ನೋಡಕ್ಕೆ ನೀವ್ ಯಾರಾದ್ರೂ ಬಂದ? ಈಗ ನಾನು ನಿಮ್ಮನ್ನ ಈ ಪ್ರಾಬ್ಲಮ್ ಇಂದ ಯಾಕೆ ಕಾಪಾಡಬೇಕು ಅಂತ ಸಿಟ್ಟಿಂದ ತನ್ನ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ದ. ಧೀರಜ್ ಫುಲ್ ಫೀಲ್ ಮಾಡ್ಕೊಂಡು ನಾಟಕ ಮಾಡ್ತಾ, ಅಮೋಘ್ ನಾವು ಮಾಡಿದ್ದು ತಪ್ಪು ಅಂತ ನಮಗ್ ಗೊತ್ತು. ನಮ್ಮ ಫ್ಯಾಮಿಲಿ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ, ಆದ್ರೆ ನೀನ್ ಮಾತ್ರ ದಯವಿಟ್ಟು ನಮ್ ಕೈ ಬಿಡ್ಬೇಡ ಪ್ಲೀಸ್ ಅಂದ್ರು. ಅಮೋಘ್ ಮನ್ಸು ಕರಗಿದ ಹಾಗೆ ಕಾಣಿಸ್ಲಿಲ್ಲ. ಆಗ ಧೀರಜ್, ಅಮೋಘ್ ನಾನು ನಿನಗೆ ಅರಸು ಮೀಡಿಯಾನ ನಿನಗೆ ಬಿಟ್ಕೊಟ್ಬಿಡ್ತೀನಿ. ಇನ್ ಮೇಲೆ ನೀನೇ ಅದ್ರ ಪ್ರೆಸಿಡೆಂಟ್. ಫಾರ್ಮ್ಯಾಲಿಟೀಸ್ ನಾನು 1 ದಿನದಲ್ಲೇ ಮುಗಿಸ್ಕೊಡ್ತೀನಿ. ನಾಳೆ ನೀನ್ ಆ ಪೊಸಿಷನ್ ಅಲ್ಲಿ ಕೂತ್ಕೋಬೇಕು ಅಂದ. ಅಮೋಘ್ ಸ್ಮೈಲ್ ಮಾಡ್ತಾ, ಅರಸು ಮೀಡಿಯಾ ನಿಮ್ ಹೆಂಡತಿ ಕಂಪ್ನಿ ತಾನೆ, ನಿಮ್ ಬೆನಿಫಿಟ್ಸ್ಗೋಸ್ಕರ ಬೇರೆಯವ್ರ ವಸ್ತುಗಳನ್ನ ಕೊಡೋದಕ್ಕೆ ನೀವ್ ಯಾವಾಗ್ಲೂ ಮುಂದೆ ಇರ್ತೀರಾ ಅಲ್ವಾ ಅಂದ. ಫ್ಯಾಮಿಲಿ ವಿಚಾರ ಬಂದಾಗ ಅವಳು ಮರ್ಯಾದೆ ಉಳ್ಸಕ್ಕೆ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಅರಸು ಮೀಡಿಯಾ ಇಸ್ ಒನ್ ಆಫ್ ಆರ್ ಮೋಸ್ಟ್ ಪ್ರಾಫಿಟಬಲ್ ಅಂಡ್ ಹೈ ಪ್ರೊಫೈಲ್ ಕಂಪನಿ. ಇದು ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಮತ್ತು ಸಕ್ಸಸ್ಫುಲ್ ಎಂಟರ್ಟೈನ್ಮೆಂಟ್ ಕಂಪನಿ. ಗೊತ್ತಾ? ನಮ್ಮಲ್ಲಿ ಯಾವೆಲ್ಲ ಸೆಲೆಬ್ರಿಟೀಸ್ ಕಾಂಟ್ರಾಕ್ಟ್ ಇದೆ ಅಂತ ಸ್ವಲ್ಪ ಯೋಚನೆ ಮಾಡು ಅಂದ್ರು. ಅಮೋಘ್ ಕೋಪದಿಂದ ಹಲ್ ಕಡಿತಾ, ನಾನ್ ನಿಮ್ ಕಂಡೀಷನ್ಸ್ ನ ಆಕ್ಸೆಪ್ಟ್ ಮಾಡ್ಕೋತೀನಿ. ನನ್ನ ಜರ್ನಿಲಿ ನನ್ನ ಸ್ವಂತ ಫ್ಯಾಮಿಲಿ ಸಾಮ್ರಾಜ್ಯನ ನಾನೇ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ನಿಮ್ಮ ಅರಸು ಮೀಡಿಯಾ ನಾನ್ ಅಕ್ವೈರ್ ಮಾಡ್ಕೊಳ್ಳೋದ್ರಲ್ಲಿ ಮೊದಲನೇದು. ಬಟ್ ಚಿಕ್ಕಪ್ಪ, ನಾನ್ ಸುಳ್ಳು ಹೇಳ್ತಿಲ್ಲ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನೀಗ ಹೋಗ್ಲೇಬೇಕು ಅಂದ. ಧೀರಜ್ ನಿಟ್ಟುಸಿರು ಬಿಟ್ಟು, ಸೊ ಡು ವಿ ಹ್ಯಾವ್ ಅ ಅಂತ ಹೇಳಿ ಸುಮ್ನಾದ. ಅಮೋಘ್ ತಕ್ಷಣ, ಎಸ್ ವಿ ಹ್ಯಾವ್ ಅ ಡೀಲ್. ಚಿಕ್ಕಪ್ಪ, ನಾನ್ ನಿಮ್ಗೊಂದು ಹೇಳಕ್ ಇಷ್ಟಪಡ್ತೀನಿ, ವಿ ಆರ್ ಫ್ಯಾಮಿಲಿ. ಈ ಎಕ್ಸ್ಪೀರಿಯನ್ಸ್ ನಿಮ್ಗೆಲ್ಲ ಪಾಠ. ಇದನ್ನ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಯಾಕೆ ಹೇಳಿ? ದುಡ್ಡಿಗಿಂತ ಫ್ಯಾಮಿಲಿ ತುಂಬಾ ಮುಖ್ಯ ಅಂತ ಹೇಳಿ ಅಲ್ಲಿಂದ ಹೊರಟೋದ. ಹೊರಗೆ ಬರ್ತಿದ್ದ ಹಾಗೆ ಅಮೋಘ್ ಟೈಮ್ ನೋಡ್ಕೊಂಡು, ಓಹ್ ಇವತ್ತು ಹೈಸ್ಕೂಲ್ ಫ್ರೆಂಡ್ಸ್ ರಿಯೂನಿಯನ್ ಇತ್ತಲ್ವಾ ಅಂತ ಹೇಳ್ತಾ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟ. ದಾರಿಲವನು, ತುಂಬಾ ವರ್ಷದ ನಂತರ ಎಲ್ಲರೂ ಮೀಟ್ ಆಗ್ತಾ ಇದೀವಿ, ಇವಾಗ ನಾನಿರೋ ಪೊಸಿಷನ್ ಫ್ರೆಂಡ್ಸ್ ಗೊತ್ತಾದ್ರೆ ಅಂತ ಮನ್ಸಲ್ಲೇ ಖುಷಿ ಪಡ್ತಾ ಬೈಕ್ ನ ಗೆಟ್ ಟುಗೆದರ್ ಆಗ್ತಿದ್ದ ಹೋಟೆಲ್ ಕಡೆ ತಿರ್ಗಿಸ್ದ. ಸ್ವಲ್ಪ ಹೊತ್ತಲ್ಲೇ ಅಮೋಘ್ ಫೇಮಸ್ ಸ್ಟಾರ್ ಹೋಟೆಲ್ ಗ್ರೀನ್ಲ್ಯಾಂಡ್ ಬಂದ. ಎಂಟ್ರನ್ಸ್ ಅಲ್ಲೇ ಅವನಿಗೆ ಅವನ ಹಳೆ ಫ್ರೆಂಡ್ ಶೇಖರ್ ಸಿಗ್ತ. ಅಮೋಘ್ನ ನೋಡ್ತಿದ್ದ ಹಾಗೆ ಶೇಖರ್, ಹೇ ಹಾಯ್ ಬ್ರೋ, ಹೇಗಿದ್ಯಾ ಅಂತ ಕೇಳ್ದ. ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ತೆಳ್ಳಿಗೆ ಪೊರಕೆ ಕಡ್ಡಿ ಹಾಕಿದ್ದ ಶೇಖರ್ ಈಗ 6 ಪ್ಯಾಕ್ಸ್ ಬಾಡಿ ಎಲ್ಲ ಮಾಡ್ಕೊಂಡು ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕೊಂಡು ನಿಂತಿದ್ದ. ಅವನನ್ನ ನೋಡಿ ಅಮೋಘ್ ಸಿಕ್ಕಾಪಟ್ಟೆ ಖುಷಿಯಿಂದ, ಹಾಯ್ ಕಣೋ, ಗುಡ್ ಟು ಸಿ ಯು ಮೈ ಮ್ಯಾನ್ ಅಂದ. ಅಮೋಘ್ ಮಾಮೂಲಿ ತರ ನಾರ್ಮಲ್ ಬಟ್ಟೆ ಹಾಕಿ ಕಾಮ್ ಅಂಡ್ ಕೂಲ್ ಆಗಿ ನಿಂತಿದ್ದ. ಶೇಖರ್ ಅವನ ಹತ್ರ ಬಂದು, ಏನ್ ಮಗ ನೀನು ಇನ್ನೂ ಯಾವ್ದೋ ಲೋಕಲ್ ಬ್ರ್ಯಾಂಡ್ ಬಟ್ಟೆ ಹಾಕೋ ಸ್ಟೇಜ್ ಅಲ್ಲಿ ಇದೆಯಾ? ನನ್ನ ನೋಡು, ಅದು ಬಿಡು, ಕೆಲವ್ರು ಹಣೆ ಬರಣೆ ಆಗಿರುತ್ತೆ. ಬಡತನ ಅನ್ನೋದು ಬಿಲ್ಲಲ್ಲಿ ಕೊಡೋ GST ತರ ಮಗ, ಅದು ಬೇಡ ಅಂದ್ರೂ ಬಿಟ್ಟೋಗಲ್ಲ ಅಂತ ಅಮೋಘನ್ನ ಹಂಗಿಸ್ ಮಾತಾಡ್ದ. ನಿಜ ಹೇಳೋದಾದ್ರೆ ಅಮೋಘ್ ಇಂಡಿಯಾದ ರಿಚೆಸ್ಟ್ ಪರ್ಸನ್. ಅವ್ನ್ ಮನ್ಸ್ ಮಾಡಿದ್ರೆ ಬ್ರಾಂಡೆಡ್ ಬಟ್ಟೆ ಅಲ್ಲ, ಇಡೀ ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ಕೊಂಡ್ಕೋಬೋದಾಗಿತ್ತು. ಬಟ್ ಅಮೋಘ್ ತನ್ನ ರಿಚ್ ಅನ್ನೋದನ್ನ ತೋರಿಸ್ಕೊಳ್ದೆ ಸುಮ್ನೆ ಮುಗುಳ್ನಕ್ಕು, ಲೆಟ್ಸ್ ಗೋ ಇನ್ ಸೈಡ್ ಅಂದ. ಇಬ್ರು ಮಾತಾಡ್ಕೊಂಡು ಪಾರ್ಟಿ ನಡೀತಿರೋ ಕಡೆ ಹೋದ್ರು. ಒಳಗಡೆ ಹೋಗ್ತಿದ್ದ ಹಾಗೆ ಅಮೋಘ್ ತನ್ನ ಕ್ಲಾಸ್ಮೇಟ್ಸ್ ನೆಲ್ಲ ಒಂದ್ಸಲ ನೋಡ್ದ. ಫ್ರೆಂಡ್ಸ್ ಎಲ್ಲ ಗುರುತ್ ಹಿಡಿಯಕ್ಕಾಗದೇರಷ್ಟು ಬದಲಾಗಿದ್ರು. ಆದ್ರೆ ಅಮೋಘ್ ಮಾತ್ರ ಇನ್ನೂ ಇದ್ದ ಹಾಗೆ ಸಿಂಪಲ್ ಆಗಿದ್ದ. ಅಷ್ಟರಲ್ಲಿ ಅಮೋಘ್ ತನ್ನ ಹಳೆ ಕ್ಲಾಸ್ಮೇಟ್ ಯದ್ವಿಕಾನ ನೋಡ್ದ. ಅವಳು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ಲು. ಅಮೋಘ್ ಯದ್ವಿಕಾನ ನೋಡಿ ಹಾಯ್ ಮಾಡ್ದ. ಆದ್ರೆ ಅವಳು ಅಮೋಘ್ ಪಕ್ಕ ಇದ್ದ ಶೇಖರ್ಗೆ ಹಾಯ್ ಎಂದು ಮಾತಾಡಕ್ ಶುರು ಮಾಡಿದ್ಲು. ಅವಳು ಅಮೋಘ್ನ ಗುರುತ್ ಹಿಡಿದ್ರು ಗೊತ್ತೇ ಇಲ್ದಿರೋ ತರ ಬಿಹೇವ್ ಮಾಡಿದ್ಲು. ಶೇಖರ್ ತಾನು ಏನೋ ಸಾಚ್ಬಿಟ್ಟಿದೀನಿ ಅನ್ನೋ ಫೀಲಲ್ಲಿ, ನೋಡಮೋಗ ಇದು ನನ್ನ ರೇಂಜು ಅಂತ ಕಾಲರ್ ಮೇಲೆ ಮಾಡ್ಕೋತಾ ಯದ್ವಿಕಾನ್ ಹತ್ರ ಹೋಗಿ ಅವಳು ಹಗ್ ಮಾಡಿ ವಿಶ್ ಮಾಡ್ದ. ಅಮೋಘ್ ಅದಕ್ಕೆ ಸಣ್ಣದಾಗಿ ನಕ್ಕು ಸುಮ್ಮನಾದ. ಅಲ್ಲೇ ಪಕ್ಕದಲ್ಲಿ ಕೂತಿದ್ ಹುಡುಗಿ ಒಬ್ಳು ತನ್ನ ಸುತ್ತ ಕೂತಿರೋ ಫ್ರೆಂಡ್ಸ್ ಮುಖ ನೋಡಿ, ಹೇ ಗರ್ಲ್ಸ್ ಇಲ್ಲಿ ಕೇಳಿ, ಯದ್ವಿಕಾ ಸೂಪರ್ ಸ್ಟಾರ್ ಆಗ್ತಿದ್ದಾಳೆ ಅಂತ ಕಣೆ, ಅವಳು ಮುಂದಿನ ವಾರ ಅರಸು ಮೀಡಿಯಾ ಜೊತೆ ಕಾಂಟ್ರಾಕ್ಟ್ ಸೈನ್ ಆಗ್ತಿದ್ದಾಳೆ ಅಂದ್ಲು. ಅದಕ್ಕೆ ಮತ್ತೊಬ್ಳು, ವಾಟ್, ಇದು ನಿಜಾನಾ? ಅರಸು ಮೀಡಿಯಾ ಅಂದ್ರೆ ಇಂಡಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಮೀಡಿಯಾ ಕಂಪ್ನಿ ಅಲ್ವಾ? ಯದ್ವಿಕಾ ಏನಾದ್ರು ಅವ್ರ ಜೊತೆ ಕಾಂಟ್ರಾಕ್ಟ್ ಸೈನ್ ಹಾಕ್ಬಿಟ್ರೆ ಮುಗಿತ್ ಕಣೆ, ಅವಳಿನ್ನೂ ನಮ್ ಕೈಗೆ ಸಿಗೋದೇ ಇಲ್ಲ, ನಾವೆಲ್ಲ ಅವಳು ಕ್ಲಾಸ್ಮೇಟ್ಸ್ ಆಗಿದ್ದೀನದ ಮರ್ತೇ ಬಿಡ್ತಾಳೆ ಅಂತ ಹೇಳಿ ನಕ್ಕದ್ಲು. ಅದಕ್ಕೆ ಬೇರೆ ಹುಡುಗಿರು ಕೂಡ ನಗ್ತಾ, ಹೇಯ್ ನಾವ್ ಇವಾಗ್ಲೇ ಯದ್ವಿಕಾ ಜೊತೆ ಆಟೋಗ್ರಾಫ್ ತಗೊಳ್ಳೋಣ ಬರ್ರೇ ಅಂತ ಹೇಳ್ತಾ ಹುಡುಗಿರು ಸಡನ್ ಆಗಿ ಬಂದು ಯದ್ವಿಕಾ ಜೊತೆ ಸೆಲ್ಫಿ ತಗೊಂಡ್ ಖುಷಿ ಪಟ್ರು. ಅಮೋಘ್ ಇದನ್ನೆಲ್ಲ ನೋಡಿ ಮುಗುಳ್ನಾಗ್ತಾ ಇದ್ದ. ಯಾಕಂದ್ರೆ ನಾಳೆಯಿಂದ ಅರಸು ಮೀಡಿಯಾಗೆ ಅಮೋಘ್ ಅಫಿಷಿಯಲ್ ಆಗಿ ಓನರ್ ಆಗ್ತಿದ್ದ.
ಸೊ ಯದ್ವಿಕಾ ಕಾಂಟ್ರಾಕ್ಟ್ ಸೈನ್ ಬೀಳ್ಬೇಕು ಅಂದ್ರೆ ಈಗ ಅಮೋಘ್ ಮಂಚ್ ಮಾಡ್ಬೇಕಿತ್ತು. ಬಟ್ ಯದ್ವಿಕಾಗೆ ಆ ವಿಷಯ ಗೊತ್ತಿಲ್ಲದೆ ಅಮೋಘ್ ಎದುರುಗಡೆನೆ ಪೋಸ್ ಕೊಡ್ತಾ ಕೂತಿಲ್ಲ. ಅದೇ ಸಮಯಕ್ಕೆ ಶೇಖರ್ ಅಮೋಘ್ ಅವಳ ಪಕ್ಕ ಬಂದು ಕೂತ್ಕೊಳಕ್ ಬಂದ್ರು. ಅಮೋಘ್ಗೆ ಯದ್ವಿಕಾ ಅರಸು ಮೀಡಿಯಾಗೆ ಸೈನ್ ಹಾಕ್ತಿದ್ದಾಳೆ ಅಂತ ಗೊತ್ತಾದ ಹಾಗೆ ತನ್ನ ಕ್ಲೈಂಟ್ ಬಗ್ಗೆ ತಿಳ್ಕೋಬೇಕು ಅಂತ ಅವಳ ಪಕ್ಕ ಖಾಲಿ ಇದ್ದ ಚೇರು ಕೂತ್ಕೊಳಕ್ ಹೋದ. ಆದ್ರೆ ಯದ್ವಿಕಾ ತಕ್ಷಣ ಆ ಸೀಟ್ ಕೈ ಅಡ್ಡ ಹಾಕಿ ಸಾರಿ ಇಲ್ಲಿ ಜೆಸ್ಸಿ ಬರ್ತಾಳೆ ಅಂತ ಕೊಬ್ಬಿಂದ ಅಂದ್ಲು. ಅದಕ್ಕೆ ಅಮೋಘ್ ಹೌದಾ ಜೆಸ್ಸಿ ಮತ್ತೆ ಅಲ್ಲಿ ಕೂತಿದ್ದಾಳೆ ಅಂತ ದೂರದಲ್ಲಿ ಕೂತಿರೋ ಜೆಸ್ಸಿನ ತೋರಿಸ್ದ. ಯದ್ವಿಕಾ ಹುಬ್ಬು ಗಂಟಿಕ್ಕಿ ಅಮೋಘ್ನ ಹೇಗಾದ್ರೂ ದೂರ ಇಡಬೇಕು ಅಂತ ಯೋಚಿಸ್ತಾ ತನ್ನ ಮೂಗ್ ಮುಚ್ಕೊಂಡು ಕೈ ಮೇಲೆ ಕೆತ್ತಿ, ನಿಮಗೆ ಯಾರಿಗೂ ಅಸಹ್ಯವಾದ ವಾಸನೆ ಬರ್ತಾ ಇಲ್ವಾ? ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಎಕ್ಸ್ಕ್ಯೂಸ್ ಮೀ, ನೀನ್ ಸ್ವಲ್ಪ ಬೇರೆ ಸೀಟಲ್ಲಿ ಕೂತ್ಕೋತೀಯಾ ಅಂತ ಅಮೋಘಗೆ ಹೇಳಿದ್ಲು. ಅಮೋಘ ಅದನ್ನ ಕೇಳಿ ಸ್ಟನ್ ಆಗ್ಬಿಟ್ಟ. ಅವನು ಕೈ ಎತ್ತಿ ತನ್ನ ತೋಳು ಕಡೆ ಸ್ಮೆಲ್ ತಗೊಂಡ. ಅಲ್ಲೇನು ವಾಸನೆ ಬರ್ತಾ ಇರ್ಲಿಲ್ಲ. ಅವ್ನು ಬರ್ಬೇಕಾದ್ರೆ ಕ್ಲೀನ್ ಆಗಿರೋ ಬಟ್ಟೆ ಹಾಕೊಂಡ್ ಬಂದಿದ್ದ. ಇವಳಿಗೇನೋ ಮೂಗಿನ ಸಮಸ್ಯೆ ಇರಬೇಕು ಅಂತ ಅವನೇ ಮನ್ಸಲ್ಲಿ ಅನ್ಕೊಂಡ. ಆಗ ಹುಡುಗಿರ್ ಗುಂಪಲ್ಲೊಬ್ಳು, ಅಮೋಘ್ ನಿನ್ ಸ್ನಾನ ಮಾಡಿ ಎಷ್ಟ್ ದಿನ ಆಯ್ತೋ ಅಂತ ರೇಗ್ಸಿದ್ಲು. ಯದ್ವಿಕಾ ಅಷ್ಟ್ ಹೇಳಿದ್ರು ಇನ್ನೂ ಅವಳು ಪಕ್ಕ ಕೂತ್ಕೊಳ್ಳೋ ಯೋಚನೆ ಮಾಡ್ತಿದ್ಯಾ, ಹೌ ಶೇಮ್ಲೆಸ್ ಅಂತ ಮತ್ತೊಂದು ಹುಡುಗಿ ಅಂದ್ಲು. ಒಬ್ಬರಾದ್ಮೇಲೆ ಒಬ್ರು ಅಮೋಘ್ಗೆ ಹ್ಯೂಮಿಲಿಯೇಷನ್ ಮಾಡ್ತಿದ್ರು, ಅವನು ಮಾತ್ರ ಎಲ್ಲಾನು ನಾರ್ಮಲ್ ಆಗೇ ತಗೋತಿದ್ದ. ಅಷ್ಟರಲ್ಲಿ ಅಮೋಘ್ ಹಳೆ ಫ್ರೆಂಡ್ ರಾಕೇಶ್ ಬಂದು ಅಮೋಘ್ ಕೈ ಹಿಡ್ಕೊಂಡು, ಹೇ ಅಮೋಘ್ ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ, ಬಾರೋ ಅಂತ ಹೇಳಿ ಬೇರೆ ಟೇಬಲ್ ಹತ್ರ ಕರ್ಕೊಂಡು ಹೋಗಿ ಕೂರಿಸ್ಕೊಂಡ. ಪಾರ್ಟಿ ಎಲ್ಲ ಮುಗಿದ ಮೇಲೆ ಎಲ್ಲರೂ ಮತ್ತೊಂದ್ಸಲ ಮೀಟ್ ಆಗೋಣ ಅಂತ ಹೇಳಿ ಹೊರಟೋದ್ರು. ಯದ್ವಿಕಾ ನನ್ನ ಡ್ರೈವರ್ ವೇಟ್ ಮಾಡ್ತಾ ಇದ್ದಾನೆ, ಬಾಯ್ ಸಿ ಯು ಅಗೇನ್ ಅಂತ ಹೇಳಿ ಹೊರಗೆ ಬಂದ್ಲು. ಅಮೋಘ್ ಹೊರಗೆ ಬರ್ತಿದ್ದ ಹಾಗೆ ಅವನು ಫೋನ್ ರಿಂಗ್ ಆಯ್ತು. ಅದು ಲೀಲಾ ಫೋನ್ ಕಾಲ್ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನು ತಕ್ಷಣ ಕಾಲ್ ರಿಸೀವ್ ಮಾಡ್ದ. ಅಮೋಘ್ ನಾನು ಹೇಳಿದ್ನಲ್ಲ ಫ್ಯಾಮಿಲಿ ಗ್ಯಾದರಿಂಗ್ಗೆ ಒಳ್ಳೆ ಬಟ್ಟೆ ತಗೋ ಅಂತ, ತಗೊಂಡಿದ್ಯಾ? ತಗೊಂಡಿದ್ರೆ ಬೇಗ ಮನೆಗ್ ಬಾ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ಲೀಲಾ ಆಫೀಸಿಂದ ಮನೆಗೆ ಬರ್ತಿರ್ಬೇಕಾದ್ರೆ ಕಪ್ ಸೂಟ್ ಹಾಕೊಂಡಿದ್ದ ಒಬ್ಬ ವ್ಯಕ್ತಿ ಲೀಲಾಗೆ ಆ ಗಿಫ್ಟ್ ಬಾಕ್ಸ್ ಕೊಡ್ತಾ, ಮೇಡಮ್ ಇದು ನಮ್ ಬಾಸ್ ನಿಮ್ಗೋಸ್ಕರ ಕಳ್ಸಿರೋ ಗಿಫ್ಟ್ ಅಂತ ಬಹಳ ಪೊಲೈಟ್ ಆಗಿ ಹೇಳ್ದ. ಲೀಲಾ ವ್ಯಕ್ತಿ ಹತ್ರ ಗಿಫ್ಟ್ ಬಾಕ್ಸ್ ತಗೊಳ್ಳೋ ಮೊದಲು ಒಂದು ಕ್ಷಣ ಹಿಂಜರಿದು, ನಿಮ್ ಬಾಸ್ ಯಾರು ಅಂತ ಕೇಳಿದ್ಲು. ಅದಕ್ಕೆ ಆ ವ್ಯಕ್ತಿ, ಸಾರಿ ಮೇಡಮ್ ಬಾಸ್ ಹೇಳಿದ್ರು ನಿಮಗೆ ಗೊತ್ತಾಗತ್ತೆ ಅಂತ, ಹ್ಯಾವ್ ಅ ಗುಡ್ ಟೈಮ್ ಟು ನೈಟ್ ಅಂತ ಹೇಳಿ ಆ ವ್ಯಕ್ತಿ ಅವಳ ಕೈಯಲ್ಲಿ ಗಿಫ್ಟ್ ಬಾಕ್ಸ್ ಕೊಟ್ಟು ಅಲ್ಲಿಂದ ಹೊರಟೋದ. ಆ ವ್ಯಕ್ತಿ ಹೋದ್ಮೇಲೆ ಲೀಲಾ ಕ್ಯೂರಿಯಾಸಿಟಿಯಿಂದ ಗಿಫ್ಟ್ ಬಾಕ್ಸ್ ನೋಡ್ತಾ, ಏನ್ ಮಾಡ್ಲಿ, ಓಪನ್ ಮಾಡ್ಲಾ ಬೇಡ್ವಾ ಅಂತ ಯೋಚಿಸಿದ್ಲು. ಆಗಿದ್ದಾಗ್ಲಿ ಒಳಗೆ ಏನಿದೆ ಅಂತ ನೋಡೇ ಬಿಡೋಣ ಅನ್ಕೊಂಡು ಆ ಗಿಫ್ಟ್ ಬಾಕ್ಸ್ ಓಪನ್ ಮಾಡಲು. ಅವಳು ಅದನ್ನ ಓಪನ್ ಮಾಡ್ತಿದ್ದ ಹಾಗೆ ಅದ್ರೊಳಗಿರೋದನ್ನ ನೋಡಿ ಗರ ಬಡ್ದೋರ್ ಹಾಗೆ ನಿಂತ್ಕೊಂಡ್ಬಿಟ್ಲು. ಓ ಮೈ ಗಾಡ್, ದಿಸ್ ಇಸ್ ದ ಡ್ರೀಮ್ ಲವರ್ ನೆಕ್ಲೆಸ್ ಅಂತ ಕಣ್ಣು ಅರಳಿಸ್ಕೊಂಡು ಅಂದ್ಲು. ಆ ನೆಕ್ಲೆಸ್ ಆ ಬೆಳಕಲ್ಲಿ ಫಳ ಫಳ ಅಂತ ಮಿಂಚ್ತಾ ಇತ್ತು. ಅವಳಿಗೆ ಅದನ್ನ ನೋಡ್ತಿದ್ದಾಗ್ಲೇ ಅದು ಒರಿಜಿನಲ್ ಅಂತ ಗೊತ್ತಾಯ್ತು. ಯಾಕಂದ್ರೆ ಅವಳು ಆ ನೆಕ್ಲೆಸ್ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿದ್ಲು. ಲೀಲಾಗ್ ಒಂದು ಕ್ಷಣ ಇದು ಕನಸ ನನ್ಸ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವಳು ಮುಖ ತಕ್ಷಣ ಸೀರಿಯಸ್ ಆಯ್ತು. ಅದ್ ಸರಿ, ಈ ನೆಕ್ಲೆಸ್ನ ನನಗೆ ಕಳ್ಸಿರೋದು ಯಾರು? ಬಾಲಸುಬ್ರಹ್ಮಣ್ಯ ಇರ್ಬೋದಾ? ಆದ್ರೆ ಬಾಲ ಈ ನೆಕ್ಲೆಸ್ ಕೊಂಡ್ಕೋಬೇಕು ಅಂದ್ರೆ ತನ್ನ ಇರೋ ಬರೋ ಆಸ್ತಿನೆಲ್ಲ ಮಾರ್ಬೇಕಾಗುತ್ತೆ ಅಷ್ಟೇ. ಅಂದ್ರೆ ಅವನು ತನ್ನ ಆಸ್ತಿನೆಲ್ಲ ಮಾರಿ ಅದನ್ನ ಕೊಂಡುಕೊಂಡು ನನಗೋಸ್ಕರ ಕೊಟ್ಟು ಕಳ್ಸಿದನಾ ಅಂತ ಮನ್ಸಲ್ಲಿ ಯೋಚಿಸಿದ್ಲು. ನಂತರ ಅವಳು ಆ ನೆಕ್ಲೆಸ್ ಕೈಯಲ್ಲಿ ಹಿಡಿದು ನೋಡ್ತಾ, ಇದನ್ನ ಇವತ್ತು ನೈಟ್ ಟೈಮ್ ಫ್ಯಾಮಿಲಿ ಫಂಕ್ಷನ್ ನಾನು ಹಾಕೊಂಡ್ರೆ ಎಷ್ಟು ಜನ ಹೊಟ್ಟೆ ಕಿಚ್ಬೇಡ, ಓ ಮೈ ಗಾಡ್ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ ಅಂತ ಅನ್ಕೋತಾ ನೆಕ್ಲೆಸ್ ನ ಬಾಕ್ಸ್ ಒಳಗಡೆ ಇಟ್ಟು ಟ್ಯಾಕ್ಸಿ ಮಾಡ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ಲು. ಈ ಕಡೆ ಅಮೋಘ್ ತನ್ನ ಬಟ್ಟೆಗಳನ್ನ ತಗೊಳೋದಕ್ಕೆ ಮಾಲ್ಗಳನ್ನೆಲ್ಲ ಸುತ್ತಾ ಇದ್ದ. ಅವನ್ ಟೇಸ್ಟ್ಗೆ ಬಟ್ಟೆಗಳೆಲ್ಲೂ ಸಿಗದೆ ಅವನಿಗೆ ಬೇಜಾರಾಗಿ ಹೋಗಿತ್ತು. ಕೊನೆಗೆ ಅವನು ತನ್ನ ಚಿಕ್ಕಪ್ಪ ಧೀರಜ್ ಕಾಲ್ ಮಾಡಿ ಅರ್ಧ ಗಂಟೆಯಲ್ಲಿ ಸಿಂಪಲ್ ಆಗಿರೋ ಸೂಟ್ ಅರೇಂಜ್ ಮಾಡಕ್ ಹೇಳ್ದ. ಧೀರಜ್ ತನ್ನ ಪಿಎಗೆ ಹೇಳಿ ಅರ್ಧ ಗಂಟೆ ಒಳಗೆ ಅವನಿಗೆ ಸೂಟ್ ತಲುಪೋ ಹಾಗೆ ಮಾಡ್ದ. ಅಮೋಘ್ ತನ್ನ ಸೂಟ್ ತಗೊಂಡು ಬೈಕ್ ಹತ್ತಿ ಮನೆ ಕಡೆ ಹೊರಟ. ಸ್ವಲ್ಪ ಹೊತ್ತ ನಂತರ ಅವನು ಮನೆಗೆ ರೀಚ್ ಆಗ್ತಿದ್ದ ಹಾಗೆ ಲೀಲಾ ಆಲ್ರೆಡಿ ಬಂದು ಫಂಕ್ಷನ್ಗೆ ರೆಡಿ ಆಗ್ತಿರೋದು ಗೊತ್ತಾಯ್ತು. ಲೀಲಾ ಲಿವಿಂಗ್ ರೂಮ್ ಅಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಡ್ರೀಮ್ ಲವರ್ ನೆಕ್ಲೆಸ್ ನ ಹಾಕೊಂಡಿದ್ಲು. ತಾನು ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ನೋಡ್ಕೋತಾ ಇದ್ಲು. ಅವಳು ಕೊರಳಲ್ಲಿ ಹಾಕೊಂಡಿದ್ದ ಡ್ರೀಮ್ ಲವರ್ ಅವಳಿಗೆ ಹೇಳ್ ಮಾಡಿಸಿದ ಹಾಗೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಲೀಲಾ ಖುಷಿನ ನೋಡಿ ಅವಳು ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದಾಳೆ ಅಂತ ಅವನಿಗೆ ಗೊತ್ತಾಯ್ತು. ಅಲ್ಲೇ ಸೋಫಾ ಮೇಲೆ ಕೂತಿದ್ದ ಸರೋಜಾ ಅಮೋಘ್ ಕೈಯಲ್ಲಿದ್ದ ಬ್ಲ್ಯಾಕ್ ಕಲರ್ ಬ್ಯಾಗ್ ನೋಡಿ ಮುಖ ಗಂಟಿಕೊಂಡು, ನೀನ್ ಇವಾಗ ಬಟ್ಟೆ ತಗೊಂಡ್ಬಂದ್ಯಾ, ಬೇಗ ಬೇಗ ಹೋಗಿ ಬದಲಾಯಿಸ್ಕೊಂಬಾ, ನಾವಿನ್ನ 5 ನಿಮಿಷದಲ್ಲಿ ಇಲ್ಲಿಂದ ಹೊರಡ್ಬೇಕು ಅಂದ್ಲು. ಸರಿ, ನಾನು ಈಗಲೇ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ರೂಮಿಗೆ ಹೋಗಿ 5 ನಿಮಿಷದಲ್ಲಿ ಸೂಟ್ ಹಾಕೊಂಡು ರೆಡಿಯಾಗಿ ಹೊರಗೆ ಬಂದ. ಸರೋಜಾ ಅವನು ಹಾಕಿದ ಸೂಟ್ ನೋಡಿ ಅಪರೂಪಕ್ಕೆ ಸ್ಯಾಟಿಸ್ಫೈಡ್ ಆದ್ಲು. ಪರವಾಗಿಲ್ವೇ, ಈಗೀಗ ನಿಂಗೆ ಡ್ರೆಸ್ ಸೆನ್ಸ್ ಗೊತ್ತಾಗ್ತಿದೆ ಅಂತ ಹೇಳ್ತಾ ಅವಳು ಲೀಲಾ ಕಡೆ ತಿರುಗಿ, ಸರಿ ಲೇಟ್ ಆಗ್ತಾ ಇದೆ ನಡೀರಿ ಅಂದ್ಲು. ನಂತರ 3 ಜನ ಅಲ್ಲಿಂದ ಕಾರ್ ಹತ್ತಿ ಹೊರಟ್ರು. ಅಮೋಘ್ ಡ್ರೈವ್ ಮಾಡ್ತಿದ್ದ.
ಸ್ವಲ್ಪ ಹೊತ್ತಲ್ಲೇ 3 ಜನ ರಾವ್ ಫ್ಯಾಮಿಲಿ ಮ್ಯಾನ್ಷನ್ಗೆ ಬಂದ್ರು. ಸರೋಜಾ ಮತ್ತೆ ಲೀಲಾ ಇಬ್ರು ಕಾರಿಂದ ಇಳಿದು ಸ್ಟೈಲ್ ಆಗಿ ಹೆಜ್ಜೆ ಹಾಕ್ತಾ ಹೋದ್ರು. ಅವ್ರನ್ನ ನೋಡ್ತಿದ್ರೆ ಅಮ್ಮ ಮಗಳ ತರ ಕಾಣಿಸ್ತಿರ್ಲಿಲ್ಲ, ಅಕ್ಕ ತಂಗಿ ತರ ಕಾಣಿಸ್ತಿದ್ರು. ಅವರಿಬ್ರು ರಾವ್ ಫ್ಯಾಮಿಲಿ ಹಾಲಿಗೆ ಕಾಲಿಡ್ತಿದ್ದ ಹಾಗೆ ಎಲ್ಲರ ಟೆನ್ಷನ್ ಅವ್ರ ಕಡೆನೆ ಹೋಯ್ತು. ಸರೋಜಾ ಮತ್ತೆ ಲೀಲಾ ಬರ್ತಿದ್ದ ಹಾಗೆ ಅವರ ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ ತಕ್ಷಣ ಬಂದು ವೆಲ್ಕಮ್ ಮಾಡಿದ್ರು. ಆದ್ರೆ ಅವ್ರ ಹಿಂದೆ ಬರ್ತಾ ಇದ್ದ ಅಮೋಘ್ನ ಮಾಮೂಲಿ ತರ ಎಲ್ಲರೂ ಇಗ್ನೋರ್ ಮಾಡಿದ್ರು. ಆದ್ರೂ ಅಮೋಘ್ ಬಗ್ಗೆ ಜಾಸ್ತಿ ಅಟೆನ್ಷನ್ ಇದ್ದ ಒಬ್ಬ ವ್ಯಕ್ತಿ ಆ ಫ್ಯಾಮಿಲಿಯಲ್ಲಿದ್ದ, ಅವನೇ ಪ್ರೀತಮ್. ಅಮೋಘ್ ಪ್ರತಿ ಸಲ ಸಿಕ್ಕಾಗ್ಲೂ ಅವನಿಗೆ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಪ್ರೀತಮ್ಗೆ ನೆಮ್ಮದಿನೇ ಇರ್ತಾ ಇರ್ಲಿಲ್ಲ. ಪ್ರೀತಮ್ ಅಮೋಘ್ನ ನೋಡ್ತಿದ್ದ ಹಾಗೆ ಅಸಹ್ಯ ಮಾಡ್ತಾ, ಹೇ ಅವನು ಅಮೋಘ್ ಅಲ್ವಾ, ಏನ್ ಅಪ್ರೂಪಕ್ಕೆ ಒಳ್ಳೆ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದಾನೆ ಅಂತ ಅಮೋಘ್ ಭುಜಾನ ಜೋರಾಗಿ ತಡ್ತಾ ಹೇಳ್ದ. ಅಮೋಘ್ ಅವನ್ ಕಡೆ ನೋಡಿ ಜಸ್ಟ್ ಒಂದ್ ಸ್ಮೈಲ್ ಮಾಡ್ದ, ಬಟ್ ಏನು ಮಾತಾಡ್ಲಿಲ್ಲ. ಪ್ರೀತಮ್ ಮತ್ತೆ, ಓ ನಿಮ್ ಮನೆ ಹೋಗೋ ದಾರಿಲಿರೋ ಸ್ಲಂಪಕ್ಕ ಒಂದ್ ಅಂಗಡಿ ಇದೆಯಲ್ಲ, ಅಲ್ಲಿ ನೋಡಿದ್ದೆ ಈ ಸೂಟ್ನ, ಎಷ್ಟು ಕೊಟ್ಟೆ ಇದಕ್ಕೆ? 2,000 3,000? ಕ್ವಾಲಿಟಿ ಸ್ಟಫ್ ರೈಟ್ ಅಂತಂದ. ಅವ್ನು ಹೇಳಿದ್ ಕೇಳಿ ಸುತ್ತಮುತ್ತ ಜನ ಜೋರಾಗಿ ನಕ್ಕಿದ್ರು. ಲೀಲಾಗ್ ಅದನ್ನ ಕೇಳಿ ತುಂಬಾ ಮುಜುಗರದಿಂದ ಅಮೋಘ್ನ ನೋಡಿದ್ಲು. ಪ್ರೀತಮ್ ಲೀಲಾನ ನೋಡ್ತಾ, ಲೀಲಾ ನಿನ್ ಗಂಡನ್ನ ಬಿಡು, ನೀನಾದ್ರೂ ಸ್ವಲ್ಪ ದುಡ್ಡು ಕೊಟ್ಟು ಒಳ್ಳೆ ಬಟ್ಟೆ ಹಾಕೊಂಡ್ ಬರ್ಬೇಕಲ್ವಾ? ನೀನ್ ಹಾಕಿರೋ ಬಟ್ಟೆಗೇನು ಅಂದಾಜು 40,000 ಖರ್ಚು ಮಾಡಿದ್ಯಾ? ಇಷ್ಟು ಕಡಿಮೆ ಬೆಲೆ ಇರೋ ಬಟ್ಟೆಗಳನ್ನ ಹಾಕೊಂಡು ನಮ್ ಫ್ಯಾಮಿಲಿ ಫಂಕ್ಷನ್ ಬಂದಿರೋದು ನಿನಗ್ ಶೇಮ್ ಅನ್ನಿಸ್ತಾ ಇಲ್ವಾ ಅಂತ ಪ್ರೀತಮ್ ಲೀಲಾನ ಮೇಲಿಂದ ಕೆಳಗ್ ನೋಡಿ ನಗ್ತ. ಅವನ್ ನಗು ನೋಡ್ತಿದ್ರೆ ಕಪಾಳಕ್ 4 ಬಾರಿಸ್ಬೇಕು ಅಂತ ಅವಳಗ್ ಅನಿಸ್ತಿತ್ತು. ಎಲ್ರೂ ತನ್ನ ಕಡೆ ನೋಡ್ತಾ ಇದ್ದಿದ್ದನ್ನ ಗಮನಿಸಿದ ಪ್ರೀತಮ್ ತಾನು ಹಾಕಿರೋ ಸೂಟನ್ನ ತಟ್ಕೋತಾ ಅಹಂಕಾರದಲ್ಲಿ ಎಲ್ಲಾರ ಕಡೆ ನೋಡಿ, ಫ್ಯಾಮಿಲಿ ಗ್ಯಾದರಿಂಗ್ ಫಂಕ್ಷನ್ಗೋಸ್ಕರ 16 ಲಕ್ಷ, ಎಷ್ಟೋ 16 lakhs ಕೊಟ್ಟು ಈ ಸೂಟನ್ನ ಸ್ಪೆಷಲ್ ಆಗಿ ರೆಡಿ ಮಾಡಿಸಿದೀನಿ ಅಂದ. ವಾ 16 ಲಕ್ಷನಾ ಅಂತ ಅಲ್ಲಿದ್ದ ಎಲ್ರೂ ದಂಗಾಗಿ ಗುಸು ಗುಸು ಮಾತಾಡ್ಕೊಳಕ್ ಶುರು ಮಾಡಿದ್ರು. ಆದ್ರೆ ಅಷ್ಟು ಅವಮಾನ ಆಗಿದ್ರು ಲೀಲಾ ಏನೂ ಮಾತಾಡಕ್ ಸಾಧ್ಯ ಆಗ್ಲಿಲ್ಲ. ಅವಳ ಕಣ್ಣಲ್ಲಿ ಇನ್ನೇನು ಕಣ್ಣೀರ್ ಹರಿಯೋದ್ ಬಾಕಿ ಇತ್ತು. ಅಮೋಘ್ ಲೀಲಾ ಕಣ್ಗಳನ್ನ ಗಮನಿಸಿ ಅವಳನ್ನ ತನ್ನ ಕಡೆ ತಿರುಗಿಸ್ಕೊಂಡು ಸ್ಮೈಲ್ ಮಾಡ್ದ. ಆದ್ರೆ ಅವಳು ತನ್ನ ತಲೆನ ಬೇರೆ ಕಡೆ ತಿರುಗಿಸ್ಕೊಂಡ್ಲು. ಅಮೋಘ್ ತನ್ನ ಹುಬ್ಬುಗಳನ್ನ ಮೇಲಕ್ಕೆತ್ತಿ ಪ್ರೀತಮ್ ಕಡೆಗೆ ನೋಡ್ದ. ಅವನ್ ಮುಖದ ಮೇಲೆ ಸ್ಮೈಲ್ ಲುಕ್ ಇತ್ತು. ಅಮೋಘ್ ಈಗ ಪ್ರೀತಮ್ ತರನೇ ಇಮಿಟೇಟ್ ಮಾಡ್ತಾ, ನೋಡಿ ಗಾಯ್ಸ್, ನಾನು ಫ್ಯಾಮಿಲಿ ಗ್ಯಾದರಿಂಗ್ ಅಂತ 20 ಲಕ್ಷದ ಸೂಟ್ ಹಾಕೊಂಡಿದೀನಿ, 2 ಲಕ್ಷದ ವಾಚ್ ಹಾಕಿದೀನಿ, 6 ಲಕ್ಷದ ಶೂ ಹಾಕಿದೀನಿ. ಆದ್ರೆ ಇದ್ಯಾವುದು ನಾನ್ ದುಡ್ದಿದ್ದಲ್ಲ, ನಮ್ಮ ಅಪ್ಪ ಕೊಟ್ಟಿರೋ ಬಿಟ್ಟಿ ದುಡ್ಡಲ್ಲಿ ತಗೊಂಡಿದ್ದು ಅಂತ ವ್ಯಂಗ್ಯ ಮಾಡ್ತಾ ಜೋರಾಗಿ ಪ್ರೀತಮ್ನ ಭುಜ ಮೇಲೆ ತಟ್ದ. ಅಮೋಘ್ನ ಆಕ್ಟಿಂಗ್ ನೋಡಿ ಅಲ್ಲಿರೋರೆಲ್ಲ ಜೋರಾಗಿ ನಕ್ಕಿದ್ರು. ಇದನ್ನ ನೋಡಿ ಪ್ರೀತಮ್ ಚೆನ್ನಾಗಿ ಉರ್ಕೊಂಡಿದ್ದ. ಅವನಿಗೆ ಭಯಂಕರ ಸಿಟ್ಟು ಬಂತು. ಬರ್ತಿದ್ದು ಕೋಪಕ್ಕೆ ಅವನ ಮುಖ ಕಿವಿ ಎಲ್ಲ ಟೊಮೆಟೊ ತರ ಕೆಂಪಗಾಯ್ತು. ಅಮೋಘ್ ಅವನನ್ನ ನೋಡಿ ನಗ್ತಾ, ನನ್ನ ವೈಫ್ ಲೀಲಾ ಯಾವಾಗ್ಲೂ ಕ್ಯಾಶುವಲ್ ಡ್ರೆಸ್ ಅನ್ನ ಹಾಕೊಳಕ್ ಇಷ್ಟಪಡ್ತಾಳೆ, ಆದ್ರೆ ಅವಳು ನಿಜವಾಗ್ಲೂ ಪ್ರಿಫರ್ ಮಾಡೋದು ಫೈನ್ ಜ್ಯುವೆಲ್ರಿಗಳನ್ನ ಅಂತ ಹೇಳಿ ಅಮೋಘ್ ಸ್ಟನ್ ಆಗಿ ನಿಂತಿದ್ದ ಲೀಲಾನ ತನ್ನ ಹತ್ರ ಹೇಳ್ಕೊಂಡ. ಅಮೋಘ್ ಲೀಲಾ ಈಗ ಪ್ರೀತಮ್ ಎದುರು ನಿಂತಿದ್ರು. ಇಡೀ ಫಂಕ್ಷನ್ ಹಾಲ್ ಈಗ ಇವ್ರ ಕಡೆನೆ ನೋಡ್ತಾ ಇತ್ತು. ಅಮೋಘ್ಗೆ ಅದೇ ಬೇಕಾಗಿತ್ತು. ಅಮೋಘ್ ತುಟಿ ಅಂಚಲಿ ನಗ್ತಾ, ನೀನ್ ಲೀಲಾ ಕುತ್ತಿಗೆಯಲ್ಲಿರೋ ಡ್ರೀಮ್ ಲವರ್ ನೆಕ್ಲೆಸ್ ನ ನೋಡಿಲ್ಲ ಅಂತ ಕಾಣುತ್ತೆ. ಇದು ನೀನ್ ಹಾಕಿದಿಲ್ಲ ಈ ಫ್ಯಾನ್ಸಿ ಸೂಟು, ಅದ್ರ 100 ಪಟ್ಟು ಬೆಲೆ ಬಾಳುತ್ತೆ ಅಂತಂದ. ಆ ಗೆಟ್ ಟುಗೆದರ್ಗೆ ಬಂದವರೆಲ್ಲ ಶ್ರೀಮಂತರೇ ಆಗಿದ್ರಿಂದ ಎಲ್ರಿಗೂ ಡ್ರೀಮ್ ಲವರ್ ನೆಕ್ಲೆಸ್ಸಿನ ವ್ಯಾಲ್ಯೂ ಏನು ಅಂತ ಚೆನ್ನಾಗೇ ಗೊತ್ತಿತ್ತು. ಅದರಲ್ಲೂ ಪ್ರಪಂಚದಲ್ಲೇ ಕೇವಲ 10 ಒರಿಜಿನಲ್ ಪೀಸ್ ಅಷ್ಟೇ ಇರೋ ಈ ನೆಕ್ಲೆಸ್ ಎಲ್ಲ ಹುಡುಗಿರಿ ಡ್ರೀಮ್ ಕೂಡ ಆಗಿತ್ತು. ಅಷ್ಟೊಂದು ರೇರ್ ನೆಕ್ಲೆಸ್ ಈಗ ಲೀಲಾ ಕತ್ತಲ್ಲಿರೋದನ್ನ ನೋಡಿ ಅಲ್ಲಿರೋರು ಯಾರಿಗೂ ನಂಬಕ್ಕೆ ಆಗ್ಲಿಲ್ಲ. ಅವರೆಲ್ಲ, ಇದು ನಿಜವಾಗ್ಲೂ ಡ್ರೀಮ್ ಲವರ್ ನೆಕ್ಲೆಸ್ಸಾ? ರಿಯಲಿ? ಲೀಲಾ ಇಷ್ಟು ಕಾಸ್ಟ್ಲಿ ನೆಕ್ಲೆಸ್ ನ ಹಾಕೊಂಡ್ ಬಂದಿದ್ದಾಳ? ನನಗಂತೂ ನಂಬಕ್ಕೆ ಆಗ್ತಿಲ್ಲ ಅಂತ ಎಲ್ಲರೂ ಸರ್ಪ್ರೈಸ್ ಆಗಿ ಮಾತಾಡೋದನ್ನ ನೋಡಿ ಲೀಲಾ ಕೂಡ ಖುಷಿಯಾಗಿ ನಿಂತ್ಕೊಂಡ್ಲು. ಅವಳು ತನ್ನ ಅರಿವಿಲ್ದೇನೆ ಅಮೋಘ್ ಕಡೆ ತಿರುಗಿದ್ಲು. ಅವಳಿಗೆ ಯಾಕೋ ಇವತ್ತು ಅವನು ತುಂಬಾ ಡಿಫ್ರೆಂಟ್ ಆಗಿ ಪ್ರೀತಮ್ಗೆ ಇದನ್ನೆಲ್ಲ ನೋಡಿ ಹೊಟ್ಟೆ ಉರಿದೋಯ್ತು. ಅವನು ಆ ನೆಕ್ಲೆಸ್ನೇ ಗುರಾಯಿಸ್ತಾ, ಏನೋ ಇದು ಡ್ರೀಮ್ ಲವರ್ ನೆಕ್ಲೆಸ್ಸಾ? ನಾನು ಇದನ್ನ ನಂಬೇಕಾ? ಇಂಪ್ರೆಸ್ ಮಾಡೋಕೆ ಯಾರಾದ್ರೂ ಇಷ್ಟೆಲ್ಲ ಸುಳ್ಳು ಹೇಳ್ತಾರ? ಏನ್ ಲೀಲಾ, ನಿನ್ನ ಗಂಡನ ಜೊತೆ ನೀನ್ ಕೂಡ ಇತ್ತೀಚೆಗೆ ಸುಳ್ಳು ಹೇಳೋದ್ ಕಲ್ತ್ಬಿಟ್ಟಿದ್ಯಾ? ಯಾವ್ದೋ ಫೇಕ್ ನೆಕ್ಲೆಸ್ ತಂದು ಡ್ರೀಮ್ ಲವರ್ ನೆಕ್ಲೆಸ್ ಅಂತ ಸುಳ್ಳು ಹೇಳ್ತೀಯಲ್ಲ, ಅಷ್ಟಕ್ಕೂ ಇದನ್ನ ತಗೊಳ್ಳೋ ಯೋಗ್ಯತೆ ಎಲ್ಲಿದೆ ನಿಮ್ಗೆ ಅಂತ ಇನ್ಸಲ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅಮೋಘ್ ಅದನ್ನ ಕೇಳಿ, ನಮಗೆ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದನ್ನ ನಿನಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಪ್ರೀತಮ್, ನೆಕ್ಲೆಸ್ ನಿನ್ ಎದುರಿಗೆ ಇದೆ, ಇದನ್ನ ನಂಬೋದು ಬಿಡೋದು ನಿನಗ್ ಬಿಟ್ಟಿದ್ದು ಅಂತಂದ. ಆದ್ರೆ ಅಷ್ಟರಲ್ಲಿ ಹಿಂದಿದ್ದ ಯಾರೋ ಜೋರಾಗಿ, ಏನ್ ನಡೀತಾ ಇದೆ ಇಲ್ಲಿ, ಯಾಕೆ ಗುಮ್ ಕಟ್ಕೊಂಡು ನಿಂತಿದ್ದೀರಾ ಅಂತ ಕೂಗಿದ್ ಕೇಳಿ ಎಲ್ರು ಹಿಂದೆ ತಿರುಗಿ ನೋಡಿದ್ರು. ಅಲ್ಲಿ ನಿಂತ್ಕೊಂಡಿದ್ದು ಬೇರೆ ಯಾರೂ ಅಲ್ಲ, ಆ ಫ್ಯಾಮಿಲಿಯ ಹಿರಿತಲೆ ರುಕ್ಮಿಣಿ ದೇವಿಯವರಾಗಿದ್ರು. ಅವ್ರು ನೋಡಿದ್ದೆ ಪ್ರೀತಮ್ ಖುಷಿಯಿಂದ ಅಜ್ಜಿ ಅಂತ ಹೇಳ್ತಾ ಓಡ್ ಹೋಗಿ ಹಗ್ ಮಾಡ್ದ.
ರುಕ್ಮಿಣಿ ದೇವಿ ಕೂಡ ತಮ್ಮ ಮುದ್ದಿನ ಮೊಮ್ಮಗನ್ನ ನೋಡಿ ಪ್ರೀತಿಯಿಂದ ತಲೆ ಸವರಿದ್ರು. ಅವ್ರು ಹಾಗೆ ಎಲ್ಲಾರನ್ನೂ ಮಾತಾಡಿಸ್ತಾ ಮುಂದೆ ಮುಂದೆ ಬರ್ತಾ ಇದ್ರೆ ಪಾರ್ಟಿಗೆ ಬಂದವರೆಲ್ಲ ರೆಸ್ಪೆಕ್ಟ್ ಕೊಡ್ತಾ ಅವರನ್ನ ನೋಡ್ತಾ ನಿಂತ್ಕೊಂಡ್ರು. ರುಕ್ಮಿಣಿ ದೇವಿ ಲೀಲಾ ಹತ್ರ ಬಂದಿದ್ದೆ ಅವಳು ತನ್ನ ಅಜ್ಜಿನ ಮಾತಾಡ್ಸಕ್ಕೆ ಅಂತ ಮುಂದೆ ಬಂದ್ಲು. ಆದ್ರೆ ಅಷ್ಟರಲ್ಲಿ ಅವಳು ಪಕ್ಕದಲ್ಲೇ ನಿಂತಿದ್ದ ಅಮೋಘ್ನ ನೋಡಿದ್ದೆ ಅಷ್ಟೊತ್ತು ನಗ್ತಾ ಎಲ್ಲಾರ ಜೊತೆ ಮಾತಾಡ್ತಾ ಬರ್ತಿದ್ದ ರುಕ್ಮಿಣಿ ದೇವಿ ಸಡನ್ ಆಗಿ ಮುಖ ಗಂಟ ಹಾಕೊಂಡು ಲೀಲಾನ ಮಾತಾಡಿಸದೆ ಡೈನಿಂಗ್ ಟೇಬಲ್ ಕಡೆ ಹೋಗ್ಬಿಟ್ರು. ಲೀಲಾಗೆ ಇದರಿಂದ ತುಂಬಾ ಅವಮಾನ ಆದಂಗಾಯ್ತು. ಅಮೋಘಂಗೂ ರುಕ್ಮಿಣಿ ದೇವಿಯವರ ನಡವಳಿಕೆ ಇಷ್ಟ ಆಗದೆ ಇದ್ರು ಅವರು ತನ್ನ ಜೊತೆ ಮೊದ್ಲಿಂದನೂ ಇರೋದು ಹೀಗೆ ಅಲ್ವಾ ಅನ್ನೋದು ನೆನಪಾಗಿ ಅವನು ಸಮಾಧಾನ ಮಾಡ್ಕೊಂಡ. ಹಾಲ್ ನಲ್ಲಿ ಒಂದು ವಿಶಾಲವಾದ ಡೈನಿಂಗ್ ಟೇಬಲ್ ಹಾಕಿ ಅದ್ರ ಮೇಲೆ ರುಚಿ ರುಚಿಯಾದ ಅಡಿಗೆನೆಲ್ಲ ಮಾಡಿ ಜೋಡಿಸಿಟ್ಟಿದ್ರು. ಆಗಷ್ಟೇ ತಂದಿಟ್ಟಿದ್ರಿಂದ ಅದೆಲ್ಲ ಇನ್ನೂ ಬಿಸಿಯಾಗೇ ಇತ್ತು. ಮಧ್ಯಾಹ್ನದಿಂದ ಏನೂ ಸರಿಯಾಗಿ ತಿಂದೆ ಒದ್ದಾಡ್ತಾ ಇದ್ದ ಅಮೋಘಂಗೆ ಈಗ ಡೈನಿಂಗ್ ಟೇಬಲ್ ಮೇಲೆ ಇಷ್ಟೆಲ್ಲ ಅಡಿಗೆ ಇರೋದನ್ನ ನೋಡಿ ಕಂಟ್ರೋಲೇ ಆಗ್ಲಿಲ್ಲ. ಅವನು ಯಾರು ಕೂತ್ಕೊಳ್ಳೋಕು ಕಾಯ್ದೆ ತಾನೇ ಮೊದಲು ಹೋಗಿ ಕೂತು ಬೇಗ ಬೇಗ ತಿನ್ನಕ್ ಶುರು ಮಾಡ್ದ. ಅವನಿಗೆ ಸುತ್ತಲೂ ಲೀಲಾ ಸರೋಜರಿಂದ ಹಿಡಿದು ರುಕ್ಮಿಣಿ ದೇವಿ ತನಕ ಪ್ರತಿಯೊಬ್ರು ತನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ ಅಂತ ಚೆನ್ನಾಗೇ ಗೊತ್ತಿತ್ತು. ಆದ್ರೂ ಅವನು ಯಾರಿಗೂ ಕೇರ್ ಮಾಡದೆ ಕೇವಲ ತಿನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ದ. ಈಗ ರುಕ್ಮಿಣಿ ದೇವಿ ಅಲ್ಲೊಂದು ಅನೌನ್ಸ್ಮೆಂಟ್ ಮಾಡಕ್ಕೆ ಸಿದ್ಧಳಾಗಿದ್ಲು. ನಾನು ನಿಮ್ಮೆಲ್ಲರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನಮ್ ಸೋರ್ಸಸ್ ಪ್ರಕಾರ ಅರಸು ಮೀಡಿಯಾ ಸಿಇಒ ಚೇಂಜ್ ಆಗಿದಾರಂತೆ. ನಾಳೆನೆ ಅಫಿಷಿಯಲ್ ಆಗಿ ಹೊಸ ಸಿಇಒನ ಅನೌನ್ಸ್ ಮಾಡ್ತಾ ಇದ್ದಾರೆ. ಈ ಹೊಸ ಸಿಇಒ ಅರಸು ಫ್ಯಾಮಿಲಿಗೆ ಸೇರಿದ್ದ ಒಬ್ಬ ಹುಡುಗ. ಅಷ್ಟೇ ಅಲ್ಲ, ಇವನು ನಮ್ಮ ಪ್ರೀತು ಏಜವನಂತೆ ಅಂತ ತಮಗೆ ಸಿಕ್ಕಿದ್ದ ಬ್ರೇಕಿಂಗ್ ನ್ಯೂಸ್ ಹೇಳಿದ್ರು. ರುಕ್ಮಿಣಿ ದೇವಿ ಮಾತು ಕೇಳಿ ಅಷ್ಟೊತ್ತು ತಿನ್ನೋದ್ರಲ್ಲೇ ಮುಳುಗೋಗಿದ್ದ ಅಮೋಘ್ ಸ್ಟನ್ ಆದ. ಅವನಿಗೆ ಈ ರುಕ್ಮಿಣಿ ದೇವಿ ಅವ್ರಿಗೆ ಎಷ್ಟು ಫಾಸ್ಟ್ ಆಗಿ ನ್ಯೂಸ್ ಸಿಕ್ಕಿದೆಯಲ್ಲ ಅಂತ ಆಶ್ಚರ್ಯ ಆಯ್ತು. ಅಷ್ಟರಲ್ಲಿ ತಮ್ಮ ಮಾತನ್ನ ಕಂಟಿನ್ಯೂ ಮಾಡಿದ ರುಕ್ಮಿಣಿ ದೇವಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ತುಂಬಾ ವರ್ಷಗಳಿಂದ ಅರಸು ಮೀಡಿಯಾ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾನೆ ಇದೀವಿ. ಆದ್ರೆ ಇಲ್ಲಿ ತನಕ ಅದ್ಯಾವುದು ಸಕ್ಸಸ್ ಆಗಿಲ್ಲ. ಈಗ ಆದ್ರೆ ಸಿಇಒ ಚೇಂಜ್ ಆಗಿರೋದು ನಮ್ಮ ಪಾಲ್ಗೆ ಒಂದು ಗುಡ್ ನ್ಯೂಸ್. ಈ ಸಲ ಹೇಗಾದ್ರೂ ಮಾಡಿ ನಾವು ಅರಸು ಮೀಡಿಯಾ ಜೊತೆ ಪಾರ್ಟ್ನರ್ ಆದ್ರೆ ಸೊಸೈಟಿಲಿ ನಮ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಇದು ನಾನ್ ನಿಮಗೆ ಕೊಡ್ತಾ ಇರೋ ಟಾಸ್ಕ್. ಇದನ್ನ ಯಾರು ಕಂಪ್ಲೀಟ್ ಮಾಡ್ತಾರೋ ಅವರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್ ಸಿಗುತ್ತೆ ಅಂತ ಅಂದ್ರು. ರುಕ್ಮಿಣಿ ದೇವಿ ಅನೌನ್ಸ್ಮೆಂಟ್ ಕೇಳಿ ಎಲ್ಲರೂ ಎಕ್ಸೈಟ್ ಆಗಿ ನಾನ್ ಮಾಡ್ತೀನಿ ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅವ್ರನ್ನೆಲ್ಲ ಇಗ್ನೋರ್ ಮಾಡಿದ ರುಕ್ಮಿಣಿ ದೇವಿ ತಮ್ಮ ಪಕ್ಕದಲ್ಲಿ ಕೂತಿದ್ದ ಪ್ರೀತಮ್ ಕಡೆ ತಿರುಗಿ, ಪ್ರೀತು, ನೀನ್ ನನ್ನ ಮುದ್ದಿನ ಮೊಮ್ಮಗ, ಹೇಳಿದ ಕೆಲ್ಸನ ನೀಟಾಗಿ ಮಾಡ್ತೀಯ. ಹಾಗಾಗಿ ಈ ಟಾಸ್ಕ್ ಅನ್ನ ನಾನು ನಿನಗ್ ಕೊಡ್ತಾ ಇದ್ದೀನಿ. ನನ್ನನ್ನ ಡಿಸಪಾಯಿಂಟ್ ಮಾಡಬೇಡ. ಇದರಲ್ಲಿ ನೀನ್ ಅಟ್ ಎನಿ ಕಾಸ್ಟ್ ಸಕ್ಸಸ್ ಆಗ್ಲೇಬೇಕು ಅಂತ ಹೇಳಿದ್ರು. ಪ್ರೀತಮ್ ಅವ್ರ ಮಾತು ಕೇಳಿ ಉಬ್ಬ್ ಹೋದ. ಅವನು ಸೊಕ್ಕಿನಿಂದ, ಡೋಂಟ್ ವರಿ ಅಜ್ಜಿ, ಇದೆಲ್ಲ ನನಗೆ ವಿಷಯನೇ ಅಲ್ಲ, ನೋಡ್ತಾ ಇರಿ, ನಾನು ಆ ಸಿಇಒನ ಒಪ್ಸಿ ಈ ಡೀಲ್ ಕ್ರ್ಯಾಕ್ ಮಾಡೇ ಮಾಡ್ತೀನಿ, ಐ ಪ್ರಾಮಿಸ್ ಅಂತಂದ. ಪ್ರೀತಮ್ ಮಾತು ಕೇಳಿದ ಅಮೋಘ್ ಮನ್ಸಲ್ಲೇ ಜೋರಾಗಿ ನಕ್ಕ. ಹೈ, ಇಷ್ಟೊತ್ತು ನನ್ನನ್ನ ಹೇಗೇಗೋ ಅವಮಾನ ಮಾಡಿ ಈಗ ನನ್ ಜೊತೆನೆ ಡೀಲ್ ಕ್ರ್ಯಾಕ್ ಮಾಡ್ತೀಯಾ? ಅದ್ ಹೇಗ್ ಮಾಡ್ತೀಯೋ ನಾನು ನೋಡ್ತೀನಿ ಅಂತ ಅವನು ಮನ್ಸಲ್ಲೇ ಅಂದ್ಕೊಳ್ತಾ ಲೀಲಾ ಕಡೆ ತಿರುಗ್ದ. ಅವಳು ಆಗ್ಲೇ ಸುತ್ತಲೂ ನಡೀತಾ ಇದ್ದ ಇನ್ಸಿಡೆಂಟ್ಸ್ ಇಂದ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ಲು. ಅವಳು ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ಅಮೋಘಂಗೆ ಚೆನ್ನಾಗ್ ಅರ್ಥ ಆದ್ರೂ ಅವನೇನು ಹೇಳ್ದೆ ಸೈಲೆಂಟ್ ಆದ. ಡಿನ್ನರ್ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಕೂಡ ಕಾರಲ್ಲಿ ಯಾರು ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ಅಮೋಘ್ ತನ್ನ ಮುಂದಿನ ನಡೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಲೀಲಾ ಇವತ್ತು ರುಕ್ಮಿಣಿ ದೇವಿ ಹೇಳಿರೋ ಮಾತುಗಳನ್ನ ಮೆಲಕ್ ಹಾಕ್ತಾ ಕೂತ್ಕೊಂಡಿದ್ಲು. ಮನೆಗೆ ರೀಚ್ ಆಗಿ ಕಾರ್ ಪಾರ್ಕ್ ಮಾಡಿದ ಅಮೋಘ್ ಬೆಡ್ರೂಮ್ ಬಂದಾಗ ಅಲ್ಲಿ ಆಲ್ರೆಡಿ ಮಲ್ಗಕ್ ರೆಡಿ ಆಗ್ತಾ ಇರೋ ಲೀಲಾನ ನೋಡ್ದ. ಅವಳು ಮಲ್ಗಕ್ಕೆ ಅಂತ ಬೆಡ್ ಸರಿ ಮಾಡ್ತಾ ಇದ್ರು ಕೂಡ ಅವಳ ಮನ್ಸು ಇನ್ಯಾವುದೋ ಯೋಚನೆಯಲ್ಲಿ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅದನ್ನ ನೋಡಿ, ಡೋಂಟ್ ವರಿ ಲೀಲಾ, ಆ ಪ್ರೀತಮ್ ಕೈಲಿ ಈ ಡೀಲ್ ಕ್ರ್ಯಾಕ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಅವನಿಗಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ನಿನ್ನನ್ನ ಬಿಟ್ಟು ಬೇರೆ ಯಾರಿಗೂ ಈ ಡೀಲ್ ಕ್ರ್ಯಾಕ್ ಮಾಡಕ್ಕೆ ಆಗಲ್ಲ. ನೀನ್ ಅನ್ಕೊಂಡ್ ಹಾಗೆ ಅರಸು ಮೀಡಿಯಾ ಸಿಇಒನ ನೀನೇ ಕನ್ವಿನ್ಸ್ ಮಾಡ್ತೀಯಾ. ಸೊ ಇವಾಗ ಏನು ವರಿ ಮಾಡದೆ ಆರಾಮಾಗಿ ನಿದ್ದೆ ಮಾಡು, ಓಕೆ ಅಂತ ಹೇಳಿ ಅವಳ ಕಡೆ ಕಣ್ಣು ಮಿಟಕ್ಸಿ ಮಲ್ಗ್ಬಿಟ್ಟ. ಅಮೋಘ್ನ ಮಾತು ಕೇಳಿ ಲೀಲಾ ಸ್ಟನ್ ಆಗಿ ನಿಂತ್ಕೊಂಡ್ಲು. ಅವಳಿಗೆ ಇಷ್ಟೊತ್ತು ಅಮೋಘ್ ಏನ್ ಹೇಳ್ದ ಅಂತ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಯ್ತು. ಅವಳು ಎಷ್ಟು ಯೋಚಿಸಿದ್ರು ಈ ಅಮೋಘಂಗೆ ತನ್ನ ಮನ್ಸಲ್ಲಿರೋದು ಹೇಗ್ ಗೊತ್ತಾಯ್ತಪ್ಪ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗ್ಲೇ ಇಲ್ಲ. ಆದ್ರೆ ಅವಳು ಆಲ್ರೆಡಿ ತುಂಬಾ ಸುಸ್ತಾಗಿದ್ಲು. ಇದೆಲ್ಲದರ ಬಗ್ಗೆ ಯೋಚಿಸೋ ಶಕ್ತಿ ಇರ್ಲಿಲ್ಲ. ಅದ್ರ ಜೊತೆಗೆ ನಾಳೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಕೂಡ ಇತ್ತು. ಸೊ ಸದ್ಯಕ್ಕೆ ಅವಳು ಅಮೋಘನ್ ಮಾತಿನ ಬಗ್ಗೆ ಯೋಚಿಸೋದನ್ನ ಅವಾಯ್ಡ್ ಮಾಡಿ ನಿದ್ದೆ ಮಾಡಿದ್ಲು. ಮಾರನೇ ದಿನಾನೇ ಅಮೋಘ್ ಅರಸು ಮೀಡಿಯಾನ ಟೇಕ್ ಓವರ್ ಮಾಡ್ತಾ ಇದ್ದಿದ್ರಿಂದ ಅವನು ಬೆಳಗ್ಗೆ ಬೇಗ ಇದ್ ರೆಡಿ ಆದ. ಲೀಲಾ ಆಫೀಸಿಗಂತ ಹೊರಟಿದ್ದೆ ಅಮೋಘ್ ಕೂಡ ಮನೆ ಬಿಟ್ಟ. ಧೀರಜ್ ಅರಸ್ ಆಲ್ರೆಡಿ ಅಮೋಘಂಗೆ ಕಾಲ್ ಮಾಡಿ ಎಲ್ಲಿಗೆ ಬರಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಹಾಗಾಗಿ ಅಮೋಘ್ ಡೈರೆಕ್ಟ್ ಆಗಿ ಅರಸು ಮೀಡಿಯಾ ಕಡೆಗೆ ಹೊರಟ. ಅಮೋಘ್ ಅರಸು ಮೀಡಿಯಾದ ಪಾರ್ಕಿಂಗ್ ಏರಿಯಾಗೆ ಬಂದಾಗ ಅಲ್ಲಿರೋ ಕಾರ್ಗಳನ್ನ ನೋಡಿ ದಂಗಾದ. ಅದೊಂದು ಮೀಡಿಯಾ ಕಂಪ್ನಿ ಆಗಿದ್ರಿಂದ ಅಲ್ಲಿಗೆ ಬರೋ ಮ್ಯಾಕ್ಸಿಮಮ್ ಜನ ಶ್ರೀಮಂತರೇ ಆಗಿದ್ರು. ಹಾಗಾಗಿ ನ್ಯಾಚುರಲಿ ಅವರು ಯೂಸ್ ಮಾಡೋ ಕಾರ್ಗಳು ಇಂಪೋರ್ಟೆಡ್ ಆಗಿದ್ವು. ಆ ಪಾರ್ಕಿಂಗ್ ಏರಿಯಾದಲ್ಲಿ ಎಲ್ಲಿ ನೋಡಿದ್ರು ಕಾಸ್ಟ್ಲಿ ಕಾರ್ಗಳೇ ಕಾಣ್ತಾ ಇತ್ತು. ಅಮೋಘ್ ಅದನ್ನೆಲ್ಲ ನೋಡ್ತಾ ಒಂದು ಸಣ್ಣ ಜಾಗದಲ್ಲಿ ತನ್ನ ಬೈಕ್ ಪಾರ್ಕ್ ಮಾಡಕ್ಕೆ ಅಂತ ಹೋದ.
ಆದ್ರೆ ಅಷ್ಟರಲ್ಲಿ ಫಾಸ್ಟ್ ಆಗಿ ಆ ಕಡೆಗೆ ಬಂದ ಒಂದು ಫೆರಾರಿ ಕಾರು ಅಮೋಘ್ ಬೈಕ್ ಗುದ್ಕೊಂಡು ಮುಂದೆ ಹೋಯ್ತು. ಅದು ಗುದ್ದಿದ್ದ ಫೋರ್ಸ್ಗೆ ಅಮೋಘ್ ಮಾರ್ ದೂರ ಹೋಗಿ ಹಾರ್ಬಿದ್ದ. ಹೇ, ನಿನ್ ಕಣ್ಣೆ ನೆತ್ತಿ ಮೇಲಿದ್ಯಾ? ಇಷ್ಟು ದೊಡ್ಡ ಕಾರ್ ಬರ್ತಾ ಇರೋದು ಕಾಣಿಸಲ್ಲ ನಿನ್ ಕಣ್ಗೆ ಅಂತ ಯಾವ್ದೋ ಹುಡುಗಿ ಧ್ವನಿ ಕೇಳಿ ತಲೆ ಎತ್ತಿದ ಅಮೋಘ್ ಎದುರಿಗೆ ನಿಂತಿರೋರ್ನ ನೋಡಿ ಸ್ಟನ್ ಆದ. ಅಲ್ಲಿ ನಿಂತ್ಕೊಂಡಿದ್ದು ಬೇರೆ ಯಾರು ಅಲ್ಲ, ಅವನ ಕ್ಲಾಸ್ಮೇಟ್ ಯದ್ವಿಕಾ. ಅಮೋಘಂಗೆ ಹೀಗೆ ಅಚಾನಕ್ ಆಗಿ ಅವಳು ನೋಡಿ ಸಖತ್ ಖುಷಿ ಆಯ್ತು. ಅವನು ಎದ್ ನಿಂತ್ಕೊಂಡು ಬಟ್ಟೆ ಮೇಲಿರೋ ಧೂಳನ್ನೆಲ್ಲ ಕೆಡವ್ತಾ, ಹೇ ಯದ್ವಿಕಾ, ನೀನಾ ಅಂತ ಆಶ್ಚರ್ಯದಿಂದ ಕೇಳ್ದ. ಆದ್ರೆ ಯದ್ವಿಕಾಗೆ ಅಮೋಘ್ನ ಜಾಗದಲ್ಲಿ ನೋಡಿ ಸ್ವಲ್ಪನೂ ಖುಷಿ ಆಗ್ಲಿಲ್ಲ. ಬದ್ಲಿಗೆ ಅವಳು ಮುಖ ಸಿಂಡರಿಸ್ತಾ, ಅಮೋಘ್, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ ಕೇಳಿದ್ಲು. ಅವಳು ಹಾಗೆ ಕೇಳ್ತಾ ಒಮ್ಮೆ ಅವನ ಬೈಕ್ ಕಡೆ ನೋಡಿದ್ಲು. 2 ದಿನದ ಹಿಂದಷ್ಟೇ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಮಾಡ್ತಾ ಇದ್ದಾಗ ಯಾರೋ ಒಬ್ರು ಅರಸು ಮೀಡಿಯಾದ ವಾಚ್ಮ್ಯಾನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ, ಹಾಗಾಗಿ ಆ ಜಾಗಕ್ಕೀಗ ಒಬ್ಬ ಹುಡುಗನ್ ತಂದಿದಾರಂತೆ ಅಂತ ಹೇಳಿದ್ ನೆನ್ಪಾಯ್ತು. ಈಗಿಲ್ಲಿ ಅಮೋಘ್ನ ನೋಡಿ ಯದ್ವಿಕಾ ಆ ಹೊಸ ವಾಚ್ಮ್ಯಾನ್ ಇವನೇ ಇರ್ಬೋದು ಅಂತ ಅನ್ಕೊಂಡು ಅವಳು ಅಮೋಘನ್ ಕಡೆ ಆಟಿಟ್ಯೂಡ್ ತೋರಿಸ್ತಾ, ನಿಂಗೇನ್ ಸರಿಯಾಗಿ ನೋಡ್ಕೊಂಡು ಬೈಕ್ ಓಡ್ಸಕ್ಕಾಗಲ್ವಾ ಅಮೋಘ್? ಈಗ ನೋಡು ನನ್ನ ಕಾರಿಗೆ ಎಷ್ಟು ಡ್ಯಾಮೇಜ್ ಮಾಡಿದ್ಯಾ ಅಂತ. ಎಷ್ಟು ಎಕ್ಸ್ಪೆನ್ಸಿವ್ ಕಾರ್ ಗೊತ್ತಾ ಇದು? ಇದನ್ನ ಸರಿ ಮಾಡ್ಸಕ್ಕೆ ಎಷ್ಟು ಖರ್ಚಾಗತ್ತೆ ಗೊತ್ತಾ? ಅದೆಲ್ಲ ಅಫೋರ್ಡ್ ಮಾಡಕ್ಕಾಗತ್ತಾ ನಿನಗೆ ಅಂತ ರೇಗಿದ್ಲು. ಅವಳು ಮಾತು ಕೇಳಿ ಈಗ ಅಮೋಘಂಗೂ ಸಿಟ್ಟು ಬಂತು. ಅವನು ಕೋಪದಲ್ಲಿ, ಇದರಲ್ಲಿ ನಂದೇನು ತಪ್ಪಿಲ್ಲ, ಪಾರ್ಕಿಂಗ್ ಲಾಟ್ ಅಲ್ಲಿ ಹೇಗೋ ಡ್ರೈವ್ ಮಾಡ್ಕೊಂಡ್ ಬಂದಿದ್ ನೀನು, ಈಗೆಲ್ಲ ತಪ್ಪು ನನ್ನ ಮೇಲೆ ಹಾಕ್ಬೇಡ ಅಂತಂದ. ಅಷ್ಟರಲ್ಲಿ ಹಿಂದಿಂದ ಏನ್ ನಡೀತಾ ಇದೆ ಇಲ್ಲಿ ಅನ್ನೋ ಶಬ್ದ ಕೇಳಿ ಇಬ್ರು ಹಿಂದೆ ತಿರುಗಿದ್ರು. ಅಲ್ಲೊಬ್ಬ ವ್ಯಕ್ತಿ ಇಬ್ರು ಬಾಡಿಗಾರ್ಡ್ ಜೊತೆ ನಿಂತ್ಕೊಂಡಿದ್ದ. ಅವನು ಫಸ್ಟ್ ಅಮೋಘನ ಅಬ್ಸರ್ವ್ ಮಾಡದೇ ಇದ್ರು ಯದ್ವಿಕಾ ಬ್ಯೂಟಿ ನೋಡಿ ಇಂಪ್ರೆಸ್ ಆಗಿದ್ದ. ಆ ವ್ಯಕ್ತಿ ಯದ್ವಿಕಾ ಹತ್ರ ಬರ್ತಾ, ವೇಟ್ ಅ ಮಿನಿಟ್, ನೀವು ಸೆಲೆಬ್ರಿಟಿ ಯದ್ವಿಕಾ ತಾನೆ? ಈಗ ಸ್ವಲ್ಪ ದಿನದ ಹಿಂದಷ್ಟೇ ನೀವ್ ನಮ್ಮ ಕಂಪ್ನಿಗೆ ಜಾಯ್ನ್ ಆಗ್ತಾ ಇದೀರಿ ಅಂತ ಕೇಳಿದೆ, ಆದ್ರೆ ನೀವ್ ಇವತ್ತೇ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅಂತಂದ. ಆ ವ್ಯಕ್ತಿ ಜೊತೆ ಇಬ್ರು ಬಾಡಿ ಗಾರ್ಡ್ಸ್ ಇರೋದನ್ನ ನೋಡೆ ಇವನ್ ಯಾರೋ ಸಿಕ್ಕಾಬಳೆ ಪವರ್ಫುಲ್ ವ್ಯಕ್ತಿನೇ ಇರ್ಬೇಕು ಅಂತ ಯದ್ವಿಕಾ ಅರ್ಥ ಮಾಡ್ಕೊಂಡಿದ್ಲು. ಹಾಗಾಗಿ ಅಷ್ಟೊತ್ತು ಸಿಟ್ನಲ್ಲಿ ಅಮೋಘನ್ ಮೇಲೆ ಕೂಗಾಡ್ತಾ ಇದ್ದವಳು ಇದ್ದಕ್ಕಿದ್ದಾಗೆ ತನ್ನ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ ಸ್ಮೈಲ್ ಮಾಡಿದ್ಲು. ಈಗ ಅವಳು ನೋಡೋಕೆ ಪ್ರಪಂಚದ ಅತ್ಯಂತ ಪಾಪದ ಹುಡುಗಿ ತರ ಕಾಣಿಸ್ತಾ ಇದ್ಲು. ಅವಳು ಪೊಲೈಟ್ ಆಗಿ, ಐ ಆಮ್ ರಿಯಲಿ ಸಾರಿ ಸರ್, ನಾನು ಇದನ್ನ ಬೇಕು ಅಂತ ಮಾಡ್ಲಿಲ್ಲ. ನನ್ನ ಕಾರ್ನ ಪಾರ್ಕ್ ಮಾಡ್ಬೇಕು ಅಂತ ಬಂದಾಗ ಇವನು ಸಡನ್ ಆಗಿ ಮಧ್ಯ ಬಂದ್ಬಿಟ್ಟ ಅಂತಂದ್ಲು. ಅದಕ್ಕೆ ಆ ವ್ಯಕ್ತಿ, ಅಷ್ಟೇ ತಾನೆ, ಡೋಂಟ್ ವರಿ, ಇದೆಲ್ಲ ತುಂಬಾ ಚಿಕ್ಕ ಮ್ಯಾಟರ್, ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಅಮೋಘನ್ ಕಡೆ ತಿರುಗಿ, ಏಯ್ ಯಾರ ನೀನು, ಇದ್ ಯಾವ ಜಾಗ ಅಂತ ಏನಾದ್ರು ಗೊತ್ತಿದ್ದೆ ನಿಂಗೆ? ಇಲ್ಲಿ ಇಂತ ಬೈಕ್ ಎಲ್ಲ ತಗೊಂಬರಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಕೇಳ್ದ. ಅದನ್ನ ಕೇಳಿ ಅಮೋಘಂಗೂ ಕೋಪ ಬಂತು. ಯಾಕೆ ಈ ಪ್ಲೇಸ್ ಅಲ್ಲಿ ಬೈಕ್ ಯಾಕೆ ತರಬಾರ್ದು, ಏನ್ ಪ್ರಾಬ್ಲಮು? ಅಷ್ಟಕ್ಕೂ ಇಲ್ಲಿ ತಪ್ಪಿರೋದು ನಂದಲ್ಲ, ಇವಳೇ ಬಂದು ನನ್ನ ಬೈಕ್ ಗುದ್ದಿದ್ದು. ಅಮೋಘ್ ಸ್ವಲ್ಪನೂ ಹೆದರದೆ ಮಾತಾಡಿದ್ ನೋಡಿ ಆ ವ್ಯಕ್ತಿಗೆ ಕೋಪ ತಡ್ಯಕ್ಕಾಗ್ಲಿಲ್ಲ. ಅವನು ಅಮೋಘನ್ ಕಡೆ ಕೈ ತೋರಿಸ್ತಾ, ಏನಂದೆ, ನನಗೆ ಎದುರು ವಾದಿಸ್ತ್ಯಾ? ನಾನ್ ಹೇಳಿದ್ದು ಕೇಳಿಸಿಲ್ಲ ನಿಂಗೆ? ಇಲ್ಲಿ ನೀನು ಬರ್ಬಾರ್ದು ಅಂದ್ರೆ ಬರ್ಬಾರ್ದು ಅಷ್ಟೇ. ಅಷ್ಟಕ್ಕೂ ಫೆರಾರಿ ಕಾರಲ್ಲಿ ಬರೋರೆಲ್ಲ ನಿನ್ನಂತ ಜುಜುಬಿ ಬೈಕ್ ಗುತ್ತಾರ ಅಂತ ಅವನು ಇನ್ಸಲ್ಟ್ ಮಾಡಕ್ಕೆ ಟ್ರೈ ಮಾಡ್ದ. ಅಮೋಘಂಗೆ ಇನ್ಸಲ್ಟ್ ಆಗ್ತಾ ಇರೋದನ್ನ ನೋಡಿ ಯದ್ವಿಕಾಗೆ ಹಾಲ್ ಕುಡಿದಷ್ಟು ಖುಷಿ ಆಗ್ತಾ ಇತ್ತು. ಆದ್ರೂ ಅವಳು ಪಾಪದವಳ ತರ ಆಕ್ಟ್ ಮಾಡ್ತಾ, ಸರ್, ನಿಮ್ ಆಫೀಸಿಗೆ ಒಬ್ಬ ಹೊಸ ವಾಚ್ಮ್ಯಾನ್ ಹೈರ್ ಮಾಡಿದೀರಿ ಅಂತ ಕೇಳಿದ್ದೆ, ಮೇ ಬಿ ಅದು ಇವ್ರೇನಾ ಅಂತ ಡೌಟು ನನಗೆ ಅಂತಂದ್ಲು. ಯದ್ವಿಕಾ ಮಾತು ಕೇಳಿ ಆ ವ್ಯಕ್ತಿಗೂ ಹಾಗೆ ಅನಿಸ್ತು. ಆದ್ರೆ ಜೊತೆಗೆ ಅಮೋಘನ ಡ್ರೆಸ್ಸಿಂಗ್ ಸ್ಟೈಲ್, ಅವನು ತಗೊಂಡ್ ಬಂದಿದ್ದ ಬೈಕ್ ಕೂಡ ಹಾಗೆ ಇತ್ತು. ಅದನ್ನ ನೋಡಿ, ಯು ಡೋಂಟ್ ವರಿ ಮ್ಯಾಮ್, ಇಂಥವ್ರಿಗೆಲ್ಲ ನಮ್ಮ ಆಫೀಸಲ್ಲಿ ಜಾಗ ಇಲ್ಲ, ಇವನನ್ನ ಈಗಲೇ ಕೆಲ್ಸದಿಂದ ಫೈರ್ ಮಾಡ್ತೀನಿ ಅಂತ ಹೇಳ್ತಾ ಅಮೋಘನ್ ಕಡೆ ತಿರುಗಿ, ನೀನ್ ಈಗ್ಲೇ ನಿನ್ನ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು, ಇನ್ನೊಂದು ನಿಮಿಷ ಕೂಡ ಇಲ್ಲಿ ಇರಬಾರ್ದು, ನಾನ್ ನಿನ್ನ ಕೆಲ್ಸದಿಂದ ಫೈರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಅಮೋಘ್ ಇವರ ಮಾತನ್ನೆಲ್ಲ ಕೂಲಾಗಿ ಕೇಳಿಸ್ಕೊಳ್ತಾ ನಿಂತಿದ್ದ. ಅವನು ಹಾಗೆ ಸೂಕ್ಷ್ಮವಾಗಿ ಆ ವ್ಯಕ್ತಿ ನೇಮ್ ಪ್ಲೇಟ್ ಗಮನಿಸ್ದ. ಅದ್ರ ಮೇಲೆ ಅವನ ಹೆಸರು ಭರತ್ ಅಂತ ಬರ್ಕೊಂಡಿತ್ತು. ಅದ್ರ ಜೊತೆಗೆ ಅವನು ಅರಸ್ ಮೀಡಿಯಾದ ಪ್ರೊಡಕ್ಷನ್ ಅಸಿಸ್ಟೆಂಟ್ ಅಂತ ಕೂಡ ಅಮೋಘಂಗೆ ಗೊತ್ತಾಯ್ತು. ಅದನ್ನ ನೋಡಿದ ಅಮೋಘ್ ನಗ್ತಾ, ಪ್ರೊಡಕ್ಷನ್ ಅಸಿಸ್ಟೆಂಟ್ ಭರತ್ ರೈಟ್, ಇದೇ ತಾನೇ ನಿಮ್ ಹೆಸರು? ನಂಗೊಂದು ಡೌಟ್ ಕ್ಲಿಯರ್ ಮಾಡಿ, ಈಗ ಈ ಕಂಪನಿಲಿ ಒಬ್ಬ ಅಸಿಸ್ಟೆಂಟ್ ಇನ್ನೊಬ್ಬ ಎಂಪ್ಲಾಯಿನ ಫೈರ್ ಮಾಡ್ಬೋದಾ? ಅಂತ ರೇಟ್ಸ್ ಯಾರು ಕೊಟ್ಟಿದ್ ನಿಮ್ಗೆ ಅಂತ ಕೇಳ್ದ. ಅಮೋಘನ್ ಕಡೆಯಿಂದ ಎಂದ ಪ್ರಶ್ನೆ ಭರತ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವನು ಹೇಳಿದ್ ಕರೆಕ್ಟ್ ಆಗಿತ್ತು. ಆದ್ರೂ ಒಬ್ಬ ಮಾಮೂಲಿ ಹುಡುಗ ತನಗೆ ಈ ರೀತಿ ಕ್ವೆಶ್ಚನ್ ಮಾಡಿದ್ದು ನೋಡಿ ಭರತ್ಗೆ ಅವಮಾನ ತಡ್ಕೊಳಕ್ ಆಗ್ಲಿಲ್ಲ, ಮುಖ ಕೆಂಪಾಯ್ತು. ಅಮೋಘನ ಮಾತಿಂದ ಸಿಟ್ಟಾಗಿರೋ ಭರತ್ ಮುಂದೆ ಏನ್ ಮಾಡ್ತಾನೆ? ಈ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಮೋಘ್ ತನ್ನ ನಿಜವಾದ ಐಡೆಂಟಿಟಿನ ಹೊರಗೆ ಹಾಕ್ತಾನ? ಎಲ್ಲವನ್ನು ತಿಳ್ಕೋಬೇಕಾ? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM. ಕೇಳ್ತಾ ಇರಿ ಅರಸು.